ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ವಿ ವಾಸುದೇವಮೂರ್ತಿ ಅವರ ಸ್ಮರಣೆಯಲ್ಲಿ ಅವರ ಪುತ್ರಿ ಹಾಗೂ ನಮ್ಮ ಹಿತೈಷಿಗಳಾದ ಡಾಕ್ಟರ್ ವಿ ರಮಾಮಣಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಇವತ್ತಿನ ಉಪನ್ಯಾಸ ನೀಡೋದಕ್ಕೆ ನಮಗೆಲ್ಲ ಸುಪರಿಚಿತರೇ ಆದ ಪ್ರೊಫೆಸರ್ ಅರಾ ಮಿತ್ರ ಆಗಮಿಸಿದ್ದಾರೆ. ಡಾಕ್ಟರ್ ಎಂ ಶಿವರಾಮ್ ರಾಶಿ ಅವರ ಬಗ್ಗೆ ಮಾತಾಡೋರಿದ್ದಾರೆ. ಡಾಕ್ಟರ್ ಶಿವರಾಮ್ ಅವರು ತೀರ್ಕೊಂಡು 30 ವರ್ಷನೇ ಆಗಿದೆ, 29 ವರ್ಷ ಆಗಿದೆ. ಅವರದ್ದು ಒಂದು ದೃಷ್ಟಿಯಿಂದ ಸವ್ಯಸಾಚಿ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಅಂದಹಾಗೆ ಒಂದು ಕಡೆ ವೈದ್ಯಕೀಯ ಕ್ಷೇತ್ರ, ಇನ್ನೊಂದು ಕಡೆ ಸಾಹಿತ್ಯ, ಎರಡರಲ್ಲೂ ಉನ್ನತ ಸಾಧನೆ ಮಾಡಿದವರು. ಇದು ಸಾಲದು ಅನ್ನೋ ಹಾಗೆ 1970ರ ದಶಕದಲ್ಲಿ ವೇದಾಂತ ದರ್ಶನದ ಹಲವು ಅಂಶಗಳ ಬಗ್ಗೆ ಕೂಡ ಜಿಜ್ಞಾಸೆ ನಡೆಸಿದರು. ದೇಹ ಚಿಕಿತ್ಸಾ ಶಾಸ್ತ್ರದಷ್ಟೇ ಮನೋವಿಜ್ಞಾನದಲ್ಲಿಯೂ ಅಪೂರ್ವವಾದ ಒಳನೋಟಗಳನ್ನು ಅವರು ನೀಡಿದರು. ಅವರ ನೈಜ ಪ್ರತಿಭಾವಂತಿಕೆಯ ಮಟ್ಟವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಬಹುಶಃ ಇಷ್ಟು ಪರಿಚಯ ಸಾಕಾದೀತು. ಈ ಗೋಖಲೆ ಸಂಸ್ಥೆಯ ಪರಿವಾರಕ್ಕೆಲ್ಲ ಅವರು ಸಹಜವಾಗಿಯೇ ಸುಪರಿಚಿತರಾಗಿಯೇ ಇದ್ದರು. ಇಲ್ಲಿ ಅವರ ಅನೇಕ ಉಪನ್ಯಾಸಗಳು ಆಗಿದ್ದವು. ನಿದರ್ಶನಕ್ಕೆ 1950ರ ದಶಕದಲ್ಲಿ ಅವರು ಇಲ್ಲಿ ಒಂದು ಪ್ರೌಢ ಉಪನ್ಯಾಸ ನೀಡಿದ್ದರು. ಅದರ ವಿಷಯ ಸಲ್ಫಾನಮೈಡ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್. ವಿಶೇಷ ಅಂದರೆ ಇವತ್ತು ಮನೆಮಾತಾಗಿರುವ ಆ್ಯಂಟಿಬಯೋಟಿಕ್ಸ್ ಆಗಿನ್ನೂ ಚಲಾವಣೆಗೆ ಬಂದಿರಲಿಲ್ಲ, ಹೆಸರಷ್ಟೇ ಕೇಳಿಬರ್ತಾ ಇತ್ತು. ಅದು ಎಲ್ಲ ಕಡೆ ಬಳಕೆ ಆಗಿದ್ದು ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ, ಅವುಗಳ ವ್ಯಾಪಕ ಬಳಕೆ ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಆಗೋಕ್ಕೆ ಶುರುವಾಯಿತು. ಆದರೆ ಆ ಪ್ರಾಥಮಿಕ ಹಂತದಲ್ಲಿಯೇ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಡಾಕ್ಟರ್ ಶಿವರಾಮ್ ಇಲ್ಲಿ ಪ್ರೌಢ ಉಪನ್ಯಾಸ ನೀಡಿದ್ದಲ್ಲದೆ ಅವು ಅಲ್ಪಕಾಲದಲ್ಲಿ ಚಿಕಿತ್ಸಾ ಶಾಸ್ತ್ರದಲ್ಲಿ ಬ್ರಹ್ಮಾಸ್ತ್ರ ಆಗೋದಿದೆ ಅಂತ ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಅವರ ವೈದ್ಯಶಾಸ್ತ್ರ ಅಧ್ಯಯನ ಎಷ್ಟು ಅಪ್ ಟು ಡೇಟ್ ಆಗಿರ್ತಾ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಅದಲ್ಲದೆ ತಮ್ಮಲ್ಲಿ ಕೆಲವರಿಗಾದರೂ ತಿಳಿದಿರಬಹುದು, ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸ್ಥಾಪನೆಯಲ್ಲಿ ಡಾಕ್ಟರ್ ಶಿವರಾಮ್ ಅವರ ಪ್ರಮುಖ ಪಾತ್ರ ಇತ್ತು. ಔಷಧ ತಯಾರಿಕೆ ಉದ್ಯಮದಲ್ಲಿಯೂ ಅವರ ಗಣನೀಯ ಯೋಗದಾನ ಇತ್ತು. ಕೆಲವು ಅಂಶಗಳನ್ನು ಪ್ರೊಫೆಸರ್ ಅರಾ ಮಿತ್ರ ಅವರು ಪ್ರಸ್ತಾವ ಮಾಡಬಹುದು. ಹಾಗೆಯೇ ಅವರ ಸಾಹಿತ್ಯ ಕಾರ್ಯ ಕುರಿತು ಕೂಡ ಅವರು ವಿಸ್ತಾರವಾಗಿ ಮಾತನಾಡೋರಿದ್ದಾರೆ. ಆದ್ದರಿಂದ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಸ್ಮರಣೀಯ ಕೃತಿಗಳನ್ನು ರಾಶಿ ನೀಡಿದರು. ಅವುಗಳಲ್ಲಿ ಮನೋವಿಜ್ಞಾನ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದ 4-5 ಬಿಟ್ಟರೆ ಉಳಿದದ್ದೆಲ್ಲ ನಗೆ ಬರಹಗಳೇ. ಕನ್ನಡದಲ್ಲಿ ಒಂದು ನೆಗೆಯ ಯುಗವನ್ನೇ ನಿರ್ಮಾಣ ಮಾಡಿದವರು ಡಾಕ್ಟರ್ ಶಿವರಾಮ್. ಅವರು ತಾವೇ ವಿಪುಲವಾಗಿ ವಿನೋದ ಬರಹಗಳನ್ನು ಬರೆದರಷ್ಟೇ ಅಲ್ಲ, ಕನ್ನಡದಲ್ಲಿ ವಿನೋದ ಲೇಖಕರ ಒಂದು ದೊಡ್ಡ ಪಡೆಯನ್ನೇ ನಿರ್ಮಿಸಿದರು. ಈ ಪ್ರಕ್ರಿಯೆಗೆ ಪ್ರಮುಖ ಮಾಧ್ಯಮ ಆದದ್ದು ಅವರು ಸುಮಾರು 25 ವರ್ಷ ಕಾಲ ನಡೆಸಿದ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಅನ್ನಿಸಿಕೊಂಡಿರುವ ಕೊರವಂಜಿ ಮಾಸಪತ್ರಿಕೆ. ಹಾಸ್ಯ ಲೇಖಕರಾಗೋದಕ್ಕೆ ಶಿವರಾಮ್ ಅವರಿಗೆ ಪ್ರಮುಖ ಪ್ರೇರಣೆ ದೊರಕಿದ್ದು ಟಿ.ಪಿ. ಕೈಲಾಸಂ ಅವರಿಂದ ಅಂತ ಅವರೇ ಹೇಳಿಕೊಂಡಿದ್ದಾರೆ. ನಿನ್ನೆ ಇಲ್ಲಿ ಕೈಲಾಸಂ ಅವರ ಸ್ಮರಣೆ ನಡೆಯಿತು ಕಾಕತಾಳೀಯವಾಗಿ. ಆದರೆ ವಿನೋದ ಪ್ರಜ್ಞೆ ಶಿವರಾಮ್ ಅವರಲ್ಲಿ ರಕ್ತಗತವಾಗಿಯೇ ಇತ್ತು ಅಂತಲೇ ಅನಿಸುತ್ತೆ. ನಮ್ಮ ಜನಕ್ಕೆ ನಗೋದನ್ನು ಕಲಿಸಿದವರ ಪಂಕ್ತಿಯಲ್ಲಿ ಕೈಲಾಸಂ ಮತ್ತು ಡಾಕ್ಟರ್ ಶಿವರಾಮ್ ಇವರ ಹೆಸರುಗಳು ಮೊದಲೇ ಬರಬೇಕಾಗತ್ತೆ. ಅತಿ ಸಾಮಾನ್ಯ ವ್ಯಕ್ತಿಗಳ ಪರಿಸರದಲ್ಲಿ, ಅತಿ ಸಾಮಾನ್ಯ ನಡವಳಿಗಳಲ್ಲಿ ವಿನೋದದ ಸಾಧ್ಯತೆಯನ್ನು ಗುರುತಿಸಿ ಸ್ಫೋಟಗೊಳಿಸ್ತಾ ಇದ್ದವರು ಡಾಕ್ಟರ್ ಶಿವರಾಮ್.
ಇದು ಅವರ ವಿಸ್ಮಯಕರವಾದ ಸಾಧನೆ ಅಂತ ಹೇಳಬೇಕಾಗತ್ತೆ. ಸಾಮಾನ್ಯ ವಿನೋದದ ಪ್ರಾಕಾರದಿಂದ ಹಲವಾರು ಮಜಲುಗಳ ಮೇಲಕ್ಕೆ ಲಂಘನ ಮಾಡಿ ಅವರು ಸುಖದ ಅನುಭವ ಹೇಗೆ ಆಗತ್ತೆ ಅನ್ನೋದನ್ನೇ ಕುರಿತು ಮಥನ ಮಾಡಿ ಅವರು ಕೊಟ್ಟ ವಿಶ್ಲೇಷಣೆ ಒಂದು ಅದ್ಭುತ ಅಂತ ಅನಿಸುತ್ತೆ. ಈ ಬಗೆಯ ಅಪ್ಲೈಡ್ ಸೈಕಾಲಜಿ, ಆನ್ವಯಿಕ ಮನೋವಿಜ್ಞಾನ ಬರಹ ಕನ್ನಡದಲ್ಲಂತೂ ಹಿಂದೆ ಬಂದಿರಲಿಲ್ಲ, ಪ್ರಾಯಶಃ ಬೇರೆ ಭಾಷೆಗಳಲ್ಲೂ ಎಲ್ಲೂ ಬಂದಿರಲಿಕ್ಕಿಲ್ಲ ಅಂತ ಅಂದ್ಕೋತೀನಿ. ವ್ಯಕ್ತಿಯಾಗಿಯೂ ಡಾಕ್ಟರ್ ಶಿವರಾಮ್ ಅನ್ಯಾನುಕಂಪ, ದಯಾಶೀಲತೆ, ಎಲ್ಲರಿಗೂ ಸಾಂತ್ವನ ನೀಡುವ ಸ್ವಭಾವ, ಈ ಗುಣಗಳಿಗೆ ಹೆಸರಾಗಿದ್ದವರು. ಕೊರವಂಜಿ ಕಾಡಿಗೆ ಹೋದ ಆಮೇಲಿನ ವರ್ಷಗಳಲ್ಲಿ ಅದರ ಕೆಲವು ಅನುಕರಣೆಗಳು ಬಂದಿವೆ. ಆದರೂ ಕೊರವಂಜಿಯಲ್ಲಿದ್ದ ಜೀವನಾಭಿಮುಖತೆ, ಸೂಕ್ಷ್ಮತೆ, ಈ ವೈಶಿಷ್ಟ್ಯಗಳು ಕೊರವಂಜಿ ಇದೆ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಹೋಲಿಕೆ ಇಲ್ಲ. ಸಾಮಾನ್ಯವಾಗಿ ಹ್ಯೂಮರ್ ಬೇರೆ, ವಿಟ್ ಬೇರೆ. ಹ್ಯೂಮರ್ ಬಹುಮಟ್ಟಿಗೆ ಸನ್ನಿವೇಶನಿಷ್ಠವಾಗಿ ಇರುತ್ತೆ, ವಿಟ್ ಜೈವಿಕವಾಗಿರುತ್ತೆ, ಆರ್ಗ್ಯಾನಿಕ್ ಆಗಿರುತ್ತೆ. ಹೀಗೆ ಈ ವಿಟ್ಟನ್ನು ಪರಿಚಯಿಸಿ ಬೆಳೆಸಿದವರು ಡಾಕ್ಟರ್ ಶಿವರಾಮ್. ಅದೇ ಪರಂಪರೆಗೆ ಸೇರಿದ ಪ್ರೊಫೆಸರ್ ಅರಾ ಮಿತ್ರ ಅವರು ಡಾಕ್ಟರ್ ಶಿವರಾಮ್ ಅವರ ಬದುಕು, ಸಾಧನೆಯ ಪರಿಚಯ ಮಾಡಿಕೊಡೋರಿದ್ದಾರೆ. ಇವತ್ತು ಅನೇಕ ಜನ ನಮ್ಮ ಹಳೆಬರು ಇಲ್ಲಿ ಬಂದಿರೋದು ಬಹಳ ಸಂತೋಷ ತರ್ತಾ ಇದೆ. ಹಿರಿಯರಾದ ಎನ್ ಡಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಡಾಕ್ಟರ್ ವಸಂತಶ್ರೀ ಅವರು ಮಧುಕರ ಅನ್ನೋ ಪತ್ರಿಕೆಯನ್ನು ಹಿಂದೆ ನಡೆಸ್ತಾ ಇದ್ದರು. ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ವಸಂತಶ್ರೀ ಬಂದಿದ್ದಾರೆ. ಹಾಸ್ಯ ಬರಹಗಾರ ಕೃಷ್ಣ ಸುಬ್ಬರಾವ್ ಬಂದಿದ್ದಾರೆ. ಇನ್ನೂ ಅನೇಕ ಜನ ಆಸಕ್ತರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರ್ತಾ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಆದರಣೀಯ ಪ್ರೊಫೆಸರ್ ಅರಾ ಮಿತ್ರ ಅವರು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಉಪನ್ಯಾಸ ಮಾಡೋಕ್ಕೆ ಮುಂಚೆ ನಾನು ತುಂಬ ಆಸಕ್ತಿ ಇರೋದು ಏನು ಅಂದರೆ, ನಾನು ಯಾವ ವಿಚಾರದ ಮೇಲೆ ಮಾತಾಡ್ತೀನೋ ಅದರ ಬಗ್ಗೆ ರಾಮಸ್ವಾಮಿಯವರು ಮಾತಾಡೋದು. ಎಷ್ಟು ಸಲ ಅಂದ್ಕೊಂಡಿದ್ದೀನಿ ಗೊತ್ತಾ, ನಾನು ಇವ್ರ ಕೈಲಿ ಮೊದಲೇ ಮಾತಾಡಿಸ್ಬಿಟ್ಟು ನಾನು ಅದನ್ನೇ ಪಾಯಿಂಟ್ಸ್ ಗುರುತಾಕ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಒಂದು ಲೆಕ್ಚರ್ ಆಗೋಗ್ಬಿಡುತ್ತೆ. ಇದು ಸಾರಗ್ರಹಣ ಅಂತ ಹೇಳ್ತಾರೆ. ಯತ್ ಸಾರಭೂತಂ ತದುಪಾಸಿತವ್ಯಂ ಅಂತ ಒಂದು ಮಾತಿದೆ. ಅಂದರೆ ಒಬ್ಬ ವ್ಯಕ್ತಿಯನ್ನು, ಒಂದು ವಿಷಯವನ್ನು, ಒಂದು ಸಮಸ್ಯೆಯನ್ನು, ಮತ್ತು ಒಂದು ಯಾವುದೇ ತೇಲಿಕೆಯ ವಿಚಾರವನ್ನು ಎತ್ತಿಕೊಂಡಾಗ ಅದನ್ನು ಬೇರಿನ ಸಮೇತ ಎತ್ತೋದಿದೆಯಲ್ಲ, ಅದರ ಮೂಲಕ್ಕೆ ಹೋಗೋದಿದೆಯಲ್ಲ, ಇದು ಭಾಳ ಕಷ್ಟದ ಕೆಲಸ ಗೊತ್ತಾ. ನಾವೇನೋ ಹೇಳ್ಬಿಡ್ತೀವಿ ಹಂಗೆ ಹೀಗಾಗಿದೆ ಹೀಗಾಗಿದೆ. ಡಾಕ್ಟ್ರ್ ಯೋಚನೆ ಮಾಡೋದು ಇವನಿಗೆ ಇಲ್ಲಿ ಎಂಥದ್ದು ತುರಿ ಅಂತಾನೆ, ಕೆರೆಯೋ ಹಾಗಾಗತ್ತೆ ಅಂತಾನೆ, ಇಲ್ಲಿ ನೋವು ಅಂತಾನೆ ಅಂತ ಅಷ್ಟು ಯೋಚನೆ ಮಾಡೋದಿಲ್ಲ ಅವರು. ಅವನ ರಕ್ತ ಕೆಟ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ. ಅಂದರೆ ಮುಂದೂಹಿಸುವ ವಿಚಾರ ಇದೆಯಲ್ಲ. ನನಗೆ ಕನ್ನಡದಲ್ಲಿ ಅನೇಕ ಸಾಹಿತಿಗಳನ್ನು ನನ್ನ ಪುಣ್ಯ ಅಂದರೆ ಎಲ್ಲರನ್ನೂ ಕೇಳಿದ್ದೇನೆ, ನೋಡಿದ್ದೇನೆ, ಮಾತಾಡಿದ್ದೇನೆ. ಶಿವರಾಮ್ ಬಗ್ಗೆ ಒಂದು ಇಂಟರ್ವ್ಯೂ ಕೂಡ ಮಾಡಿ ನಾನು ಅವ್ರ ಬಗ್ಗೆ ಒಂದು ಪತ್ರಿಕೆ, ಕನ್ನಡದ ತುಷಾರ ಪತ್ರಿಕೆಗೆ ಒಂದು ಲೇಖನವನ್ನು ಕೂಡ ಆಗಲೇ ಬರ್ಕೊಟ್ಟೆ, ಇಂಟರ್ವ್ಯೂವನ್ನು ಬರ್ಕೊಟ್ಟೆ ನಾನು. ಹಾಗೆ ದೊಡ್ಡ ದೊಡ್ಡ ಉಪನ್ಯಾಸಕಾರರನ್ನ ಕೇಳಿದ್ದೇನೆ. ಶಿವರಾಮ್ ಅವರು ಬೆಂಗಳೂರಿಗೆ ನಾನು ಬಂದ ಮೇಲೆ ಎಷ್ಟೊಂದು ಪರಿಚಯ ಆಗಿಬಿಟ್ರು ಅಂತಂದರೆ ತುಂಬ ಆಪ್ತ ಬಾಂಧವ್ಯ ಅಂತ ತಿಳ್ಕೊಳ್ಬೇಕು. ಅವ್ರು ನನಗೆ 2 ಇಂಗ್ಲೀಷ್ ಕೃತಿಗಳನ್ನು ಕೊಟ್ಟಿದ್ದರು. ಆನಂದ ಆ್ಯಂಡ್ ದಿ 3 ಆಚಾರ್ಯಾಸ್ ಅಂತ ಒಂದು, ಆಮೇಲೆ ಆನಂದದ ಬಗ್ಗೆ 3 ಆಚಾರ್ಯಗಳಲ್ಲದೇ ಆನಂದದ ಬಗ್ಗೆನೇ ನೇರವಾದ ಅನ್ ಎಕ್ಸ್ಪೀರಿಯನ್ಸ್ ಅಂಥೇಳಿ ಆನಂದ ಅನುಭವ ಅಂತ ಒಂದು ಇಂಗ್ಲೀಷ್ನಲ್ಲಿ ಪುಸ್ತಕ ಬರೆದಿದ್ದಾರೆ. ಮತ್ತು ಇಂಗ್ಲೀಷ್ನಲ್ಲಿರಲಿ, ಬೇರೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಎನ್ನಿಸಿಕೊಂಡಂಥ ಪುಸ್ತಕಗಳಲ್ಲಿ ಒಂದಾತಲ್ಲ ಡೆತ್ ಆ್ಯಂಡ್ ನಚಿಕೇತಸ್.
ಈ ಡೆತ್ ಆ್ಯಂಡ್ ನಚಿಕೇತಸ್ ಇದೆಯಲ್ಲ, ಇದು ಸಾವನ್ನು ಎಷ್ಟು ಹತ್ತಿರದಿಂದ ಎಷ್ಟು ಆಳವಾಗಿ ಅದರ ಪದಗಳೆಲ್ಲ ಗುರುಸೋ ರೀತಿಯಲ್ಲಿ ನೋಡುತ್ತೆ ಅಂತಂದರೆ ನಿಜವಾಗ್ಲೂ ನನಗನ್ನಿಸ್ತು, ನಾನು ರಾಶಿಯವರ ಬಗ್ಗೆ ಮಾತಾಡುವಾಗ ಬಹಳ ಹ್ಯೂಮರಿಸ್ಟ್ ಅಂತ ಹೇಳಿ ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ. ಇಂಥ ದೊಡ್ಡ ವ್ಯಕ್ತಿಯನ್ನು ಹಾಸ್ಯ ಮಾಡ್ತಾರೆ, ಜೋಕ್ ಹೇಳ್ತಾರೆ. ನನಗೆ ಒಬ್ಬರು ಹಳ್ಳಿಯಲ್ಲಿ ಅವಧೂತರು ಬರಿದ್ರು. ನಾನು ಅವಧೂತರು ತಿಳ್ಕೊಂಡಿದ್ದೆ, ಅಷ್ಟು ದೊಡ್ಡ ಮನುಷ್ಯ ಅವನು. ಆದರೆ ಅಲ್ಲಿ ಬರೋರೆಲ್ಲ ಅವ್ರ ಹತ್ರ ಜೋಯಿಸ ಕೇಳಬೇಕಾಗಿತ್ತು. ಜೋಯಿಸ ಕೇಳೋದು ಅಂದರೆ ಏನು, ನನ್ನ ಹಸು ಕಳೆದೋಗಿದೆ, ಅದು ಯಾವಾಗ ಸಿಗುತ್ತೆ, ಈ ಮಗ ಯಾವಾಗ ಬರ್ತಾನೆ, ಇಂಥದ್ದು. ನನಗೆ ಇಷ್ಟು ದೊಡ್ಡ ವ್ಯಕ್ತಿಯನ್ನು ಈ ಪ್ರಶ್ನೆಗಳು ಕೇಳ್ತಾರಲ್ಲ ಅಂತ ಬಹಳ ಸಂಕಟ ಆಗೋದು. ರಾಶಿ ಅವರು ಎಷ್ಟು ಪರಿಪೂರ್ಣ ವ್ಯಕ್ತಿತ್ವ ಅವರದು ಅಂದರೆ, ನೀವು ಮಾನವ ಸಂಬಂಧ ತೆಗೆದುಕೊಳ್ಳಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರ ಮಾತುಗಾರಿಕೆ ವಿಚಾರವನ್ನು ನೋಡಿ, ಚಿಕ್ಕ ಮಕ್ಕಳ ಜೊತೆಯಲ್ಲೇ ಮಾತಾಡಿಕೊಂಡಿರುವಂಥ ಒಂದು ಸ್ವಭಾವವನ್ನು ನೋಡಿ, ಆಸ್ಪತ್ರೆಗೆ ಬರ್ತಾ ಇದ್ದಂತಹ ರೋಗಿಗಳಿದ್ರಲ್ಲ, ಅವರು ಸಮಾಜದ ಯಾವ್ಯಾವ ವರ್ಗಗಳಿಂದ ಬಂದವರು ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಫೀಸ್ ಕಡಿಮೆ ತೊಗೊಳ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. ಯಾಕೆಂದರೆ ನಾನು ಫೀಸ್ ಜಾಸ್ತಿ ಮಾಡಿಬಿಟ್ರೆ ಇವನು ಭಾಳ ದೊಡ್ಡ ಡಾಕ್ಟ್ರು ಅಂತ ಯಾರು ಬರೋದೇ ನಿಲ್ಲಿಸ್ಬಿಡ್ತಾರೆ. ಫೀಸ್ ಜಾಸ್ತಿ ಮಾಡಿಬಿಟ್ರೆ ದೊಡ್ಡ ಡಾಕ್ಟ್ರ್ ಬರ್ತಾರೆ, ತುಂಬ ಜನ ನಿಲ್ಲಿಸ್ಬಿಡ್ತಾರೆ, ಅದಕ್ಕೆ ನಾನು ಹಾಗೆ ಮಾಡೋದಿಲ್ಲ ಅಂಥೇಳಿ. ಆದರೆ ಎಷ್ಟು ವಿನೋದಶೀಲತೆಯಿಂದ ಬದುಕನ್ನು ನೋಡೋ ಗುಣ ನಮ್ಮಲ್ಲಿ ಅನೇಕರಿಗಿಲ್ಲ. ಆರೋಗ್ಯವೇ ಅಂತ ಕೇಳಿ ಮರ್ಯಾದೆಯಾಗಿ ಚೆನ್ನಾಗಿದ್ದೀನಿ ಅಂತ ಹೇಳಬಾರ್ದೆ. ನಮ್ಮ ಹಳ್ಳಿಲಿ ಉತ್ತಮ, ಹೇಗಿದ್ದೀರಿ, ಚೆನ್ನಾಗಿದೆ, ಆರೋಗ್ಯ ಅಂದರೆ ಆರೋಗ್ಯ, ಕೈನಲ್ಲಿ ಏನೋ ಇದೆಯಲ್ಲ ಅಂದರೆ ಔಷಧಿ ಬಾಟ್ಲು. ಬಟ್ ಅದನ್ನ ಹೇಳಲ್ಲ ಅವರು. ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದದ್ದು. ಶಿವರಾಮ್ ಅವರು ತಮ್ಮ ವೃತ್ತಿಯಿಂದಲೇ ತಮಾಷೆ ಮಾಡೋದು ಕಲ್ತ್ಕೊಂಡಿದ್ದಾರೆ. 2 ಪ್ರಕರಣ ಹೇಳ್ತೀನಿ ನಿಮಗೆ. ಒಂದು, ಈ ಸ್ಟೆಥೋಸ್ಕೋಪ್ ಇದೆಯಲ್ರಿ, ಇದನ್ನು ನಾವು ರೋಗಿ ಎದೆಗೆ ಇಡ್ತೀವಿ ಅಂತ ತಿಳ್ಕೊಂಡಿದ್ದೀರಿ ನೀವು, ಆ ಸ್ಟೆಥೋಸ್ಕೋಪ್ನ. ಆದರೆ ಅವ್ರ ಜೇಬಿಗೆ ಇಡ್ತೀವಿ ಅದನ್ನು, ಅಲ್ಲಿ ಆ ಹೇಗೆ ಮಿಡಿತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ. ದುಡ್ಡು ಎಷ್ಟಿದೆ, ಅವ್ರ ಮನೋಧರ್ಮ ಏನು ಅಂತ ತಿಳ್ಕೊಳ್ಬೇಕು ಅನ್ನೋಕ್ಕೋಸ್ಕರ. ಇನ್ನೊಂದು ಕಡೆ ಹೇಳ್ತಾರೆ ಅವರು, ನನಗೆ ಭಾಳ ಇಷ್ಟ ಆಗೋದು ಇದು. ಏನಂದರೆ, ಔಷಧಿಗಳನ್ನು ಕೊಡ್ತೀವಿ ನಾವು ನಿಜ, ಆದರೆ ರಾಶಿಯವ್ರ ಹೆದರಿಕೆ ಏನು ಅಂದರೆ, ಬರ್ಕೊಟ್ಬಿಟ್ರೆ ಅವ್ನು ತಗೊಳ್ಳೋದೇ ಇಲ್ವಲ್ಲ, ದುಡ್ಡಿರಲ್ಲ ಅವನ ಹತ್ರ, ಹಣ ಇರೋದಿಲ್ಲ. ಆದ್ದರಿಂದ ಅವರೇ ತೆಕ್ಕೊಡ್ತಾ ಇದ್ರಂತೆ ಅದನ್ನು. ಯಾವುದೋ ಸ್ಯಾಂಪಲ್ ಬಂದಿತ್ತು ಅಂತ ಸುಳ್ಳು ಹೇಳ್ಬಿಡ್ತಾ ಇದ್ರಂತೆ. ಅಂದರೆ ಯಾರಿಗೆ ಕೊಡಬೇಕು, ಯಾರ ಹತ್ರ ವಸೂಲು ಮಾಡಬೇಕು ಅನ್ನೋದು ಗೊತ್ತು ಅಂತ ಅನ್ನೋಕ್ಕೋಸ್ಕರ ಅವ್ರು ಹೇಳ್ತಾಯಿದ್ರು. ಇನ್ನೊಂದು, ಡೆತ್ ಆ್ಯಂಡ್ ನಚಿಕೇತಸ್ ಬಂದಾಗ ಹೇಳ್ತೀನಿ ನಾನು ಅದನ್ನು. ಸಾವು ಅಂದರೆ ಡಾಕ್ಟ್ರುಗಳು ಅದು ತುಂಬ ಹತ್ತಿರದಿಂದ ನೋಡ್ತಾರೆ. ಬರೋ ರೋಗಿ ಇರ್ತಾನಲ್ಲ, ಇವನು ನಾಳೆ ಬರ್ತಾನೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಶಿವರಾಮ್ ತಮಾಷೆ ಮಾಡ್ತಾಯಿದ್ದ, ಅದಕ್ಕೆ ಅವತ್ತವತ್ತೇ ಫೀಸ್ ವಸೂಲು ಮಾಡಿಬಿಡ್ಬೇಕಪ್ಪ, ಯಾಕೆಂದ್ರೆ ನಾಳೆ ಬರ್ತಾನೆ ಇಲ್ಲೋ ನಿಜವಾಗಿ ಅವರು ದುಡ್ಡಿನ ಬಗ್ಗೆ ಆಸೆ ಪಟ್ಟವರಲ್ಲ. ಎಷ್ಟು ಜನ, ನಾನು ಇಲ್ಲಿ ಅವೆನ್ಯೂ ರೋಡಿಂದ ಕೆಳಗಡೆ ಬಂದರೆ ಅಲ್ಲಿ ನನ್ನ ಸ್ನೇಹಿತರೊಬ್ಬರು ಇದ್ದರು. ಅವರು ಸಣ್ಣ ಹೋಟ್ಲ್ ಇಟ್ಕೊಂಡಿದ್ರು. ಅವ್ರ ಅಳಿಯ ಡಾಕ್ಟರ್ ಪಾಷಾ ಶ್ರೀನಿವಾಸ್ ಅಂತ ಮದ್ರಾಸ್ ಯೂನಿವರ್ಸಿಟಿಯಲ್ಲಿದ್ದರು. ಅವ್ರು ಹೇಳ್ತಾರೆ, ನಾವು ಯಾರು ಹೋದರೂ ಕೂಡ ದುಡ್ಡು ಕೇಳ್ತಾನೇ ಇರಲಿಲ್ಲ ಅವರು, ನಾವೇ ಬಲವಂತ ಮಾಡಿ ಅವರಿಗೆ ಕೊಡಬೇಕು, ಈ ಥರ ಹೇಳ್ತಾಯಿದ್ರು ಅವರು. ಅಂದರೆ ವ್ಯಕ್ತಿಯಾಗಿ ಒಬ್ಬ ಎಷ್ಟು ದೊಡ್ಡ ಎತ್ತರಕ್ಕೆ ಬೆಳಿಬೋದು ಅನ್ನೋದಕ್ಕೆ ಅವರೇ ಉದಾಹರಣೆ. ನಾನು ಶಿವರಾಮ್ ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ಕೊರವಂಜಿ ಪತ್ರಿಕೆ ನಿಜವಾಗ್ಲೂ ನಾನು ಇನ್ನೂ ಹುಡುಗ ಆಗಿದ್ದಾಗಿನಿಂದ ಓದ್ತಾ ಇದ್ದೆ ಅದನ್ನು. ಕೋಲಾರದಲ್ಲಿ ಅವ್ರ ತಮ್ಮನಿಗೆ ಮದುವೆ ಆಯಿತು. ಕೃಷ್ಣಸ್ವಾಮಿ ಅಂತ ಅವ್ರ ತಮ್ಮನ ಹೆಸರು. ಬ್ರೂಕ್ ಬಾಂಡ್ ಏಜೆಂಟ್ ಆಗಿದ್ದರು ಅವರು, ಆಫೀಸಲ್ಲಿದ್ದರು ಅವರು. ಅವರಿಗೆ ನನ್ನ ಸ್ನೇಹಿತನ ತಂಗಿ ವಿಶ್ವನಾಥ್ ಅಂತ ಒಬ್ಬ ನನ್ನ ಜೊತೆಯಲ್ಲಿದ್ದ, ಅವ್ರ ಮೊದಲೇ ಓದ್ತಾ ಇದ್ದೆ ನಾನು. ಅವರ ತಂಗಿ ಇಂದಿರಾ ಅನ್ನೋ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಬೇಕಾಯ್ತು. ಇವರು ಬಂದರು ಕೋಲಾರಕ್ಕೆ. ಆಗಲೇ ನಾನು ಅವ್ರನ್ನ ನೋಡಿದ್ದು. ಅವರು ಹೇಳಿದೆ, ತುಂಬ ಸಂತೋಷ ನಿಮ್ಮನ್ನು ಅವ್ರು ಏನು ಸಂತೋಷ ರೀ, ನಾನು ನೋಡಿದವ್ರು ಯಾರೂ ಸಂತೋಷ ಅಂತ ಹೇಳೋದಿಲ್ಲ ಅಂತ ಇದ್ದರು. ಅವರು ಒಂದು ಹುಚ್ಚಾಸ್ಪತ್ರೆ ಅಂತ ಒಂದು ಪ್ರಬಂಧ ಬರೆದಿದ್ದಾರೆ, ಭಾಳ ಚೆನ್ನಾಗಿದೆ ಇದು. ಇನ್ಫ್ಯಾಕ್ಟ್ ಅವರು ಒಂದು ಸಲ ಆಕ್ಷೇಪಣೆ ಮಾಡಿದ್ದಾರೆ, ಹುಚ್ಚಾಸ್ಪತ್ರೆ ಅಂತ ಕರಿಬೇಡಿ ದಯವಿಟ್ಟು. ಹುಚ್ಚಾಸ್ಪತ್ರೆ ಅಲ್ಲ ಅದು,
ಮತಿ ವಿಕಲರ ಆಸ್ಪತ್ರೆ ಅಷ್ಟೇ. ಹುಚ್ಚು ಅಂತ ಬಂದವನಿಗೆ ನೇರವಾಗಿ ಹೇಳಿಬಿಟ್ರೆ ಯಾರೂ ಅದನ್ನು ಇಷ್ಟಪಡೋದಿಲ್ಲ. ಇವರು ಸಲ ಅಲ್ಲಿಗೆ ಹೋಗಿದ್ರಂತೆ. ತುಂಬ ಒಳ್ಳೆಯ ಪ್ರಬಂಧ ಅಂತ ಇಟ್ಕೊಳ್ಳಿ ಅದು. ಅಲ್ಲೊಬ್ಬ ರೋಗಿ ಮೆಂಟಲ್ ಹಾಸ್ಪಿಟಲ್ನಲ್ಲಿ. ಇವರು ಆಗಾಗ ಅಲ್ಲಿಗೆ ಹೋಗ್ತಾಯಿದ್ರು. ಒಂದು ಸಲ ಹೋದಾಗ ಒಬ್ಬನ ಬಗ್ಗೆ ಹೇಳ್ತಾರೆ ಡಾಕ್ಟ್ರು, ಅವ್ರ ಸ್ನೇಹಿತರು ಡಾಕ್ಟ್ರುಗಳೆಲ್ಲ ಹೇಳ್ತಾರೆ, ಇದಕ್ಕೆ ಏನು ಸಮಸ್ಯೆ ಗೊತ್ತಾ, ಇವನಿಗೆ ಚೆನ್ನಾಗೇ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ಎಲ್ಲ ಸರಿ, ಆದರೆ ಕನ್ನಡಿ ನೋಡಿದ್ರೆ ಹುಚ್ಚುಚ್ಚಾಗಾಡ್ತಾನೆ ಅಂತ. ಕನ್ನಡಿ ನೋಡಿದ ಕೂಡಲೇ ಹುಚ್ಚುಚ್ಚಾಗಾಡ್ತಾನಂತೆ. ಇವ್ರಿಗೆ ಅರ್ಥ ಆಗಲಿಲ್ವಂತೆ, ಇದು ಯಾಕೆ ಹಾಗಾಗುತ್ತೆ. ಆಮೇಲೆ ಏನೋ ಮಾತಾಡ್ತಾ ಅವನ್ನೆಲ್ಲ ನೋಡಿ ಇದ್ಮೇಲೆ ಅಲ್ಲಿ ಕನ್ನಡಿ ಇಟ್ಟಿದ್ದ ಕೂಡಲೇ ಇವ್ರಿಗೆ ಎತ್ತೊಂದು ಬಿಗಿದ್ನಂತೆ. ಇವರಿಗೆ ಓಹೋ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಉದ್ದಕ್ಕೂ ಅವರು ಕಾರ್ ಡ್ರೈವ್ ಮಾಡ್ಕೊಂಬಂದರೂ ಕೂಡ ಮನುಷ್ಯನಿಗೆ ಯಾಕೆ ಹುಚ್ಚಿಡಿಯುತ್ತೆ, ಅದಕ್ಕಿಂತ ಕನ್ನಡಿ ನೋಡಿದ್ರೆ ಯಾಕೆ ಹಾಗಾಗುತ್ತೆ. ಭಾಳ ಹೊಸಂತಿ ಅದು. ಅದಕ್ಕೆ ಸೀದಾ ಮನೆಗೆ ಹೋದ್ರಂತೆ. ಮನೆಗೆ ಹೋದ್ಮೇಲೆ ನಾನು ಯಾಕೆ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೋಬಾರ್ದು ಅನ್ಸುತ್ತೆ ಅವ್ರು. ಹೌದು ನಿಜ ಇವ್ರು ಹೇಳ್ತಾ ಇರೋದು. ನೋಡೋಣ ನಾನು ನೋಡಿಕೊಂಡ್ರೆ ಏನಾಗಿರುತ್ತೆ. ಅವ್ರು ಹೇಳ್ತಾರೆ, ಕನ್ನಡಿಯನ್ನು ನೋಡುವ ತನಕ, ನಾನು ನನ್ನ ಮುಖ ನೋಡ್ಕೊಳ್ಳೋ ತನಕ ಆ ರೋಗಿ ಯಾಕೆ ಹಂಗಾಡ್ದ ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ಗೊತ್ತಾಯಿತು, ನೋಡಿದ್ಮೇಲೆ ಗೊತ್ತಾಯಿತು. ಏನಂದರೆ, ನಾನು ಪಾಪ ಅವ್ರ ತಂದೆ ನನಗೆ ಹೇಳಿದ್ರಂತೆ, ಆ ಹುಡುಗನ ತಂದೆ ಕಾಯಿಲೆ ಮಲಗಿದ್ನ, ಅವನಿಗೆ ಸ್ವಲ್ಪ ಏನಾದರೂ ಮಾಡಿ ಅವನಿಗೆ ಧೈರ್ಯ ಹೇಳಿ ಅಂತ ಹೇಳಿದ್ರಂತೆ. ಹುಡುಗನಿಗೆ ಇನ್ನೇನು ತೊಂದರೆ ಇಲ್ಲ, ಕನ್ನಡಿ ಸಿಕ್ಕಂಗೆ ನೋಡ್ಕೊಳ್ತೀವಿ ನಾವು, ಸ್ವಲ್ಪ ಧೈರ್ಯ ಹೇಳಿ. ಇವ್ರು ಬರವಣಿಗೆ ನೋಡಿ. ನಿಜವಾಗ್ಲೂ ನಾನು ಹಾಗೆ ಸಿಕ್ಕಿದವರೆಲ್ಲ ಧೈರ್ಯ ಹೇಳಿದವರಿಗೆಲ್ಲ ದೇವರು ಸಹಾಯ ಮಾಡಿದ್ರೆ ದೇವ್ರ ಮನೆ 3 ದಿನಗಳಲ್ಲಿ ಹಾಳಾಗೋಗುತ್ತೆ ಅಂತ. ದೇವ್ರ ಮನೆ ಎಕ್ಕುಟ್ಟೋಗುತ್ತೆ ಅಂತ ಅವ್ರು ಹೇಳಿದ ಶಬ್ದ ಅದು. ಎಷ್ಟು ಜನಕ್ಕೆ ಅಂತ ಅವ್ರು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದೆ. ಅವ್ರು ನೋಡಿದ್ರು. ಆಮೇಲೆ ಯಾಕೆ ಹೀಗಾಗ್ತಾನೆ, ತಮ್ಮದೇ ನೋಡ್ಕೊಳ್ತಾರಂತೆ, ಯಾರೂ ಇಲ್ಲ ಮನೆಯೊಳಗೆ, ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ, ತಮ್ಮದನ್ನೇ ನೋಡ್ಕೊಳ್ತಾರಂತೆ. ನೋಡಿ ಅವ್ರ ವರ್ಣನೆ ತಮ್ಮ ಸ್ವಂತ. ನಿಜವಾಗ್ಲೂ ರಾಶಿ ಇಷ್ಟು ಭಯಂಕರವಾಗಿರಲಿಲ್ಲ. ಅವರ ಹುಬ್ಬುಗಳು ಬಹಳ ಉಗ್ರವಾಗಿ ಕಾಣಿಸ್ತಾ ಇದ್ವು ಅಷ್ಟೇ. ಅವ್ರು ಮಾತಾಡ್ತಾ ಇದ್ದ ರೀತಿಯಲ್ಲೂ ಸ್ವಲ್ಪ ಬೇಗ ಉತ್ತರ ತೋಚೋದಿಲ್ಲ. ಏನ್ರಿ ಅಂತಾರೆ ಅವರು. ನಮ್ಮ ಕನ್ನಡ ಡಿಪಾರ್ಟ್ಮೆಂಟಿಂದ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ನಾನಿದ್ದೆ. ವೆಂಕಟರಾಮಯ್ಯ ಅಂತ ಒಬ್ಬರಿದ್ದರು, ಸುಯಂ ಅರಗ ಅಂತ, ಭಾಳ ಪ್ರಸಿದ್ಧ ಸಾಹಿತಿಗಳವರು. ಅವರು ಇವ್ರನ್ನ ಕರೆಯೋಕ್ಕೆ ಹೋಗಿದ್ದಾರೆ. ಅಲ್ಲಿ ಪೇಷಂಟ್ ಸಿಕ್ಕಾಬಿಡೆ ಕೂತಿದ್ದಾರೆ, ಇವರು ಕೂತ್ಬಿಟ್ರು. ಇವರು ಅಲ್ಲೇ ಹತ್ರ ಬಂದು, ಏನ್ರಿ, ನನಗಲ್ಲ ಸರ್, ನಿಮ್ಗಲ್ದೇ ಇದ್ಮೇಲೆ ಯಾಕೆ ಬಂದಿರಿ ನೀವು. ಇವರಿಗೇನು ತೋಚಿಲ್ಲ. ಇಲ್ಲ ಸರ್, ಕಾಲೇಜ್ಗೆ, ಸೆಂಟ್ ಜೋಸೆಫ್ ಕಾಲೇಜು, ಕರ್ನಾಟಕ ಸಂಘ. ಅರೆ, ಸೆಂಟ್ ಜೋಸೆಫ್ ಕಾಲೇಜ್ಗೆ ಏನ್ರಿ ಆಗಿದೆ, ಕರ್ನಾಟಕ ಸಂಘಕ್ಕೆ ಏನಾಗಿದೆ ಅಂತ ಕೇಳಿದ್ರು. ಆಮೇಲೆ ಅರ್ಥ ಆಯಿತು, ಬಂದರು, ನಮ್ಮಲ್ಲಿಗೆ ಬಂದರು ಅಂತ ಇಟ್ಕೊಳ್ಳಿ ಅವರು. ಆಮೇಲೆ ನಾನು ತುಂಬ ಎಷ್ಟು ಆಶ್ಚರ್ಯ ಅಂದರೆ, ಫಾದರ್ ಕೊಲಾಸ್ ಅಂತ ಒಬ್ಬರಿದ್ದರು ಅವಾಗ. ಅವರು ಪಾಪ ತುಂಬ ಒಳ್ಳೆ ಮನುಷ್ಯ ಅವರು. ಅಂದರೆ ವೈಸ್ ಪ್ರಿನ್ಸಿಪಲ್ ಆಗಿದ್ದರು, ತುಂಬ ಕೆಲಸ ಇರುತ್ತಲ್ಲ, ಅದನ್ನ ಫಾದರಿಗೆ ಪರಿಚಯ ಮಾಡಿಕೊಟ್ಟೆ. ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಇನ್ನೇನು ಭಾಷಣ ಮಾಡಬೇಕು ಅನ್ನುವಾಗ ನಮ್ಮ ವೈಸ್ ಪ್ರಿನ್ಸಿಪಲ್ ಏನು ಮಾಡಿದ್ರು ಅಂದರೆ, ಎದ್ದು ನಿಂತ್ಕೊಂಡು ಸಾರಿ ಐ ಹ್ಯಾವ್ ಟು ಗೋ ಅಂತಂದರು. ಇವರಿಗೆ ಎಷ್ಟು ರೇಗೋಯ್ತು ಗೊತ್ತಾ. ಅವ್ರೇನು ಹೇಳಿದ್ರು, ಎಸ್ ಬೈ ಆಲ್ ಮೀನ್ಸ್ ಐ ವಿಶ್ ಐ ಕುಡ್ ಡೂ ದಿ ಸೇಮ್. ಧಾರಾಳವಾಗಿ ಹೋಗ್ಬೋದು ನೀವು, ನನಗೂ ಹೋಗೋಕ್ಕಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ. ಆ ಫಾದರ್ ತುಂಬ ಸೂಕ್ಷ್ಮ ಅಲ್ವಾ, ಅವ್ರು ಅರ್ಥ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ರು, ಹೋಗಲೇ ಇಲ್ಲ ಕೊನೆಗೆ. ಅವರಿಗೆ ಕೆಲಸ ಇತ್ತು ಪಾಪ. ಅಂದರೆ ಆ ರೀತಿ ಮಾತಾಡ್ತಾರೆ ಅವರು. ಅದಕ್ಕೆ ಹೇಳ್ತಾರೆ ಅವರು, ಅವ್ರ ವರ್ಣನೆ ನೋಡ್ಕೊಳ್ಳಿ. ನೀವು ಮಾಡೋದಿರಲಿ, ಅವ್ರು ಮಾಡ್ಕೊಳ್ಳೋದು. ಪಾಪೋಸಿನಂಥ ಮುಖ, ಚಪ್ಪಲಿ ಅಂತ ಪಾಪೋಸು ಅಂದರೆ. ನನ್ನ ಮುಖ ಹೇಗೆ ಕಾಣಿಸಿದ್ರೆ ಚಪ್ಪಲಿ ಹಾಗೆ, ಅಸಹ್ಯವಾದ ಹಣೆ. ದೀಪದ ಊರಿನಲ್ಲಿ ಸೀಮೆ ಎಣ್ಣೆಗೆ ದರಿದ್ರ ಬಂದಂತಹ ಅವ್ರ ಮುಖ ನೋಡ್ತಾ ಇದ್ದರೆ, ದೀಪದ ಉರಿ ಬದಲಿಗೆ ಯಾವುದೋ ಒಂದು ಲಾಂದ್ರ ಇಟ್ಟಂಗೆ ಕಾಣಿಸ್ತಾ ಇತ್ತು. ಸುಟ್ಟ ಬದನೆಯಂಥ ಮುಖ. ನನಗೆ ನೋಡ್ತಾ ನನಗೇನು ಅನ್ನಿಸ್ತು ಗೊತ್ತಾ, ನನ್ನ ಕಾಲಲ್ಲಿರೋದು 2 ಸೌಂಡು ರಪ ಅಂತ ಹೊಡೆದ್ಬಿಡ್ಲ ಆ ಮುಖಕ್ಕೆ ಅನ್ನಿಸ್ತು. ಅವ್ರದ್ದೇ ಮುಖ. ಆಮೇಲೆ ಅಂದ್ಕೊಂಡ್ರಂತೆ, ಅಯ್ಯೋ ನನ್ನದೇ ಮುಖ, ನಾ ಹಾಗೆಲ್ಲ ಅಂದ್ಕೋಬಾರ್ದಾಗಿತ್ತು, ಅನ್ನಬಾರ್ದು ಅಂತ ಅನಿಸ್ತಂತೆ. ಅಂದರೆ ಆತ್ಮನಿರೀಕ್ಷಣೆ ನಮಗೆ ಜಾಸ್ತಿ. ನಾವು ಸ್ವಲ್ಪ ದೊಡ್ಡವನು ಅಂತ ಹೇಳಬೇಕು, ಯಾವ ವಿಚಾರದಲ್ಲೂ ನಮಗೆ ಮಾನ ಮರ್ಯಾದೆ ಹೋಗಬಾರ್ದು,
ಆದರೆ ಅವ್ರಿಗೆ ಹಾಗಲ್ಲ. ತಮ್ಮನ್ನೇ ಬೇಕಾದರೆ ಆಕ್ಷೇಪಣೆ ಮಾಡಿಕೊಳ್ಳಬಲ್ಲ, ತಮ್ಮ ಬಗ್ಗೆನೇ ನಗಬಲ್ಲಂತಹ ಒಂದು ಮನೋಧರ್ಮ ಅವರಿಗಿತ್ತು. ಹಾಸ್ಯಗಾರರಿಗೆ ಅದು ಬಹಳ ಮುಖ್ಯ. ನನಗೆ ಒಂದು ಇಂಗ್ಲೀಷ್ ಪ್ರಬಂಧ ನೆನಪಾಗುತ್ತೆ. ಅವನೇನೋ ಮಾತಾಡ್ತಾ ಸಪೋಸ್ ಯು ಆರ್ ಎ ಬಗ್ ಅಂತಾನೆ ಅವನು. ನೀವು ಯೋಚನೆ ಮಾಡ್ಕೋ, ನೀನು ತಗಣೆ ಅಂತ ತಿಳ್ಕೊ ಅಂದರೆ ಅವನು ಯಸ್ ಕಮಾನ್ ಐ ಆಮ್ ಎ ಬಗ್, ದೆನ್ ವಾಟ್? ನಮ್ಮ ಬಗ್ಗೆ ನಮ್ಮನ್ನು ಯಾರೋ ತಗಣೆ ಅಂತ ಕರೆದು ಬಿಟ್ಟರೆ, ತಗಣೆ ಅಂತ ತಿಳ್ಕೊ ಅಂತಂದರೆ ನಮ್ಗೆ ಎಷ್ಟು ಸಿಟ್ಟು ಬರುತ್ತಲ್ವ. ಆದರೆ ಫಿಲಾಸಫರ್ಸಿಗೆ ಬರೋದಿಲ್ಲ ಅದು. ಮನೋಸ್ಥಿಮಿತ ಇರೋರಿಗೆ ಹೌದು ಏನಂತಾರೋ ಕರಿ, ಹಂದಿ ಅಂತ ಕರಿ, ಏನು ಬೇಕಾದರೂ ಕರೀರಿ. ಇವತ್ತಿನ ಜನದಲ್ಲಿ ಹಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಜನಗಳನ್ನು ನೋಡಿದಾಗ ನನ್ನಲ್ಲೇ ಇರುವ ದೋಷಗಳೆಲ್ಲ ಅವರಲ್ಲಿ ಕಾಣಿಸಿದಾಗ ಸಂತೋಷ ಆಗುತ್ತೆ. ನಾನು ಇದೇ ಸಂದರ್ಭದಲ್ಲಿ ನಾನಾಗಿ ವರ್ತಿಸ್ತಾ ಇದ್ದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಒಬ್ಬ ಬಹಳ ವಕೀಲ, ಬಹಳ ದೊಡ್ಡವನು ಅಂತ ತಿಳ್ಕೊಂಬಿಟ್ಟಿದ್ದಂತೆ. ಅದಕ್ಕೆ ಅವನು ಲಾಯರು ಅಪರಾಧಿಯನ್ನು ಕಟಕಟೆಯಲ್ಲಿ ನಿಲ್ಲಿಸಿದ ಮೇಲೆ ಕೇಳ್ತಾರೆ, ಅಪರಾಧಿ ನಿಮ್ಮನ್ನು ಎಲ್ಲಿ ಹೊಡೆದ? ಇದು ಬಹಳ ಕಷ್ಟ. ಕಟಕಟೆ ಮೇಲೆ ನಿಲ್ಲಿಸಿದಾಗ ಅಲ್ಲಿರೋರಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಪರಾಧಿ ನಿಮ್ಮನ್ನು ಎಲ್ಲಿ ಹೊಡೆದ ಅಂತಂದರೆ ತಲೆ ಮೇಲೆ ಸರ್. ಅಲ್ರಿ ಯಾವ ಸ್ಥಳದಲ್ಲಿ ಅಂತ ಕೇಳಿದೆ. ಎಲ್ಲಿ ಅಂದರೆ ಯಾವ ಮೂಲೆಯಲ್ಲಿ, ವಿಕ್ಟೋರಿಯಾ ಹತ್ರನೋ ಅಥವಾ ಅಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಇವನಿಗೆ ಹೋಗೋಲ್ಲ ಅದು ಎಲ್ಲಿ ಅಂತ. ಯಾವ ಸ್ಥಳದಲ್ಲಿ ಹೊಡೆದ್ರೆ ಅದೇ ಸರ್ ನೆತ್ತಿ ಮೇಲೆ. ಮತ್ತೆ ನೆತ್ತಿ ಮೇಲೆ ಹೊಡೆದ. ಚೇಚೆ ಅದರಲ್ಲಿ ಹೇಳಬೇಡಿ. ಎಲ್ಲಿ ಬೀದಿಯಲ್ಲ, ಮನೆಯಲ್ಲ, ಬೀದಿಲಿ ಸರ್. ಆಮೇಲೆ ಏನು ಮಾಡ್ದ? ಹೀನಾಮಾನ ಬೈದ ಸರ್. ನನ್ನ ಬಾಯಿಗೆ ಬಂದ ಹಾಗೆ ಬೈದ. ಏನಂತ ಬೈದಾರೆ ಅದೆಲ್ಲ ಹೇಳೋದು ಬೇಡ ಬಿಡಿ ಸರ್. ಅವನು ಇಲ್ಲ ಹೇಳ್ರಿ ಪರವಾಗಿಲ್ಲ. ಏನಂತ ಬೈದ ಅಂದರೆ, ಹಾಳಾಗಿ ಹೋಗು ಪಾಪಿ ಮುಂಡೆ ಇದೆ ಅವನಿಗೆ, ಲಾಯರ್ಗೆ. ನಿನ್ನ ಪಿಂಡ ಬೇಯಿಸಿದ್ರು. ಹಾಳಾಗಿ ಹೋಗು ಪಾಪಿ ಮುಂಡೆ ಇದೆ, ನಿನ್ನ ಪಿಂಡ ಬೇಯಿಸಿದ್ರು, ರೌರವಾದಿ ನರಕಕ್ಕೆ ನೀನು ಹೋಗ್ತೀಯೇ ಅಂತ ಹೀಗೆಲ್ಲ ಹೇಳಿ ಹಾಗಂದರು ಸರ್ ಅಂತ. ಇದು ಭಾಳ ಕಷ್ಟ ಇದು ಹಾಗಂದ್ರು ಅಂದರೆ. ಇವನು ಅದು ಸರಿ ನೀವೇನು ಮಾಡಿದ್ರಿ? ನೀನು ನರಕಕ್ಕೆ ಹೋಗು ಅಂತ ಬೈದ್ನಲ್ಲ, ಏನು ಮಾಡಿದೆ ಅಂದರೆ ತಮ್ಮ ಹತ್ರಕ್ಕೆ ಬಂದೆ ಸರ್. ನೇರವಾಗಿ ತಮ್ಮ ಹತ್ರಕ್ಕೆ ಬಂದೆ ಸರ್. ಅಂದರೆ ಇಲ್ಲಿ ಹಾಸ್ಯ ನಿಜವಾಗಿ ಪ್ರಕರಣಕ್ಕಿಂತ ಹೆಚ್ಚಾಗಿ ಮನುಷ್ಯರ ಸ್ವಭಾವದ ವರ್ತನೆ ಇದೆಯಲ್ಲ, ಗುಣ ಇದೆಯಲ್ಲ, ಅದರ ಬೇರುಗಳಿದೆಯಲ್ಲ, ಅದು ಕಾಣಿಸೋದು. ನೋಡಿ, ಅತ್ತೆ ಸೊಸೆ ಜಗಳದ ಬಗ್ಗೆ ಸಾವಿರಾರು ಜನ ಬರೆದಿದ್ದಾರೆ. ನಾವು ಬರೆದಿದ್ದೀವಿ, ಎಲ್ಲರೂ ಬಹುಶಃ ಕನ್ನಡದಲ್ಲಿ ಬರೋ ಹಾಗೆ ಮಾಡಬೇಕು ಅಂತಿರೋರೆಲ್ಲ ಅದನ್ನು ಬರೀತಾರೆ. ಆದರೆ ಶಿವರಾಮ್ ಯಾವ ರೀತಿ ಹೇಳ್ತಾರೆ ಅಂತಂದರೆ, ನಮ್ಮ ಅತ್ತೆಗೆ ಒಬ್ಬರು ಹೇಳ್ತಾರೆ, ಅವರ ಅತ್ತೆಗೆ ಸೊಸೆ ಹೇಳ್ತಾಳೆ ಒಬ್ಬಳು, ನಮ್ಮ ಅತ್ತೆಗೆ ಪಾಪ ತುಂಬ ಹುರುಗಾಳು ಅಂದರೆ ಭಾಳ ಇಷ್ಟ. ಎಲ್ಲ ಬಗೆಯ ಕಾಳುಗಳನ್ನು ತರ್ತಾರೆ, ಚೆನ್ನಾಗಿ ತಂದು ಹುರ್ಕೊಂಡು ತಿಂತಾರೆ, ಭಾಳ ಇಷ್ಟ ಅವರಿಗೆ. ಹುರ್ಕೊಂಡು ತಿನ್ನೋದು ಅಂದರೆ ಇಷ್ಟ, ಅದು ಸೊಸೆಯನ್ನು ಕಂಡ್ರೆ ಬಹಳ ಇಷ್ಟ ಅಂತ. ಅಲ್ಲ, ಈ ಮಾತು ನೋಡಿ, ನಿಮ್ಗೇನು ಅನ್ಸೋದೇ ಇಲ್ಲ ಇದು ಸಹಜವಾಗಿ. ಹುರ್ಕೊಂಡು ತಿನ್ನೋದು ಅಂತಂದರೆ ಕನ್ನಡದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಇನ್ಯಾವ ಭಾಷೆಯವ್ರಿಗೂ ಅರ್ಥವಾಗಲ್ಲ. ಅದು ಹುರ್ಕೊಂಡು ತಿಂತಾಳೆ ಅಂದರೆ ಅದು ಸೊಸೆಯನ್ನು ಕಂಡ್ರೆ ಬಹಳ ಇಷ್ಟ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಇನ್ನೊಂದು ವಿಚಿತ್ರ ಪ್ರಕರಣ ಅವರು ಕ್ಲಬ್ಬಲ್ಲಿ ನಡೆದಿದ್ದಂತೆ. ಇದು ಒಂದು ಸಲ ಏನಾಗುತ್ತೆ ಅಂದರೆ, ಒಂದು ದಿನ ಪತ್ರಿಕೆ ಓದ್ತಾ ನೀವು ಕೂತ್ಕೊಂಡು, ಯಾವನೊಬ್ಬ ಕ್ಲಬ್ಬಲ್ಲಿ, ಅವರು ಮಲ್ಲೇಶ್ವರದ ಒಂದು ಕ್ಲಬ್ ಇದೆ, ಆ ಕ್ಲಬ್ಬಿನ ಸದಸ್ಯರು ಆಗಿದ್ದರು, ಅಧ್ಯಕ್ಷರು ಆಗಿದ್ದರು, ಎಲ್ಲ ಆಗಿದ್ದರು ಅವರು. ಅಲ್ಲಿ ಅರವಾಮದ್ದು ಅಂತ ಒಬ್ಬ, ಅನೇಕ ಸ್ನೇಹಿತರೆಲ್ಲ ಇದ್ದರು ಅಲ್ಲಿ ಒಂದು ಪತ್ರಿಕೆಯನ್ನು ಓದಿದಾಗ ಅದು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಇದ್ದರೆ ಪರವಾಗಿಲ್ಲ. ಇಂಗ್ಲೀಷ್ನಲ್ಲಿ ಇತ್ತದು. ಯಾವ ಭಾಷೆ ಇದು ಗೊತ್ತಾಗಲಿಲ್ಲ ಅವರಿಗೆ. ಚೈನಿ ಭಾಷೆನಾ, ರಷ್ಯನ್ ಭಾಷೆನಾ, ಯಾವ ಭಾಷೆ ಅಂತ ಏನು ಮಾಡಿದ್ರು ಅರ್ಥವಾಗಲಿಲ್ಲ. ತಕ್ಷಣ ಇದು ಕಮ್ಯುನಿಸ್ಟ್ ಪತ್ರಿಕೆ ಇರಬೇಕು, ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ, ಅದರಿಂದ ಸರ್ಕಾರಕ್ಕೆ ಕೂಡಲೇ ತಿಳಿಸ್ಬೇಕು ಅಂತ ಎನ್ಕ್ವೈರಿ ಮಾಡ್ತಾರೆ.
ಎನ್ಕ್ವೈರಿ ಹೋಗುತ್ತೆ. ಆ ಪ್ರಕಾರ ಕ್ಲಬ್ಗಳಲ್ಲಿ ಏನಾಗುತ್ತೆ ಅಂದರೆ ಯಾರನ್ನು ಕೇಳಿದ್ರು ಅವರು ಸೆಕ್ರೆಟ್ರಿಗೆ ಹೋಗುತ್ತೆ, ಅಲ್ಲಿಂದ ಇನ್ನೊಬ್ಬ ಚೀಫ್ಗೆ ಹೋಗುತ್ತೆ, ಅಲ್ಲಿಂದ ಪ್ರೆಸಿಡೆಂಟ್ಗೆ ಹೋಗುತ್ತದೋ. ಯಾವನೊಬ್ಬ ರಿಪೋರ್ಟ್ ಕೊಡ್ತಾನೆ, ನಿಮ್ಮ ಕ್ಲಬ್ಬಿನಲ್ಲಿ ವಿದೇಶಿ ಮದ್ಯ ಇರಬಹುದು ಎಂದು ಭಾವಿಸಿದ್ದೆವು, ಇವುಗಳನ್ನು ಯಾಕೆ ತರಿಸಿದ್ದೀರಿ? ವಿದೇಶಿ ಮದ್ಯ ಬರಬೇಕು, ವಿದೇಶಿ ಪೇಪರ್ ಬರಬಾರ್ದು. ಪತ್ರಿಕೆಯೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ಅಂಥೇಳಿ. ಆಗ ಅವನು ಹೇಳ್ತಾರೆ, ಕೊನೆಗೆ ಅಧ್ಯಕ್ಷರಿಗೆ ಹೋಗುತ್ತದು, ಕ್ಲಬ್ ಅಧ್ಯಕ್ಷರಿಗೆ. ಅವರನ್ನೆಲ್ಲ ಎನ್ಕ್ವೈರಿ ಮಾಡಿ ಯಾವ ಪತ್ರಿಕೆ ಕಳಿಸ್ತಾ ಇದ್ನಲ್ಲ ಅವನಿಗೊಂದು ಕಾಗದ ಬರೀತಾರೆ, ಎನ್ಕ್ವೈರಿ ಮಾಡ್ತಾರೆ. ಯಾಕಿದು ಇದನ್ನು ಕಳಿಸ್ತಾ ಇದೆಯಾ ಅಂದರೆ, ಅವನ ಸ್ವಾಮಿ 11 ವರ್ಷದಿಂದ ಕಳಿಸ್ತಾ ಇದ್ದೀನಿ ಈ ಪೇಪರ್ನ, ಇದುವರೆಗೆ ಯಾರ್ದು ಆಕ್ಷೇಪಣೆ ಇರಲಿಲ್ಲ, ಇವತ್ತು ಇದ್ದಕ್ಕಿದ್ದಾಗೆ ನೀವು ಆಕ್ಷೇಪಣೆ ಮಾಡಿದ್ದೀರಿ ಅಂದರೆ ನನಗೆ ಅರ್ಥ ಆಗೋದಿಲ್ಲ. ಅಂದರೆ ಏನರ್ಥ? ಒಂದು ಕ್ಲಬ್ಬಿನ ಜನ 11 ವರ್ಷಗಳವರೆಗೆ ಒಂದು ದರಿದ್ರ ಪತ್ರಿಕೆಯನ್ನು ಸಹಿಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಓದಿರ್ತಾರೆ ತಾಪತ್ರಯ, ಯಾರು ಓದಲ್ಲ ಅಂತ ಅವ್ರ ಅರ್ಥ. ಕೊರವಂಜಿ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ತುಂಬ ಬರೀತಾರೆ. ಯಾವ ಒಂದು ಆಸ್ಪತ್ರೆ ಇದ್ದಕ್ಕಿದ್ದಾಗೆ ಈ ಅಮೆರಿಕಾದಿಂದ ಬರೋ ಆಹಾರ ಇದೆಯಲ್ಲ, ಅವಾಗ ಮಿಲ್ಕ್ ಬರ್ತಾಯಿತ್ತು, ಜ್ಞಾಪಕ ಇರಬೇಕು ನಿಮಗೆ. ಆ ಆಹಾರದಲ್ಲಿ ಎಂಥದೋ ಇಲಿ ಪಾಷಾಣ ಸೇರ್ಕೊಂಡ್ಬಿಟ್ಟಿದೆ, ರೋಗಿಗಳಿಗೆ ತುಂಬ ಅಪಾಯ ಅಂತ ಬಂದ್ಬಿಡ್ತಂತೆ. ದೊಡ್ಡ ಆಸ್ಪತ್ರೆ ಅದು. ಆ ದೊಡ್ಡ ಆಸ್ಪತ್ರೆಗೆ ಇಲಿ ಪಾಷಾಣ ಬಿದ್ದುಬಿಟ್ಟಿದೆ, ಆಹಾರ ಹಾಳಾಗಿ ಹೋಗುತ್ತೆ, ಗೋಧಿ ಬೇರೆ ಬರ್ತಾಯಿತ್ತು, ಎರಡೂ ಆರೋಗ್ಯ ಹಾಳಾಗಿ ಹೋಗುತ್ತೆ ಅಂದರೆ ತಕ್ಷಣ ಪೇಷಂಟ್ಸ್ ಪಾಪ ಕೇಳ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿನ ನರ್ಸುಗಳು, ಡಾಕ್ಟ್ರುಗಳು, ಕಾಂಪೌಂಡ್ರುಗಳು ಎಲ್ಲ ಮನೆಗೆ ಓಡೋಗ್ಬಿಟ್ರೆ ಕಿರ್ಚ್ಕೊಂಡು. ಯಾಕೆ ಅಂದರೆ ಅದನ್ನ ಆಸ್ಪತ್ರೆಗೆ ಹಂಚಿದ್ರಲ್ವ, ಎಲ್ಲ ಮನೆಗೆ ಹೊಟ್ಟೋಗಿದೆ. ಅದಕ್ಕೆ ಅವ್ರು ಪಾಪ ಅಯ್ಯೋ ನಮ್ಮ ಮಕ್ಕಳ ಗತಿ ಏನೋ, ನಮ್ಮ ಮಹಿಳೆಯರ ಗತಿ ಏನೋ, ಹಾಗೆ ಅಂಥೇಳಿ. ಇದು ನಿಜವಾಗ್ಲೂ ಹೇಳ್ತೀನಿ, ನನಗೆ ತುಂಬ ರೋಮಾಂಚನ ಕೊಟ್ಟಂತಹ ಸಮಸ್ಯೆ. ನಾನು ಈಗಲೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ವಾಣಿವಿಲಾಸ ಆಸ್ಪತ್ರೆ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ. ಆ ಕಾಲದಲ್ಲಿ ಇದ್ದಿದ್ದೇ ಬಹಳ ದೊಡ್ಡ ಆಸ್ಪತ್ರೆ ಇದೆ, ಅದು ಅಲ್ಲೇನೆ. ನಾನು ಅಲ್ಲೇ ವಾಸ ಮಾಡ್ತಾ ಇದ್ದಿದ್ದೆ, ನನಗೆ ಚೆನ್ನಾಗಿ ಗೊತ್ತು ಆಸ್ಪತ್ರೆ. ನಾನು ಕೋಟೆನಲ್ಲೇ ಇದ್ದೆ. ನನಗೆ ನಮ್ಮ ಸಂಬಂಧಿಗಳ ಪೈಕಿ ಯಾರು ಹೆರಿಗೆ ಆದರೂ ಕೂಡ ನಮ್ಮ ಮನೆಯಿಂದ ಕಾಫಿ ಹೋಗಬೇಕಾಗಿತ್ತು. ಬೆಳಗಿನ ಜಾವ ಎಲ್ಲಿ ಯಾವ ಹೋಟ್ಲ್ ತೆಗೆದಿರುತ್ತೆ ಅಷ್ಟೊತ್ತಿನಲ್ಲಿ ನಮ್ಮ ಮನೆಗೆ ಬಂದು ಅದು ತೊಗೊಂಡು ಹೋಗೋರು, ನಮ್ಮನ್ನು ಎಬ್ಬಿಸ್ಬಿಡೋರು, ಭಾಳ ವ್ಯವಸ್ಥೆ ಪಡ್ತಾಯಿದ್ವಿ. ದೊಡ್ಡ ಆಸ್ಪತ್ರೆ ಅಂತ ಕರೀತಾಯಿದ್ರು ಅದನ್ನು ಅವಾಗ. ನೀವು ಇದು ನೋಡಿ, ಪ್ರಪಂಚದಲ್ಲಿ ಎಲ್ಲೂ ಓದಿಲ್ಲ ನಾನು ಇಂಥದನ್ನು, ಈ ಮಾತನ್ನು. ಡಾಕ್ಟ್ರಾಗಿ ದೊಡ್ಡ ಆಸ್ಪತ್ರೆ ವಿಚಾರದಲ್ಲಿ ಬರೆಯೋದು ಇದೆಯಲ್ಲ, ಏನೆಂದರೆ ದೊಡ್ಡ ಆಸ್ಪತ್ರೆ ಮುಂದೆ 1 ವೇ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲ, ಸರ್ಕಾರಿ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಮುಂದೆ 1 ವೇ ಅಂತ ಬೋರ್ಡ್ ಹಾಕಿದ್ದಾರೆ, ನಿಜ. ಆದರೆ ಪೇಷಂಟ್ಗಳು ನೋಡಿದ್ರೆ ಏನು ಗತಿ? ಪೇಷಂಟ್ ಅಂದರೆ ನಿಜವಾಗಿ ಕಾರಲ್ಲಿ ಹೋಗೋರಿಗೆ ಅದು ಬೋರ್ಡು 1 ವೇ ಅಂದರೆ ಹೀಗೆ ಹೋಗಬೇಕು ಅಂತ. ಪೇಷಂಟ್ ಹೋದ್ರೆ ಪಾಪ ನೀನು 1 ವೇ, ನಿನಗೆ ಹೀಗೆ ಹೋಗ್ಬೋದು, ವಾಪಸ್ ಬರೋಕ್ಕಾಗಲ್ಲ. ಇಷ್ಟು ಸರಳವಾಗಿ, ಅಂದರೆ ವಿಮರ್ಶೆಯನ್ನು ಕ್ರೌರ್ಯವಿಲ್ಲದೆ ಒಬ್ಬನ ತಲೆಗೆ ಮುಟ್ಟಿಸ್ಬೋದು ಅನ್ನೋ ಒಂದು ಮನೋಧರ್ಮ ವ್ಯಕ್ತಿಗಳಲ್ಲಿ ಬಂದರೆ ಅವರ ಹಾಸ್ಯಕ್ಕೆ ಏನು ಬೆಲೆ ಬರ್ತದೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಇದು ರಾಶಿಯವರ ಹಾಸ್ಯದ ಒಂದು ಸ್ವರೂಪವನ್ನು ಹೇಳೋಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ. ಆದರೆ ಅವರ ವ್ಯಕ್ತಿತ್ವದ ಎಲ್ಲ ವಿಚಾರಗಳನ್ನು ಅದರಲ್ಲಿ ಹೇಳೋಕ್ಕಾಗಲ್ಲ. ಆಹಾ, ಏನು ಇವ್ರ ಜನಗಳು ಡಾಕ್ಟ್ರನ್ನ ದೇವರು ಅಂತ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೀತಾರೆ. ಅವೇನೂ ಅಲ್ಲ. ಒಂದು ಮಡಿಪೆಟ್ಟಿಗೆ ಇಟ್ಕೊಂಡು, ಮಡಿಪೆಟ್ಟಿಗೆ ಅಂದರೆ ಒಂದು ಬಾಕ್ಸ್ ಇರುತ್ತಲ್ಲ, ಡಾಕ್ಟ್ರುಗಳು ಹಿಂದೆ ಯಾವಾಗಲೂ ಕೂಡ ದೊಡ್ಡ ಬಾಕ್ಸ್ ಇಟ್ಕೊಂಡು ಹೋಗ್ತಾಯಿದ್ರು. ಪೇಷಂಟ್ಸು ಬುದು ಕೂಡಲೇ ಮನೆಯಲ್ಲಿ ಯಾರೊಬ್ಬರು ಅದನ್ನ ಇಸ್ಕೊಂಡು ಬಂದು ತೆಕ್ಕೊಡೋರು. ಒಂದು ಮಡಿಪೆಟ್ಟಿಗೆ ಇಟ್ಕೊಂಡು ಆ ರೋಗಿಗಳ ಹತ್ರ ಹೋಗಿ ಅವನ್ನ ವಾಸಿ ಮಾಡ್ದ ಅಂತಂದರೆ ಆ ವೈದ್ಯ ಅನ್ನೋನು ಮಹಾಮೂರ್ಖ. ವಾಸಿ ಮಾಡೋಕ್ಕಾಗಲ್ಲ. ಹೋಗೋ ಪ್ರಾಣನ ಯಾವನ ಕೈಲೂ ಉಳ್ಸೋಕ್ಕಾಗಲ್ಲ. ಉಳಿಬೇಕು ಅಂತಿದ್ದವನ ಪ್ರಾಣನ ಯಾವ ಧನ್ವಂತರಿ ಕೈಲೂ ಹೋಗ್ಸೋಕ್ಕಾಗಲ್ಲ, ಸಾಯಿಸೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ.
ಅವರೇ ಒಂದು ಬಹಳ ತಮಾಷೆ ಮಾಡ್ತಾಯಿದ್ರು. ಒಂದು ಸಲ ಹೇಳಿದ್ರು ನನಗೆ, ಏನಂದರೆ 7 ಜನಕ್ಕೆ ಔಷಧ ಕೊಟ್ಟಿದ್ರಂತೆ ಅವರು, ಅದರಲ್ಲಿ 5 ಜನ ಸತ್ತೋದ್ರಂತೆ. ಅದಕ್ಕೆ ವೈದ್ಯ ಕೇಳ್ತಾನೆ, ನಾನು 7 ಜನಕ್ಕೆ ಕೊಟ್ಟಿದ್ದೆ, 5 ಜನ ಯಾಕೆ ಸತ್ತರು? ಇಲ್ಲ ಸರ್, 2 ತಗೊಳ್ಳಲ್ಲ ಅಂದ್ಬಿಟ್ರು. ಇಬ್ಬರು ಔಷಧಿ ತಗೊಳ್ಳಲ್ಲ ಅಂದ್ಬಿಟ್ರು, ಆದ್ದರಿಂದ ನಾನು ಅವ್ರಿಗೆ ಕೊಡಬೇಕಾಯ್ತು. ಅಯ್ಯೋ ಅವ್ರು ಉಳ್ಕೊಂಡ್ರು, ಇಲ್ಲೇರ ಅವರು ಹೋಗ್ಬಿಡ್ಬೇಕಾಗಿತ್ತು ಅಂತ. ಇಷ್ಟು ಲೀಲಾಜಾಲವಾಗಿ ವೈದ್ಯರುಗಳ ಬಗ್ಗೆ ಹಾಸ್ಯ ಮಾಡುವಂತಹ ಇನ್ನೊಂದು ನಾನು ತುಂಬ ಸಲ ಹೇಳಿದ್ದೀನಿ, ಈಗಲೂ ಹೇಳಿಬಿಡ್ತೇನೆ, ನಂಗೆ ಹೇಳಿದ್ರೆ ಸಮಾಧಾನ ಆಗಲ್ಲ. ಅದು ವೈದ್ಯರು ಪಾಪ ಬರೀತಾರೆ. ಇವ್ರು ಶಿವರಾಮ್ ನೋಡ್ರಿ, ಹುಷಾರಿಲ್ಲದೆ ಇದ್ದಾಗ ಡಾಕ್ಟ್ರ್ ಹತ್ರ ಹೋಗ್ಬೇಕಪ್ಪ. ಅವ್ನು ಪಾಪ ಎಷ್ಟು ದೊಡ್ಡ ಆಸ್ಪತ್ರೆ ಇಟ್ಕೊಂಡಿರ್, ಶಾಪ್ ಓಪನ್ ಮಾಡಿರ್ತಾನೆ, ಒಬ್ಬ ಪ್ಯೂನ್ ಇಟ್ಕೊಂಡಿರ್ತಾನೆ, ನರ್ಸ್ನ ಇಟ್ಕೊಂಡಿರ್ತಾನೆ, ಮತ್ತು ಹೋಗ್ಬೇಕಪ್ಪ. ಅವ್ನು ಬದುಕಬೇಡವೆ? ಸರಿ, ಬರ್ಕೊಡ್ತಾನಲ್ಲ ಅವನೇನೋ ಔಷಧಿನ, ಅದನ್ನು ತೊಗೋಬೇಕು, ಅವನ ಹತ್ರ ಹೋಗಬೇಕು, ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಹತ್ರ ಹೋಗಬೇಕು. ಯಾಕೆ? ಅವನು ಬದುಕಬೇಡವೆ? ಮೂರನೇದು, ನೀವು ಕೇಳಿರೋರು ಯಾರಿಗೂ ಹೇಳಬೇಡಿ, ನೀವು ಬಂದು ಕೂಡಲೇ ಮನೆಗೆ ಆ ಔಷಧಿನೆಲ್ಲ ಮಾತ್ರೆನೆಲ್ಲ ಬಚ್ಚಲಿಗೆ ಎಸೀಬೇಕು. ನೀವು ಬದುಕಬೇಡವೆ? ಈ ಮಾತಿದೆ ನೋಡಿ, ತುಂಬ ಹಳೆಯ ಭಾಳ ಹಿಂದೆ 40 ವರ್ಷದಿಂದ ಈ ಜೋಕ್ ಹೇಳಿದ್ದೆ ನಾನು. ಆದರೆ ಅವರ ಮನಸ್ಸಿನಲ್ಲಿ ಯಾವನೂ ಶ್ರೇಷ್ಠ ವ್ಯಕ್ತಿ ಅಲ್ಲ, ನಮ್ಮಿಂದಲೇ ಬಂದವನು, ನಮ್ಮ ಜೊತೆಯಲ್ಲೇ ಇದ್ದವನು. ಅವನು ಏನಾದರೂ ಆ ಸಮಯಕ್ಕೆ ಏನು ಬೇಕೋ ಅದನ್ನು ಮಾಡಿರ್ತಾನೆ ಅಷ್ಟೇ ಹೊರತು ನೀವು ಅವನು ಬಹಳ ದೊಡ್ಡ ಮನುಷ್ಯ ಅಂತಿರು. ನಂಗೆ ತುಂಬ ರೇಗತ್ತೆ ಅಂತ ಇದ್ದರು ಶಿವರಾಮ್ ಅವರು. ಈ ಡಾಕ್ಟ್ರದ್ದು ಒಳ್ಳೆ ಹಸ್ತಗುಣ ಚೆನ್ನಾಗಿದೆ. ಹಸ್ತಗುಣ ಚೆನ್ನಾಗಿದೆ ಅಂದರೆ ಏನಪ್ಪ ಅರ್ಥ? ನಮ್ಮ ಕೈಗೇನು ಗುಣ ಇರೋದಿಲ್ಲ. ಆದರೆ ಜನಗಳಿಗೆ ಇವನ ಹತ್ರ ಹೋದಾಗ ವಾಸಿ ಆಯಿತು ಅನ್ನೋ ಭಾವನೆ ಬಂದುಬಿಟ್ರೆ ಏನು ಮಾಡೋದು? ಭಾಳ ಕಷ್ಟ. ಡಾಕ್ಟ್ರುಗಳ ಮೇಲೆ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯನ್ನು ನೀವು ಏನು ಮಾಡಿದ್ರು ಹೋಗ್ಲಾಡ್ಸೋದು ಕಷ್ಟ. ಶಿವರಾಮೇ ನಂಗೆ ಉದಾಹರಣೆ ಕೊಡ್ತಾಯಿದ್ರು. ಅವರು ಕ್ಲಬ್ಬಲ್ಲಿ ಯಾರೋ ಒಬ್ಬರು ಕೂತಿದ್ದಂತೆ ಡಾಕ್ಟ್ರು. ಪಾಪ ಯಾವನೊಬ್ಬ ರೋಗಿಗೆ ತುಂಬ ತಾಪತ್ರಯ ಅಂಥೇಳಿ ಅಲ್ಲಿಗೆ ಬಂದು ಕ್ಲಬ್ಗೆ ಹುಡ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದಾರೆ. ಇವರು ಕುಡಿತಾ ಇದ್ದಾರೆ. ಇವತ್ತು ಇಲ್ಲ ಸರ್, ಏನಾದ್ರು ಕೊಡಲೇಬೇಕು ನೀವು. ಅವ್ನು ಸುತ್ತಮುತ್ತ ನೋಡಿದಂತೆ ಸಿಗರೇಟ್ ಸೇರಿದ ಬೂದಿ ಇತ್ತಲ್ಲ, ಒಳಗಡೆ ಹೋದರು. ಅದನ್ನೆಲ್ಲ ಸೇರಿಸಿ ಒಂದು ಇದಕ್ಕೆ ಹಾಕ್ಬಿಟ್ಟು, ಒಂದು ಕಾಗದದ ಪಟ್ಟಣಕ್ಕೆ ಹಾಕ್ಬಿಟ್ಟು, ಇದನ್ನು ನೀರಲ್ಲಿ 1 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಲಕ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಕೊಡು ಅಂದಿರುತ್ತೆ. ಇವ್ರು ಹೇಳೋದು ಗೊತ್ತಾ, ಅರ್ಧ ಗಂಟೆ ಅಂತ ಹೇಳಿದ್ರಿಂದ ಅಷ್ಟರೊಳಗೆ ಅವನಿಗೆ ಹುಷಾರಾಯಿತು ಅಂತ ಬಿಟ್ಬಿಡ್ಲಿ ಅಂತ. ಹೋದ್ಮೇಲೆ ಮಾರನೇ ಸಹ ರೋಗಿನೇ ಬಂದ್ಬಿಟ್ನಂತೆ. ಅದೇನು ಔಷಧಿ ಕೊಟ್ರಿ ಸರ್ ನೆನ್ನೆ? ನನಗೆ ಎದ್ದು ಕೂತ್ಬಿಟ್ಟೆ. ಮಲಗಿದ್ದವನು ಹೇಳೋಕ್ಕಾಗದೇ ಇದ್ದವನು ಓಡಾಡ್ತಾ ಇದ್ದೀನಿ ನೋಡಿ ಸರ್, ನಾನೇ ಬಂದುಬಿಟ್ಟೆ, ಅಷ್ಟು ಸಂತೋಷ ಆಯಿತು ನನಗೆ ಅಂತ. ಅವ್ರು ಇಲ್ಲಪ್ಪ, ಅದು ಒಂದೇ ಸಲಕ್ಕೆ ಮಾತ್ರ ತಯಾರು ಮಾಡೋದು ಅಷ್ಟೇ, ಮತ್ತಿನ್ನು ಯಾರು ಕೇಳಿದ್ರು ಅದಿಲ್ಲ ಕೊಡಬೇಡ ಅಂತ. ಅಂದರೆ ಎಷ್ಟು ಜನ ರೋಗಿಗಳನ್ನು ಕಂಡಿಲ್ಲ ಅವರು. ಯಾವ್ಯಾವ ರೀತಿಯ ಬಹಳ ಆಶ್ಚರ್ಯ ಆಗುತ್ತೆ. ಒಂದು ಸಲ ಕಾಶ್ಮೀರದಿಂದ ಒಬ್ಬಳು ಬಂದ್ಲತ್ತೆ, ಹಿಂದಿ ಹುಡುಗಿ, ವಯಸ್ಸಾಗಿದೆ ಅವಳಿಗೆ, 28-29 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು. ಅವಳು ಬಂದ್ಲಂತೆ. ನ್ಯೂಯಾರ್ಕಿಗೆ ಹೋಗಿದ್ದೆ ಅಂತ ಇವ್ರು ಹೇಳಿದ್ರು. ಅವ್ರು ಆ ಹುಡುಗಿ ಮಾವ ನ್ಯೂಯಾರ್ಕಿಗೆ ಕರ್ಕೊಂಡೋಗಿದ್ವಿ. ಮುಂಬೈನಲ್ಲಿ ನಾವು ತೋರಿಸಿದ್ದೀವಿ, ಜಸ್ಟ್ ಲೋಕಲ್ಲ, ಇನ್ನೊಂದು ಬೇರೆ ಆಸ್ಪತ್ರೆ ಇತ್ತು ಆವಾಗ, ಅವ್ರಿಗೆ ತೋರಿಸಿದ್ದೀವಿ. ಮತ್ತು ನಾಟಿ ವೈದ್ಯರೆಲ್ಲ ತೋರಿಸಿದ್ದಾಯಿತು, ಪ್ರಸಿದ್ಧ ವ್ಯಕ್ತಿಗಳು ತೋರಿಸಿದ್ದಾಯಿತು. ಇವಳಿಗೆ ಏನು ಮಾಡಿದ್ರು ಕೂಡ ಇವಳಿಗೆ ನೆಗಡಿ, ಮೂಗು ದಪ್ಪ ಆಗೋದು, ತುಂಬ ಒದ್ದಾಡ್ತಾ ಇದ್ದಾಳೆ, ತಪ್ಪಲೇ ಇಲ್ಲ, ಏನು ಮಾಡಿದ್ರು ತಪ್ಪಲ್ಲ. ತಲೆನೋವು ಬರುತ್ತೆ, ಆಮೇಲೆ ತಲೆನೋವು ಸಿಕ್ಕಾಪಟ್ಟೆ ಬರುತ್ತೆ. ಇವರು ಆಯಿತು ಒಂದು, ಇವರು ಮನೋವೈದ್ಯರು ಬೇರೆ. ಇವರು ಮನೆಗೆ ಮಲ್ಲೇಶ್ವರದಲ್ಲಿ ಮನೆಗೆ ಬಂದ್ರಂತೆ. ಬಂದು ಕೂತ್ಕೊಂಡ್ರು, ಇವನ ಹತ್ರ ಮಾತಾಡಿದ್ರು, ಅವಳ ಹತ್ರ ಮಾತಾಡ್ತಾಯಿದ್ರು. ಹಿಂದಿನಲ್ಲೇ ಅವಳು ಉತ್ತರ ಕೊಡ್ತಾಯಿದ್ಲು. ಇವರು ಅಮೆರಿಕಾಗೆ ಹೋಗಿ ಬಂದಿದ್ದವರು, ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿತ್ತು ಅವರಿಗೆ. ಅವರೆಲ್ಲ ಮಾತಾಡ್ತಾ ಅವ್ರಿಗೆ ಅರ್ಥ ಆಗುತ್ತೆ. ಶಿವರಾಮ್ ಅವ್ರಿಗೆ ಎಷ್ಟು ಅದ್ಭುತವಾದ ಜ್ಞಾನ ಅಂದರೆ, ಅವಳ ಹತ್ರ ಮಾತಾಡ್ತಾ, ಅವಳ ಮುಖ ನೋಡ್ತಾ, ಅವಳ ಕಥೆಗಳನ್ನು ಕೇಳ್ತಾ, ಕೆಲವು ಪ್ರಕರಣಗಳನ್ನು ಹೇಳ್ತಾ ಅವ್ರಿಗೆ ಗೊತ್ತಾಗೋಯ್ತು. ಆಮೇಲೆ ಹೇಳಿದಂತೆ, ನೋಡಮ್ಮ, ಈಗ ವಿಶ್ರಾಂತಿ ತಗೋಬೇಕು ನೀನು 1 ವಾರ, ಮುಂದಿನ ವಾರ ನಮ್ಮ ಆಸ್ಪತ್ರೆಗೆ ಬಾ, ನಾನು ನಿನಗೆ ಔಷಧಿ ಕೊಡ್ತೀನಿ, ಏನು ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಆಯಿತು ಅಂತ ಅವಳು ಹೋಗುವಾಗ, ನೋಡು
ನೀನು ಹೋದ ಕೂಡಲೇ ನಿನ್ನ ಮೂಗುತಿ ಇದೆಯಲ್ಲ ಅದನ್ನು ಒಳಗಡೆ ಇಟ್ಬಿಡು, ಯಾರಿಗೂ ಕಾಣ್ದಂಗೆ ಇಟ್ಬಿಡು. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಒಂದು ವಾರ ನನ್ನ ಆಸ್ಪತ್ರೆಗೆ ಬಾ ಅಂತ ಹೇಳಿದ್ರಂತೆ. ಶಿವರಾಮ್ ಮನೋನಂದಲ್ಲಿ ಬರ್ಕೊಂಡಿದ್ದಾರೆ ಇದನ್ನು. ಆಗ ಅವ್ರು ಹೋದರೆ ಮುಂದಿನ ವಾರ ಆಕೆ ಬಂದ್ಲಂತೆ. ಅವಳು ಗಂಡ ಹೇಳ್ತಾನೆ, ಮಾವ ನೋಡಿ ನನಗೆ ಏನು ಆಸೆ ಆಗಿಬಿಟ್ಟಿದೆ ಇವಳಿಗೆ ಗೊತ್ತಾ, ತುಂಬ ಆರೋಗ್ಯವಾಗೇ ಇದ್ದಾಳೆ, ನಿಮ್ಮ ಹತ್ರ ಬಂದು ಯಾಕೆ ಬಂದ್ವಿ ಅಂತ ಅನ್ನೋ ಒಂದು ಸ್ಥಿತಿ ಬಂದಿದೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ನೀವು ಅವ್ರಿಗೆ ಧೈರ್ಯ ಹೇಳಿದ್ರಲ್ಲ ಅದರಿಂದಲೇ ವಾಸಿಯಾಗಿದೆ ಅವಳಿಗೆ ಅಂತ ಹೇಳ್ತಾರೆ ಅವರು. ಆಮೇಲೆ ಇವರು ಯಾರಿಗೋ ಪಕ್ಕದಲ್ಲಿದ್ದವ್ರಿಗೆ ಹೇಳ್ತಾರಂತೆ, ಇನ್ನೊಬ್ಬ ಡಾಕ್ಟ್ರಿಗೇನೆ, ಏನಾಗಿದೆ ಗೊತ್ತಾ ಈ ಹುಡುಗಿಗೆ, ಭಾರಿ ಶ್ರೀಮಂತರು, ಆದರೆ ಇವರ ಅತ್ತೆ ತುಂಬ ಗೋಳಿಕೋತಾ ಇಲ್ಲಂತ ಅವಳನ್ನ, ಸೊಸೆನ. ಅದು ರೈಟ್ ಅಂತ ಇಟ್ಕೊಳ್ಳಿ ಅತ್ತೆಯರಿಗೆ, ಗೊತ್ತಾಯ್ತಲ್ವ. ಅದು ಪಾಪ ಅವ್ರ ಆಕ್ಷೇಪಣೆ ಮಾಡೋದಕ್ಕೆ ಅದು ಸರಿ ಇಲ್ಲ, ಅದು ಹಕ್ಕಿದೆ ಅವರಿಗೆ. ಯಾಕೆಂದರೆ ಆ ಹುಡುಗಿನ ಮನೆಗೆ ಸೇರಿಸ್ಕೊಂಡಿದ್ದೀವಿ, ಅವಳು ಟ್ರೈನಿಂಗ್ ಕೊಡಬೇಕಲ್ಲಪ್ಪ ಮುಂದೆ ಅತ್ತೆ ಆಗೋಕ್ಕೆ. ಈ ಇನ್ಸ್ಟಿಟ್ಯೂಷನ್ ಹೋಗೋದೇ ಇಲ್ಲ ರೀ, ಅತ್ತೆಯನ್ನು ಇನ್ಸ್ಟಿಟ್ಯೂಷನ್ ಹೋಗೋದಿಲ್ಲ. ಸೊಸೆ ಬೈಕೊಂಡು ತಾನೇ ಅತ್ತೆ ಆಗಿಬಿಡ್ತಾಳೆ ಅಲ್ವಾ. ಅದರಿಂದ ಯಾರನ್ನೂ ಆಕ್ಷೇಪಣೆ ಮಾಡೋ ಹಾಗಿಲ್ಲ ಇಲ್ಲಿ. ಅತ್ತೆ ತುಂಬ ತೊಂದರೆ ಕೊಡ್ತಾಯಿದ್ಲು. ಆಮೇಲೆ ಅವರು ಸತ್ತೋದ್ರಂತೆ. ಸತ್ತೋದ್ಮೇಲೆ ಏನಾಗಿದೆ, ಮೂಗುತ್ತಿನ ಇವ್ರಿಗೆ ಸೊಸೆಗೆ ಕೊಟ್ರಂತೆ ಅವ್ರ ಮಾವ. ಅಯ್ಯೋ ನಮ್ಮ ಅತ್ತೆ ಇಟ್ಕೊಂಡಿದ್ಲಪ್ಪ, ಇದು ತುಂಬ ಚೆನ್ನಾಗಿತ್ತು, ವಜ್ರದ ಮೂಗುತಿ ಇದು, ಇದನ್ನು ನೀನು ಉಟ್ಕೋ ಹಾಕು ಅಂತ ಹೇಳಿಬಿಟ್ಟು ತೊಟ್ಕೋ ಅಂಥೇಳಿ ಸೊಸೆಗೆ ಕೊಟ್ಲಂತೆ. ಅವತ್ತಿನಿಂದ ಅವಳಿಗೆ ಆ ತೊಂದರೆ, ಎದೆನೋವು, ಮೂಗಿಗೆ ಹಿಂಸೆ, ಯಾತನೆ, ಅದು ನೋಡಿಬಿಟ್ರೆ ಅವಳಿಗೆ ಬೇಜಾರಾಗ್ತಾಯಿತ್ತಂತೆ. ನಿಮಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಅವಳನ್ನ ಕೇಳಿದೆ, ಮಾತಾಡ್ತಾ ಮೂಗಿನ ವಿಚಾರ, ಮೂಗುತಿ ವಿಚಾರ ಬಂದಾಗ ನಮ್ಮ ಅತ್ತೆ ಇದು ಅಂಥೇಳಿ ಮುಖ ಸೆಂಟರ್ಸ್ಕೊಡ್ಲು. ಆಮೇಲೆ ಆಗಾಗ ಅದರ ಬಗ್ಗೆನೇ ಪ್ರಸ್ತಾಪ ಮಾಡಿದಾಗ ಅವಳ ಪ್ರತಿಕ್ರಿಯೆ ಗೊತ್ತಾಯ್ತು ನನಗೆ, ಇದು ಮೂಗುತಿ ತೊಂದರೆ. ನೋಡಿ ಎಷ್ಟು ಸಹಜವಾಗಿ ಕಾಣುತ್ತೆ ಇದು, ನಮಗೆ ನಮಗೆ ನಿಜವಾಗ್ಲೂ ಅರ್ಥವಾಗೋದಿಲ್ಲ ಇದು. ಅಂದರೆ ಶಿವರಾಮ್ ಅವರು 1905 ಹುಟ್ಟಿದ ವ್ಯಕ್ತಿ, 1984 ತನಕ, ನವೆಂಬರ್ ತಿಂಗಳಲ್ಲಿ ಅಲ್ಲಿ ತನಕ ಬದುಕಿದ್ರವರು. ಇನ್ನೊಂದು ಹೇಳಿದ್ದೀನಿ ಬಹಳ ಜನಕ್ಕೆ, ನೀವು ವಯಸ್ಸಾದವ್ರು ತಿಳ್ಕೊಬೇಕು ಈ ಗುಣನ. ಅರಾಸೆ ಮತ್ತು ದಾಶರಥಿ ದೀಕ್ಷಿತ್ ಇಬ್ಬರು ಅವ್ರ ಹತ್ರ ಹೋಗಿದ್ದರು. ಹೋಗಿ ಹೇಗಿದ್ದೀರಿ ಇವಾಗ, 77 ವರ್ಷ ಅವ್ರಿಗೆ ಅವಾಗ, ಹೇಗಿದ್ದೀರಿ ಇವಾಗ ಅಂತಂದರೆ ನಿಮ್ಗೆ ಯಾರೂ ಹೇಳೋಕ್ಕಾಗಲ್ಲ ಈ ಉತ್ತರನ. ಅವ್ರನ್ನ ನೋಡ್ರಯ್ಯ ಎಷ್ಟು ಹಳೆಯ ಸ್ನೇಹಿತರು ನೀವೆಲ್ಲ, ನನ್ನ ಶಿಷ್ಯರು. ವಯಸ್ಸಾದವ್ರನ್ನ ಕೇಳೋ ಪ್ರಶ್ನೆ ಅಲ್ಲ ಹೇಗಿದ್ದೀರಿ ಅಂತ ಕೇಳಬಾರ್ದು, ಯಾಕಿದ್ದೀರಿ ಅಂತ ಕೇಳಬೇಕು. ಯಾರಾದರೂ ಸ್ವಂತ ತನ್ನ ಬಗ್ಗೆ ಈ ಥರ ಗಲಾಟೆ ಮಾಡ್ಕೊಳ್ತಾನೆ ಅಂದರೆ, ಹೇಗಿದ್ದೀರಿ ಅಂತಲ್ರಿ ಕೇಳೋದು, ಯಾಕಿದ್ದೀರಿ ಅಂದರೆ ಇವರ ಹಾಸ್ಯದ ಹಿಂದೆ ಒಂದು ಸಮಾಜ ವಿಮರ್ಶೆ ಅಡಗಿದೆ. ವಯಸ್ಸಾದವರ ಮನೋಧರ್ಮ, ಅದನ್ನು ಕುರಿತಂತಹ ಒಂದು ಹಾಸ್ಯ ಅಡಗಿದೆ. ಮತ್ತು ಯಾವ ವಯಸ್ಸಿನಲ್ಲೂ ವ್ಯಕ್ತಿ ಹೇಗೆ ಆನಂದ ಅನ್ನೋದಕ್ಕೆ ಬಂದಾಗ ಹೇಳ್ತೀನಿ ಅದನ್ನು, ಯಾವ ವಯಸ್ಸಿನಲ್ಲೂ ವ್ಯಕ್ತಿ ಹೇಗೆ ಬಾಳಬೇಕು ಅನ್ನೋದ್ರ ಒಂದು ಚಿತ್ರ ಅಲ್ಲಿ ಅಡಗಿದೆ. ಅದರಿಂದ ನನಗೆ ತುಂಬ ಅವರ ಆಪ್ತತೆ ಮತ್ತು ಅವರ ಲೋಕಧರ್ಮ ಮತ್ತು ಅವ್ರ ವ್ಯಕ್ತಿಗಳನ್ನು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದ ರೀತಿ ಇವೆಲ್ಲ ತುಂಬ ಆಶ್ಚರ್ಯವುಂಟು ಮಾಡಿ. ಹೆಣ್ಣುಮಕ್ಕಳನ್ನು ಅಷ್ಟೇ ಹ್ಯಾಕ್ಸ್ ಅದು ಬರ್ಕೊಂಡಿದ್ದಾರೆ ಅವರು. ಅವ್ರ ಮಗಳೇ ಒಂದು ಅವ್ರ ಬಗ್ಗೆ ರಾಶಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಉಳಿದವರೆಲ್ಲ ಬರೆದಾಗ ಅವ್ರಿಗೆ ಎಷ್ಟು ಹೆಣ್ಣು ಮಕ್ಕಳು ಅಂದರೆ ಅದು ಎಷ್ಟು ಪ್ರೀತಿ ಅವರಿಗೆ ಗೊತ್ತಾ. ಅವ್ರ ಕ್ರೌರ್ಯ ಅನ್ನೋದಿಲ್ಲ ಅವ್ರ ಹಾಸ್ಯದಲ್ಲಿ. ಇದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಅಮೆರಿಕಾದಲ್ಲಂತೂ ಇದು ಬಹಳ ಪ್ರಸಿದ್ಧವಾಗಿದೆ, ಪಾಪ್ಯುಲರ್ ಮಾಡಿಬಿಟ್ಟು ನಾನು ಏನು ಎಲ್ಲ ತುಂಬ ಕಡೆ ಹೇಳಿಬಿಟ್ಟು ಮಗಳಿಗೆ ಹೇಳ್ತಾರೆ. ಅಮೆರಿಕಾದಲ್ಲಂತೂ ಅದು ಉಪ್ಪಿಟ್ಟು ಅಂತಲೇ ಪ್ರಸಿದ್ಧವಾಗಿದೆ. ಇಂಗ್ಲೆಂಡಲ್ಲಿ ನಾನು ಹೋದಾಗ ಎಲ್ಲರೂ ನಾನು ಉಪ್ಪಿಟ್ಟು ಅಪ್ಪಾಜಿ ಅಂತ ಒಬ್ಬ ಇದ್ದಾನೆ ಡಾಕ್ಟ್ರಲ್ಲಿ, ಅವನಿಗೆ ಉಪ್ಪಿಟ್ಟು ಅಂತ ಇದ್ದರು, ನನಗೂ ಅದನ್ನ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಅವರು ಸುಮ್ಮನೆ ಭಾಳ ಸರಳವಾಗಿದೆ, ಗಂಡ ಹೆಂಡತಿ ಮಗಳು
ಬೇರೆ ಮಕ್ಕಳು ಇರ್ತಾರೆ. ಅವರು ಹೆಂಡತಿ ಊರಿಗೆ ಹೋಗ್ಬೇಕಾಗಿರುತ್ತೆ ಒಂದು ಸಲ. ಊರಿಗೆ ಹೋಗುವಾಗ ಅಲ್ಲಿ ನಿಲ್ಲಿಸ್ಕೊಂಡು ತಕ್ಷಣ ಅಲ್ಲೇ ಇವರು ಹೊರಡ್ತಾ ಇದ್ದಾರೆ, ಡ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೇನೋ ಅಡುಗೆ ಮಾಡಿದ್ದೀನಿ, ಹೇಗೋ ನಾಳೆ ಅಡುಗೆವನು ಬರ್ತಾನೆ. ಅದು ಭಾಳ ಸರಳ, ಅದು 10 ಅಡುಗೆವನು ಬರೋದು 11 ಗಂಟೆಗೆ. ಬೆಳಗ್ಗೆ ತಿಂಡಿ ಮಾಡಬೇಕಲ್ಲ, ಈಕೆ ಮಾಡ್ತಾಯಿದ್ರು ಇವರು ಹೆಂಡತಿ. ನಾನು ಇರೋದಿಲ್ಲ, ಮಗಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ ಉಪ್ಪಿಟ್ಟು ಮಾಡು ಅಂತ. ಇವರು ಯಾಕೋ ನಂಗೆ ನಂಬಿಕೆ ಇಲ್ಲ ನಿನ್ನ ಮೇಲೆ, ಹೇಳ್ಕೊಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಮಗಳನ್ನೇ ಕೇಳ್ತೀನಿ ಅಂತ ಹೇಗಮ್ಮ ಉಪ್ಪಿಟ್ಟು ಮಾಡೋದು? ಇನ್ನು ನೋಡಿ ಎಷ್ಟು ಮಗು ಪೆದ್ದೋದು, ಮುಗ್ಧೆ ಅದು ಪೆದ್ದು ಅನ್ನೋದಕ್ಕಿಂತ. ಉಪ್ಪಿಟ್ಟು ಬಾಣಲೆ ಇಟ್ಕೊಳ್ಬೇಕು, ಹೌದು, ಹುರ್ಕೋಬೇಕು ರವೆನ. ಆಮೇಲೆ ಒಲೆ ಉರಿ ಮಾಡಬೇಕು, ಜ್ಞಾಪಕ ಇದೆಯಾ? ಇದೆ. ಆಮೇಲೆ ಎಲ್ಲ ಮಾಡಿ ಏನೇನು ಹಾಕಬೇಕು, ಎಲ್ಲ ನೀರು ಯಾವಾಗ ಹಾಕಬೇಕು ಎಲ್ಲ ಹೇಳಿ ಮಾಡಿಬಿಡ್ತಾಳೆ. ಆಗ ಇವ್ರು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಅಮ್ಮ ಇರುವಾಗಲೇ ಕೇಳಿಬಿಡ್ತೀನಿ, ಎಲ್ಲ ಸರಿ, ಅದಕ್ಕೆ ಕೂದಲು ಯಾವಾಗ ಹಾಕಬೇಕು? ಕೂದಲು, ತಲೆ ಕೂದಲು ತೆಗೆದು ಯಾವಾಗ ಹಾಕಬೇಕು? ಆ ಮಗುಗೆ ಕೂದಲು ಕೂದಲು ಕೂದಲು. ನೋಡಮ್ಮ, ಇದೇ ನೀವು ತಪ್ಪೋದೇ ಇಲ್ಲಿ. ನಿಮ್ಮಮ್ಮ 20 ವರ್ಷದಿಂದ ಅಡುಗೆ ಮಾಡ್ತಾಯಿದ್ದಾಳೆ, ಒಂದು ದಿವಸ ತಪ್ಪಿಸಿಲ್ಲ, ಒಂದು ದಿವಸ ತಪ್ಪಿಸಿಲ್ಲ. ಆದ್ದರಿಂದ ನೀವು ದಯವಿಟ್ಟು ಅದು ಸ್ವಲ್ಪ ತಿಳ್ಕೊಂಬಿಡು. ಈ ಅಂದರೆ ಚಿಕಿತ್ಸೆ ಅಂತ ಕರಿತೀವಲ್ಲ ನಾವು, ಈ ಚಿಕಿತ್ಸೆ ಅನ್ನೋದು ನಿಜವಾಗಿ ಮನಸ್ಸಿನ ಶೋಧನೆ ಒಂದು ರೀತಿಯಲ್ಲಿ. ನಿಮ್ಮ ಭಾವನೆಗಳ ವಿಕಾರ ಭಾವನೆಗಳೆಲ್ಲ ತೆಗೆದು ಹೊಡೆದಾಕುವಂಥದ್ದು ವಿರೇಚನ ಅಂತ ಕರೀತಾರೆ ಇದನ್ನು. ಶಿವರಾಮ್ ಅವರಲ್ಲಿ ಮಾತ್ರ ಈ ವಿರೇಚಕ ಶಕ್ತಿ ಅವರ ಹಾಸ್ಯದಲ್ಲಿದೆ. ಯಾರೂ ತನಗೆ ಅವಮಾನ ಆಯಿತು ಅಂತ ತಿಳ್ಕೊಳ್ಳೋದಿಲ್ಲ. ಅತ್ತೆ ಹೆಂಡತಿನ ಅಡುಗೆ ಇನ್ನು ಬೇರೆಯವ್ರಿಗೆ ಆಕ್ಷೇಪಣೆ ಅಂದರೆ ಅವ್ರ ಹೆಂಡತಿ. ಅನೇಕರಿಗೆ ಹಾಸ್ಯ ಅರ್ಥವಾಗೋದಿಲ್ಲ ಬೇಗ. ಒಂದೊಂದು ಸಲ ನೀವು ಹೇಳಿದ್ರೂ ತಪ್ಪು ತಿಳ್ಕೊಂಡ್ಬಿಡ್ತಾಳೆ ಅವಳು ಹೆಂಡತಿ. ನಮ್ಮ ಕಸ್ತೂರಂಗಾಚಾರ್ಯ ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಅವ್ರು ಹೇಳ್ತಾರೆ, ಇವಳು ಪಾಪ ದಿನಾ ತಿಂಡಿ ಮಾಡಿದ್ರೆ ಏನೇನೋ ಆಕ್ಷೇಪಣೆ ಮಾಡ್ತಾಯಿದ್ಲಂತೆ, ಇವಳು ಹಾಗಿದೆ ಹೀಗಿದೆ ಅಂತೆಲ್ಲ ಇವನು ಗಂಡ ಆಕ್ಷೇಪಣೆ ಮಾಡ್ತಾಯಿದ್ನಂತೆ. ಒಂದು ದಿವಸ ಪಾಪ ಮಗಳಿಗೂ ಹೇಳ್ತಾಳೆ, ಮಾಡಿಬಿಟ್ಟು ಏನು ಹೇಳಿದ್ದಾರೆ, ದೋಸೆ ಮಾಡ್ತಾಳೆ. ಇವನು ತಿಂದುಬಿಟ್ಟು ದಿನಾ ಏನಾರು ಅಂತಿದ್ದೆ ಕಣೆ, ಇವತ್ತೇನು ಅನ್ನೋ ಹಂಗಿಲ್ಲ. ಇವನು ಹೇಳ್ತಾನೆ, ನೀನು ತಿಂಡಿ ತಂದುಕೊಟ್ಟಿಯಲ್ಲ, ಆ ರೊಟ್ಟಿ ಅದ್ಭುತವಾಗಿತ್ತು ಅಂತ ಹೇಳ್ತಾನೆ. ಇವನು ಅಲ್ಲ, ಅವ್ನು ತಿಂಡಿ ರೊಟ್ಟಿ ತಿಂದಿದ್ದಾನೆ, ಅದ್ಭುತವಾಗಿತ್ತು ಅಂದರೆ ಆ ಹೆಂಡತಿ ನೋಡಿದ್ರ ಯಾವಾಗಲೂ ಇದೇ ಹಣೆ ಬರ ಇರೋದು. ದೋಸೆ ಸ್ವಲ್ಪ ದಪ್ಪಗಾಗಿದ್ದಕ್ಕೆ, ದೋಸೆ ಅಂತ ಕಾವಲಿ ಮೇಲೆ ಹಾಕ್ಕೊಟ್ಟಿದ್ದೀನಿ, ಅದು ದಪ್ಪಾಗಿದ್ದಕ್ಕೆ ಇವರೇನಂತ ತಿಳ್ಕೊಂಡಿದ್ದಾರೆ, ರೊಟ್ಟಿ ರೊಟ್ಟಿ ಅಂತಾರಲ್ಲ. ಅಂದರೆ ವಕ್ರವಾಗಿ ನೋಡೋರಿಗೆ ಯಾವಾಗಲೂ ಕೂಡ ಅದೇ ಕಾಣಿಸ್ತಾ ಇರುತ್ತೆ, ಅವ್ರ ನೇಚರೇ ಹಾಗೆ. ಶಿವರಾಮ್ ಅವರು ಈ ಹಾಸ್ಯದ ಲೋಕವನ್ನು ತಮ್ಮ ಬದುಕಿನ ಒಂದು ಭಾಗವಾಗಿ ಮಾಡಿಕೊಂಡ್ರಲ್ವ, ಅದು ಬಹಳ ಮುಖ್ಯವಾದದ್ದು. ಆಮೇಲೆ 1931ರಲ್ಲಿ ಅವರು ವೈದ್ಯರಾದರು. LMP ಅಂತ ಕರೀತಾ ಇದ್ದಾರಲ್ಲ, ಅವಾಗೆಲ್ಲ MBBS ಇರಲಿಲ್ಲ, ಕಲ್ಕತ್ತಾಗೆ ಹೋಗಬೇಕಾಗಿತ್ತು, ಅದಕ್ಕೆ ಇಲ್ಲಿ LMP ಅಂತ ಕರೀತಾಯಿದ್ರು. ಅದಾದರೂ ಭಾಳ ಒಳ್ಳೆಯ ಡಾಕ್ಟರ್, ಭಾಳ ಒಳ್ಳೆಯ ಹೆಸರು ತೊಗೊಂಬಿಟ್ರು ಅಂತ ಇಟ್ಕೊಳ್ಳಿ. ಕ್ಲಬ್ ಸ್ವಲ್ಪ ಶ್ರೀಮಂತರು ಬೇರೆ ಅವರು, ಅವ್ರ ಧೋರಣೆಗಳು, ಅವ್ರ ಮಾತುಕತೆ, ಅವ್ರ ಡ್ರೆಸ್ಸು ಎಲ್ಲ ಹಾಗೇನೆ. ತದೇಕಾತ್ಮಕತೆ ಅಂದರೆ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಅದರಲ್ಲೇ ಮನಸ್ಸು ಬಿಡುತ್ತೆ. ನನಗೆ ಒಬ್ಬಳು ನರ್ಸ್ದು ಕಥೆ ಜ್ಞಾಪಕ ಬರ್ತಾ. ಅವ್ರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಮಾರ್ಥಾಸ್ ಹಾಸ್ಪಿಟಲ್ನಲ್ಲಿ ಒಬ್ಬರು ಸೀನಿಯರ್ ನರ್ಸು ಅವಳು. ಇವರು ಆಪ್ರೇಷನ್ ಮಾಡಿದಾಗ ಒಂದು ಸಲ ಏನಾಯಿತು ಅವಳು ಹೇಳ್ತಾಳೆ, ನನ್ನ ಕೆಲಸ ಏನಿಲ್ಲ, ಆಪ್ರೇಷನ್ ಭಾಳ ಸಕ್ಸಸ್ಫುಲ್ ಆಯಿತು, ತುಂಬ ಕಠಿಣವಾದ ಆಪ್ರೇಷನ್ ಅದು. ಆದರೆ ಆಗುವಾಗ ಒಂದೆರಡು ಹನಿ ರಕ್ತ ಅವ್ರ ಬೂಡ್ಸಿನ ಮೇಲೆ ಬಿದ್ದಿತ್ತು. ನಾನು ಬಗ್ಗೆ ಅವ್ರಿಗೆ ಹೇಳಿದ್ದೇನೆ, ಅದನ್ನು ಒರೆಸ್ತಾ ಇದ್ದೆ. ನಾನು ನೋಡಲೇ ಇಲ್ಲ ಅವ್ರಿಗೆ ಏನಾಯಿತು, ಏನು ಮಾಡ್ತಾಯಿದ್ದೆ ಅಂತ ನೋಡಲಿಲ್ಲ. ಅವರು ಹಾಗೆ ನಿಂತ್ಕೊಂಡಿದ್ರಲ್ಲ, ಅವ್ರ ಬೂಟ್ಸ್ನ ಮೇಲಿದ್ದ ಆ ರಕ್ತದ ಕಲೆಯನ್ನು ನಾನು ಒರೆಸ್ತಾ ಇದ್ದೆ. ಪಾಪ ಎದ್ದಾಗ ಅವ್ರು ನೋಡಿಕೊಂಡಾಗ ತಿಳಿಬಾರ್ದು ಅವರಿಗೆ ಅಂತ ಹೇಳಿಬಿಟ್ಟು. ಇದು ಅವ್ರು ತೀರಿಕೊಂಡಾಗ ಎಷ್ಟು ಜನ ಅವ್ರ ಮನೆಗೆ ಹೋಗಿ ಹತ್ತರು ಅಂತಂದರೆ, ಅವ್ರಲ್ಲಿ ಯಾರ್ಯಾರು ಗೊತ್ತಾ, ಜಟ್ಕಾ ಸಾಬಿಗಳು. ಉಳಿದವರೆಲ್ಲ ಹೋಗಿ ಏನಾರು ಆಗಲಿ, ಸಾಮಾನ್ಯರು, ಹಳ್ಳಿಯವರು, ಬಂಡಿ ಕಟ್ಕೊಂಡು ಬಂದಿದ್ದವರು. ಒಬ್ಬ ವ್ಯಕ್ತಿಯ ಒಂದು ಅಂತರಂಗದ ಸ್ಪರ್ಶ ನಮಗೆ ಆಗಬೇಕಾದ್ರೆ, ಅಂತರಂಗ ಸ್ಪಂದಕಗಳು ಅಂತ ಕರೀತಾರಲ್ಲ, ಅದಾಗಬೇಕಾದ್ರೆ ಜನ ನಿಮ್ಮನ್ನು ಹೇಗೆ ಭಾವಿಸ್ತಾರೆ ಅದು ತಿಳ್ಕೊಳ್ಬೇಕು.
ನಾನು ಇಂಥ ವೈದ್ಯರು ನೋಡಿದ್ದೀನಿ ಅಂತ ಇಟ್ಕೊಳ್ಳಿ. ಬೆಂಗಳೂರಿನಲ್ಲೇ ಅಂಥ ವೈದ್ಯರು ಇದ್ದರು ಹಿಂದೆ. ತುಮಕೂರಿನಲ್ಲಿ ಒಬ್ಬರು ಅಂಥ ವೈದ್ಯರು ಇದ್ದರು. ಅವ್ರು ತೀರ್ಕೊಂಡಾಗ ಹಳ್ಳಿಯಿಂದ ಜನ ಶ್ರೀನಿವಾಸಯ್ಯ ಅಂತ ಹೇಳಿಬಿಟ್ಟು ಅವ್ರ ಹೆಸರು. 4 ಆಣಿ ಮೇಲೆ ತೊಳ್ತಾ ಇರಲ್ಲ, 8 ಆಣಿ ಮೇಲೆ ತೊಳ್ತಾ ಇರಲ್ಲ, ಕೊನೆಗೆ ₹1 ಬಂದರು ಅವರು. ತುಂಬ ಬೆಲೆ ಜಾಸ್ತಿ ಆದಾಗ ಎಲ್ಲ ಪದಾರ್ಥಗಳದೂ ₹1 ತೊಗೊಳ್ಳೋರು ಅಷ್ಟೇ. ಮೊದಲು ಬಡವರಿಗೆ ಕೊಡಬೇಕು, ಶ್ರೀಮಂತರ ಕಿತ್ಕೊಳ್ಳೋಣ, ಕೊನೆ ತನಕ ಅವ್ರು ಇರ್ತಾರೆ, ಅವರೇ ನಮ್ಮನ್ನು ಬದುಕಿಸೋದು. ಆದರೆ ಈ ಬಡ ಜನಕ್ಕೆ ನಾವು ಸಹಾಯ ಮಾಡಬೇಕು ಅಂಥೇಳಿ ಒಬ್ಬರ ಹತ್ರ ಅಸಮಾಧಾನ ಇಲ್ಲದಲ್ಲೇ ಮಾತಾಡ್ತಾಯಿದ್ರು ಅವರು. ಎಲ್ಲ ಬಹುಶಃ ನಮ್ಮ ರಾಶಿ ಅಂತ ಒಂದು ಮನೋಧ. ನಮ್ಮ ರಾಜಾಜಿನಗರದಲ್ಲಿ ಒಬ್ಬರು ವೆಂಕಟಸ್ವಾಮಿ ನಾಯ್ಡು ಅಂತಿದ್ರು. ಎಂಥ ದೊಡ್ಡ ಮಕ್ಕಳಿಗೆ ಏನು ಹೇಳಿದ್ರು ಗೊತ್ತಾ ಅವರು? ಯಾರು ಬಂದರೂ ನಗ್ನಗ್ತಾ ಮಾತಾಡಿ. ನಮಗೆ ಅನೇಕರು ಮಾತಾಡೋ ರೀತಿಲೇ ಭಾಳ ಹಿಂಸೆ. ಹೇಳ್ರಿ ಅಂತಾರೆಲ್ಲರು. ನಾನು ಸರ್ ರೇಷನ್ಗೆ ಅಂಗಡಿಗೆ ಹೋಗಿದ್ದೆ, ರೇಷನ್ ಕಾರ್ಡ್ ಬೇಕಾಗಿತ್ತು ನನಗೆ. ನಾನು ಚನ್ನಪಟ್ಟಣದಿಂದ ಇಲ್ಲಿಗೆ ಬಂದೆ. ಈ ಊರಲ್ಲಿ ರೇಷನ್ ಕಾರ್ಡ್ ಇಲ್ಲದೆ ಇದ್ರೆ ಆಗೋದಿಲ್ಲ. ಅದಕ್ಕೆ ಅಲ್ಲಿಗೆ ಹೋದರೆ ಅವನು ಹೇಳ್ರಿ ನಿಮ್ಮದು ಗೋಳು. ನಾನು ಅಂದ್ಕೊಂಡೆ ನೀನು ಇವರು ಗೋಳಿನ ಡಿಪಾರ್ಟ್ಮೆಂಟ್ ಇದು, ರೇಷನ್ ಕಾರ್ಡ್ ಅಲ್ಲ, ಇಂಥ ಕಡೆ ಇರಬಾರ್ದು ಅಂತೇಳಿ ಎದ್ದು ಬಂದುಬಿಟ್ಟೆ ನಾನು. ನಮ್ಮ ಸ್ನೇಹಿತರು ಶಿವಪ್ಪನವ್ರಿಗೆ ಹೇಳಿದೆ, ಇಲ್ಲ ನನಗೆ ರೇಷನ್ ಕಾರ್ಡ್ ಇದ್ದರೆ ಚಿಂತಿಲ್ಲ, ಇನ್ನೊಂದು ಕೆಟ್ಟ ಮಾತಾಡಿದೆ ನಾನು ಅಂತ ಇಟ್ಕೊಳ್ಳಿ, ಜನಕ್ಕೆ ಗೊತ್ತಾಗಲಿ ಅಂತ. ನನ್ನ ವಿಚಾರ ಹೇಗೋ ಆಗುತ್ತೆ, ರೇಷನ್ ಕಾರ್ಡ್ ಬೇಕಾಗಿಲ್ಲ. ಆದರೆ ಆ ಮನುಷ್ಯ ಇದ್ದಾನಲ್ಲ ಆಫೀಸರು, ಅವನಿಗೆ ಏನಾಗಿದೆ, ಯಾಕೆ ತುಂಬ ಮಂಕಾಗಿದ್ದಾನೆ, ಅವರು ಅಂದ್ಕೊಂಡಿರ್ತಾನೆ. ಮೋಷನ್ ಆಗಿಲ್ವಾ ಅವನಿಗೆ? 1 ವಾರದಿಂದ ಮೋಷನ್ ಆಗಿಲ್ವಾ ಅಂತ ಕೇಳಿದೆ ನಾನು. ಅಂದರೆ ನಾವು ಸಮಾಜದಲ್ಲಿ ಇನ್ನೊಬ್ಬರನ್ನ ಸುಖವಾಗಿಡಬೇಕು ಅಂತ ಕಲ್ಪಿಸ್ಕೊಳ್ಳೋ ಜನ, ನಾವೇ ಅದಕ್ಕೆ ಅಡ್ಡಗಾಲು ಹಾಕ್ತಾಯಿದ್ರೆ ನಮ್ಮ ಮನಸ್ಸೇ ಮುಂದೆ ಬರ್ತೀನಿ. ಆನಂದ ಗ್ರಂಥಿ ಅಂತ ಒಂದು ಶಬ್ದ ಬರುತ್ತೆ, ಅದನ್ನ ಹೇಳುವಾಗ ನಾನು ಹೇಳ್ತೇನೆ. ಅವರು ಅದರಿಂದ ಏನು ಮಾಡಿದ್ರು ಅಂದರೆ, ಈ ಜನಗಳ ಸಂಕಟ ಇತ್ಯಾದಿಗಳು ನೋಡಿ ಅವರು ಎಷ್ಟು ಕೊರವಂಜಿ ಪತ್ರಿಕೆ ಸ್ಥಾಪನೆ ಇದೆಯಲ್ಲ, ಅಲ್ಲಿಗೆ ಬರ್ತಾಯಿದ್ದೀನಿ ನಾನು. ಪಂಚ್ ಅಂತ ಒಂದು ಮ್ಯಾಗ್ಝೈನ್ ಇಂಗ್ಲೀಷ್ನಲ್ಲಿ ಬರ್ತಾಯಿತ್ತು, ಭಾಳ ಇಂಟರ್ನ್ಯಾಷನಲ್ ಮ್ಯಾಗ್ಝೈನ್, ತುಂಬ ಚೆನ್ನಾಗಿ ನಾನು ಸಂಚಿಕೆಲ್ಲ ಇಟ್ಕೊಂಡಿದ್ದೆ ಅಂತ ಇಟ್ಕೊಳ್ಳಿ. ತುಂಬ ಓದ್ತಾ ಇದ್ದೆ ನಾನು ಅದನ್ನು. ಇನ್ಫ್ಯಾಕ್ಟ್ ಪಂಚಸ್ ಹಿಸ್ಟ್ರಿ ಆಫ್ 100 years ಅಂತ ಒಂದು ಪುಸ್ತಕ ಇದೆ, ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಲಿ ತಂದಿದ್ದೆ ನಾನು ಅದನ್ನು. ಅದರಲ್ಲಿ ಇಡೀ ಇಂಗ್ಲೆಂಡಿನ ಐತಿಹಾಸಿಕ, ಸಾಮಾಜಿಕ, ಶೈಕ್ಷಣಿಕ ಚಿತ್ರ ಸಿಗುತ್ತೆ ಅದರಲ್ಲಿ, ಕಾರ್ಟೂನ್ಗಳಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಕಾಲದ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀರಿಗೆ ಹೋಯ್ತಂತೆ ಒಂದು ಸಲ. ಅದಕ್ಕೆ ಒಬ್ಬ ಏನು ಮಾಡಿದ್ದಾನೆ ಅಂತಂದರೆ, ನೀರು ಬೇಕು, ಅದಕ್ಕೆ ತೋಟ ಮುಂದ್ಗಡೆ ಇದೆ, ತೋಟಕ್ಕೆ ನೀರು ಹಾಕ್ಬೋದಂತೆ. ತೋಟಕ್ಕೆ ನೀರು ಹಾಕುವಾಗ ಅದರ ಕೆಳಗೆ ತಾನು ನಿಂತ್ಕೊಂಡ್ಬಿಡ್ತಿದ್ದ. ಅವನಿಗೆ ಏನು ಮಾಡುವ, ಇವರು ಪೊಲೀಸ್ದವ್ರು ಬಂದು ನೋಡ್ತಾರೆ, ಇವನು ಹಿಡಿಯೋ ಹಂಗಿಲ್ಲ, ಯಾಕೆ ನೀರು ಹಾಕ್ತಾಯಿದ್ದಾನೆ ತೋಟಕ್ಕೆ, ಪಬ್ಲಿಕ್ಕಾಗಿ ಸ್ನಾನ ಮಾಡಬಾರ್ದು ಅಂತ ನಿಯಮ ಇದೆ. ಏನು ಮಾಡಬೇಕು ಇದೆಲ್ಲ ನೋಡಿದಾಗ ಆ ಕಾಲ ನೀವು ಇನ್ಫ್ಯಾಕ್ಟ್ ಅದ್ರ ಕೆಳಗಡೆ ಟಿಪ್ಪಣಿ ಬರ್ತಿದ್ದಾರೆ ಅವರು, ಯಾವ್ಯಾವ ವರ್ಷ ಏನೇನಾಯಿತು ಅದರಿಂದ. ನಮಗೆ ಎಷ್ಟೋ ಪ್ರಸಂಗಗಳು ಹಾಸ್ಯದ ಹಿನ್ನೆಲೆಯಲ್ಲಿ ಇರ್ತವೆ. ಈಗ ರಿಂಗಾ ರೋಸಸ್, ಪಾಕೆಟ್ ಫುಲ್ ಆಫ್ ರೋಸಸ್ ಅಂತ ಒಂದು ಪದ್ಯ ಇದೆಯಲ್ಲ, ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ, ಇದರ ಹಿನ್ನೆಲೆ ಏನು? ಸ್ಕಾರ್ಲೆಟ್ ಫೀವರ್ ಬಂದಿದ್ದು ಇಂಗ್ಲೆಂಡಿಗೆ ಸ್ಕಾರ್ಲೆಟ್ ಫೀವರ್ ಬಂದಾಗ ಮುಖದಲ್ಲೆಲ್ಲ ಮಚ್ಚೆಗಳು ಶುರುವಾಯ್ತಲ್ಲ, ಕೆಂಪಗೆ. ಅದಕ್ಕೆ ಯಾರೋ ಪದ್ಯ ಕಟ್ಟಿದ್ದದು ರಿಂಗಾ ರೋಸಸ್, ಪಾಕೆಟ್ ಫುಲ್ ಆಫ್ ರೋಸಸ್. ಅಂದರೆ ಒಂದು ವಿಕಾರವಾದದ್ದನ್ನು ಕೂಡ ಒಂದು ವಿನೋದಮಯವಾದ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯ ಅಂತಂದರೆ, ನಮ್ಮ ಶಿವಬಾಣದ TSR ರಾವ್ ಮಾಡಿದ್ರು ಅದನ್ನು. ಹೂವನ್ನು ಮಾರುತ್ತ ಹೂವಾಡಿಗಿತ್ತಿ ಹಾಡುತ್ತಾ ಬರುತ್ತೆ ಹೇಳು ಇದೆಯಲ್ಲ, ಇದ್ದಕ್ಕಿದ್ದಂತೆ 1951ರಲ್ಲಿ ಫ್ಲೂ ಬಂದ್ಬಿಡ್ತು ಎಲ್ಲರಿಗೂ ಫ್ಲೂ. ಆಗ ಅವರು ಫ್ಲೂವನ್ನು ಮಾರುತ್ತಾ ಫ್ಲೂವಾಡಗಿತ್ತಿ, ಆ ಹೂ ಅನ್ನೋದನ್ನು ಫ್ಲೂ ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ನಿಮಗೆ. ಅಂದರೆ ಅಣಕವಾಡಿನ ಕ್ರಮ ಇದೆಯಲ್ಲ, ರಾಶಿ ಅದರಲ್ಲೂ ಪ್ರಯತ್ನ ಪಡ್ತಾರೆ. ಕೊರವಂಜಿ ಪತ್ರಿಕೆಗೆ ಯಾರ್ಯಾರು ನಿಜವಾಗಿ ನನಗೆ ಆಶ್ಚರ್ಯ ಆಗುತ್ತೆ. ಇವಾಗ ಸುನಂದಮ್ಮ ಅನ್ನೋರು ಮರ್ಯಾದೆಯಾಗಿ ಬಹಳ ದೊಡ್ಡ ಸೊಸೈಟಿ ಸಮಾಜದಲ್ಲಿದ್ದವರು, ಅವರು ಬರವಣಿಗೆ ಕಡೆ ತುಂಬ ಶ್ರೀಮಂತರಾದವರು, ಪಾಪ ಬರವಣಿಗೆ ಕಡೆ ತಿರುಗಿ ನೋಡೋದಿಲ್ಲ, ಭಾಳ ಬೇಜಾರು ಅವ್ರಿಗೆ. ಏನೋ ಬರ್ಕೋತಾವೆ ಪಾಪ, ಬರ್ಕೊಳ್ಳೋರ ಬಗ್ಗೆ ಅವ್ರಿಗೆ ಗೌರವನೂ ಇರಲ್ಲ ಅವ್ರಿಗೆ. ಅಂಥವ್ರನ್ನ ಬರವಣಿಗೆಗೆ ಹೇಳಿದ್ರಲ್ಲ ಇವರು. R.K. ಲಕ್ಷ್ಮಣ್ ಅಂತೆ ಲೋಕ ಪ್ರಸಿದ್ಧನಾದ ಕಾರ್ಟೂನಿಸ್ಟ್, ಅವನ ಕೈಲಿ ಮೊದಲು ಬರೆದವ್ರು ಯಾರು ಗೊತ್ತಾ? ರಾಶಿಯವರು. A.K. ರಾಮಾನುಜಂ, ಶಿವರಾಮ್ ಕಾರಂತ,
GP ರಾಜರತ್ನಂ, ಶ್ರೀರಂಗ, ಎಂತೆಂಥ ಜನಗಳನ್ನ ಅವರು ಕರೆಸ್ತಾಯಿದ್ರು ಅಂತಂದರೆ, ಅವ್ರ ಕೈಲಿ ಲೇಖನಗಳು ಬರೆಸ್ತಾಯಿದ್ರು ಅಂತಂದರೆ, ಅದು ಅವರಿಗೆ ಸಿಕ್ಕದವರು ನಾ ಕಸ್ತೂರಿ ಅವರು. ಬಹಳ ದೊಡ್ಡ ಕಾಂಬಿನೇಷನ್ ಅವರಿಬ್ಬರದ್ದು. 20 ವರ್ಷದವರೆಗೆ ಒಂದೇ ಪ್ರಕಾರ ವಿಜೃಂಭಿಸ್ಬಿಟ್ರಲ್ಲ ಅವರು. ಮೈಸೂರಿಂದ ಅವರು ಬರ್ತಾಯಿದ್ರು, ತಿಂಗಳಿಗೊಂದು ಸಲ ಭೇಟಿ ಬೇರೆ ಇರೋದು. ರೈಟರ್ಸ್ನ, ಯಂಗ್ಸ್ಟರ್ಸ್ನ ಕರೆಯೋದೆ. ಅರಾಸೆ ಉದಾಹರಣೆಗೆ ಭಾಳ ದೊಡ್ಡ ರೈಟರು ಹಾಸ್ಯದಲ್ಲಿ, ಅವ್ರನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ ಅಂತ ಇಟ್ಕೊಳ್ಳಿ. ಆ ಹಾಸ್ಯದ ಮಾದರಿಗಳನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ದವರು ಶಿವರಾಮ್ ಅವರು. ಶನಿವಾರ ದಿವಸ ಎಲ್ಲ ಬಂದುಬಿಡಬೇಕು, ಪಂಚ್ ಮ್ಯಾಗಝೈನ್ ತರಬೇಕು, ಇಂಗ್ಲೀಷ್ ಬುಕ್ಸ್ ಒಂದು 7-8 ತಂದಿರ್ತಾಯಿದ್ರು. ಒಬ್ಬೊಬ್ಬನಿಗೆ ಹಂಚಿಬಿಟ್ಟು ದಾಶರಥ ದೀಕ್ಷಿತ್ಗೆ ಕೆಲವನ್ನ, ರಾಮಸ್ವಾಮಿಗೆ ಕೆಲವನ್ನ ಹಂಚಿಬಿಟ್ಟು, ಮುಂದಿನ ತಿಂಗಳಿಗೆ ಇದರ ಮೇಲೆ ಒಂದು ಲೇಖನ ಬರೀಬೇಕು ನೀವು. ದಾಶರಥ ದೀಕ್ಷಿತ್ ಅಂತೂ ಎಷ್ಟೊಂದು ಬರೆದಿದ್ದಾರೆ ಅಂತಂದರೆ, ಎಲ್ಲ ಇವರು ಪ್ರಸಾದ. ಶಿವರಾಮ್ ಅವ್ರು ಹೇಳಿದ್ದೇನೆ, ಇಲ್ಲಿ ನೋಡ್ಕೊಪ್ಪ, ಇದು ಬರೀ ಅಂದರೆ ದಿಗ್ದರ್ಶನ ಅನ್ನೋದಿದೆಯಲ್ಲ, ಬೇರೆ ರೈಟರ್ಸಿಗಿರಲ್ಲ. ಇದು ನಾವು ಬರೆದು ಬಿಡ್ತೀವಿ. ಕನ್ನಡದಲ್ಲಿ ಬರಹಗಾರರಾಗಿ ಬೇರೆ ಬರಹಗಾರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಂದರೆ ಆನಕರು ಒಬ್ಬರೇ, ಭಾಳ ದೊಡ್ಡ ಪ್ರಮಾಣದಲ್ಲಿ. ಉಳಿದೆಲ್ಲ ಅವರಿಂದ ಪ್ರಭಾವಿತರಾಗಿ ಬರೆದಿದ್ರು. ಅಡಿಗರು ಉದಾಹರಣೆಗೆ ಅವ್ರನ್ನ ಪ್ರಭಾವಿತರಾಗಿ ಅನೇಕರು ಬರೆದರು, ನಿಜ. BM ಶ್ರೀ ಅವರು 100 ಮರ 100 ಸ್ವರ ಒಂದೊಂದು ಅತಿ ಮಧುರ ಅಂತ ಬೇಂದ್ರೆ ಅವರು ಕರೆದಿರೋದು, ಬೇಂದ್ರೆ ಅವರ ಅಂಥ ವ್ಯಕ್ತಿತ್ವಕ್ಕೆ ಒಂದು ಪ್ರಭಾವವನ್ನು ಬೀರಿದಂತಹ BM ಶ್ರೀಕಂಠಯ್ಯನವರ ಪ್ರಭಾವಳಿಯಿಂದ. ಆದರೆ ಉಳಿದವರೆಲ್ಲ ತಮ್ಮ ಮಟ್ಟಿಗೆ ತುಂಬ ದೊಡ್ಡ ಸ್ಥಾನ ಗಳಿಸ್ಕೊಂಡ್ರು, ಭಾಳ ದೊಡ್ಡ ಸ್ಥಾನವನ್ನು ಗಳಿಸಿದ್ರು, ಬರೆದರು. ವಿದ್ವಾಂಸರು, ನಮ್ಮ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿ ಅಂತವರಾಗಲಿ, DL ನರಸಿಂಹಾಚಾರ್ಯ ಅಂತವರಾಗಲಿ, ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದರು ಅವರು. ಆದರೆ ರಾಶಿಯವರನ್ನ ಮೆಚ್ಚಬೇಕಾದ್ದೇನು ಅಂದರೆ, ಅಂಥ 100 ಬರಹಗಾರರ ತಯಾರು ಮಾಡಿದ್ರಲ್ರಿ, ಒಂದು ಫ್ಯಾಕ್ಟ್ರಿ ಆಗೋಯ್ತಿದ್ವಿ ಇವರು ಕೊರವಂಜಿ ಅವರಿಗೆ. ಅಂದರೆ ಮನುಷ್ಯನ ರೀತಿ ಏನು ಅಂದರೆ, ನೀನೊಬ್ಬನೇ ಬದುಕಬೇಡಪ್ಪ. ಭಾಳ ದೊಡ್ಡದು, ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ನನಗೆ ಶಿವರಾಮ್ದು ಮರೆಯೋದೇ ಇಲ್ಲ ನಾನು. ಅವರೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ಮನುಷ್ಯ ಪ್ರಾಣಿಗಿಂತ ಭಿನ್ನ. ಅವನು ಪ್ರಾಣಿನೇ ನಿಜ, ಆದರೆ ಯಾವಾಗ ಭಿನ್ನ ಆದ? ಅವನಿಗೂ 4 ಕಾಲೇನೆ, ಓಡಾಡ್ತಾ ಇದ್ದಂತೆ, ಇದ್ದಕ್ಕಿದ್ದಂತೆ ಅದರಂತೆ ಉಸಿರಾಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಯಾವುದೋ ಯುಗದಲ್ಲಿ ಒಂದು ದಿವಸ ಇದ್ದಕ್ಕಿದ್ದಾಗೆ ಒಂದು ಮಧ್ಯಾಹ್ನ ಅವನು ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಬೇಕು. ಮುಂದಿನ ಕಾಲು, ಮುಂದುಗಡೆ ಕಾಲು, ಹಿಂದುಗಡೆ ಕಾಲು 4 ಅಲ್ವಾ, ಮುಂದಿನ 2 ಕಾಲುಗಳನ್ನು ಮೇಲಕ್ಕೆ ಎತ್ತಬೇಕು ಅಂತ ಅನ್ನಿಸ್ಬಿಡ್ತು. ಎತ್ಬಿಟ್ಟ ಧೈರ್ಯವಾಗಿ. ಎತ್ತಿದ ಮೇಲೆ ಹಾಗೆ ನಿಂತ್ಕೊಂಡ. ಆದ್ದರಿಂದ ಏನಾಯಿತು ಅಂತಂದರೆ, ನಾವು ಮನುಷ್ಯ ಪ್ರಾಣಿನೇ, ನಮ್ಮದು ಪ್ರಾಣಿ ಜೀವನವೇ. ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ಒಂದೇ. ಆದರೆ ಇದೊಂದು ವಿಚಾರದಲ್ಲಿ ತಲೆ ಯಾವಾಗ ಕೈಯನ್ನು ಮೇಲಕ್ಕೆ ಎತ್ತಿಬಿಟ್ನೋ, ಆವಾಗ ತಲೆ ಮೇಲಕ್ಕೆ ಬಂತು ನೋಡಿ. ಕೆಳಗಡೆ ಇದ್ದ ತಲೆ ಮೇಲಕ್ಕೆ ಬಂತು, ಹೃದಯ ಮಧ್ಯಕ್ಕೆ ಬಂತು. ಅವನು ಹಾಗೆ ನಿಂತ್ಕೊಂಡು ತಾನು ತಲೆ ಮುಖ್ಯ, ಮನುಷ್ಯನಿಗೆ ತಲೆ ಮುಖ್ಯ ಅಂತ ತಿಳ್ಕೊಂಡ. ಉಳಿದ ಪ್ರಾಣಿಗಳಿಗೆ ಅದು ಅನಿಸೋದಿಲ್ಲ, ತಲೆ ಮುಖ್ಯ ಅಂತ ಅನಿಸೋದಿಲ್ಲ ಅವಕ್ಕೆ. ಅಂದರೆ ಮನುಷ್ಯನ ಬೌದ್ಧಿಕ ಬೆಳವಣಿಗೆಯನ್ನು ಕುರಿತಂತಹ ಒಂದು ಹೇಳಿಕೆ ಇದು. ಶತಮಾನಗಳು ಕಳೆದಂತೆ ಮನುಷ್ಯನಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಬೇಕಾದಂತಹ ಅಂಶಗಳು ಸೇರಿಕೊಳ್ತವೆ ಅನ್ನೋದನ್ನು ಅದು ಹೇಳುತ್ತೆ. ಅದನ್ನು ಅಲ್ಲಿ ಕೊರವಂಜಿಯಲ್ಲಿ ಅವರು ನೋಡಿದ್ದು. ಆಮೇಲೆ ರಾಮಸ್ವಾಮಿ ಅವರು ಹೇಳಿದ್ದು, ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ನಿಜವಾಗ್ಲೂ ಬಹಳ ದೊಡ್ಡ ಸಾಧನೆ. ನನಗೆ ಅಪ್ಪಾಜಿಗೌಡ ಅಂತ ನನ್ನ ಫ್ರೆಂಡ್ ಒಬ್ಬ ಇಂಗ್ಲೆಂಡಲ್ಲಿದ್ದಾನೆ, ಡಾಕ್ಟರ್ ಅವನು. ಅವನ ಹೆಂಡತಿ ಭಾನುಮತಿ ಮತ್ತು ಡಾಕ್ಟರ್ ರಾಜಶೇಖರ್ ಅಂತ ಒಬ್ಬರು ಇದ್ದಾರೆ, ಐರ್ಲೆಂಡಲ್ಲಿದ್ದಾರೆ. ಇವರೆಲ್ಲ ಅವರ ನೇರವಾದ ಶಿಷ್ಯರೇನೆ. ಅವರೇನು ಅಂದರೆ, ಮೈಸೂರಿನಲ್ಲಿ ಬೆಂಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು, ಆದರೆ ಈ ಕಾರಣಾಂತರದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಯ್ತದು. ಕ್ಯಾಪಿಟಲ್ ಆವಾಗ ತಾನೇ ಇತ್ತಾನೆ, ಮೈಸೂರು ತಾನೇ ರಾಜಧಾನಿ, ಅಲ್ಲಿಗೆ ಹೊರಟೋಯ್ತು. ಬೆಂಗಳೂರಿನವರಿಗೆ ಇಲ್ವಲ್ಲ ಅಂಥೇಳಿ ನಾನು ಬಹಳ ಯೋಚನೆ ಮಾಡಿ, ಮೇಕ್ರಿ ಸಾಹೇಬರು ಅನೇಕರ ಜೊತೆ ಯೋಚನೆ ಮಾಡಿ, ಕೋದಂಡರಾವ್ ಅಂತ ಒಬ್ಬರಿದ್ದರು, ಇವರೆಲ್ಲ ಸೇರಿಕೊಂಡು ಬೆಂಗಳೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆರಂಭ ಮಾಡಬೇಕು ಅಂತ ಮಾಡಿದ್ವಿ. ಅದು ಬಹಳ ಸಕ್ಸಸ್ಫುಲ್ ಆಯಿತು. ಇವರೇ ಪಾಠ ಮಾಡ್ತಾಯಿದ್ದಾರೆ ಸ್ವಲ್ಪ ದಿವಸ. ಆಮೇಲೆ ಅಷ್ಟು ಒಳ್ಳೆ ಕಾಲೇಜನ್ನು ಆರಂಭ ಮಾಡಿ, ನಿರ್ಲಿಪ್ತತೆ ಅಂದರೆ ಇದ್ರಿ ಏನಂದರೆ, ಅದನ್ನ ಸರ್ಕಾರಕ್ಕೆ ಹೋಗ್ಬಿಟ್ಟು ಕೆಂಗಲ್ ಹನುಮಂತಯ್ಯನವ್ರು ಸಹಾಯ ಮಾಡೋರು ಅಂತ ಇಟ್ಕೊಳ್ಳಿ, 2 ವರ್ಷ ನಡೆಸಿದ್ದೀನಿ, ನೀವು ದಯವಿಟ್ಟು ಸರ್ಕಾರ ಒಪ್ಪಿಸ್ಕೋಬೇಕು ಅಂತ ಕೊಟ್ಟಿದ್ದಾರೆ ಅವರಿಗೆ. ಮೆಡಿಕಲ್ ಕಾಲೇಜಿನ ಯಾರಾದರೂ ಬಿಡ್ತಾರೆಯೇ ಪ್ರೈವೇಟಿಗೆ, ಈ ಗೌರ್ಮೆಂಟ್ಗೆ? ಗೌರ್ಮೆಂಟ್ ಸ್ಕೂಲ್ಗಳನ್ನೇ ತಗೊಳಕ್ಕೆ ನೋಡ್ತಾರೆ.
ದಾವಣಗೆರೆ ಒಳಗೆ ಬಾಪೂಜಿ ಎಜುಕೇಷನ್ ಸೊಸೈಟಿ ಅಂತ ಒಂದಿತ್ತು ಇದೆಯಲ್ಲ, ಅದು ಗೌರ್ಮೆಂಟ್ ಕಾಲೇಜಿಂದ ತಗೊಂಡಿರೋದು. ಅಂದರೆ ಸರ್ಕಾರಿ ಕಾಲೇಜಿನ ತಗೊಂಡು ತಮ್ಮದನ್ನಾಗಿ ಮಾಡ್ಕೊಂಬಿಟ್ಟು ಮಾಡಿಬಿಡ್ತಾರೆ. ಪ್ರೈವೇಟೈಸೇಷನ್ ಜಾಸ್ತಿ. ಆದರೆ ಇವ್ರು ಮಾಡಿದ್ದು ಇಂಥ ಪ್ರೈವೇಟ್ ಕಾಲೇಜಿನ ಆರಂಭ ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಕೊಟ್ಟಿದ್ದು. ನನಗೆ ಯಾಕೆ ಅನಿಸುತ್ತೆ ಅಂದರೆ, ವ್ಯಕ್ತಿ ಎಂತೆಂಥ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಳ್ತಾನೆ. ಮೆಡಿಕಲ್ ಕಾಲೇಜಿನ ಒಂದು ಸ್ಥಾಪನೆ, ಸೀಟ್ಗಳು ನಿಮ್ಗೆ ಗೊತ್ತಿದೆ, ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗೋದಂದರೆ ಆ ಕಾಲಕ್ಕೂ ಕಷ್ಟನೇ. ಅದರಿಂದ ತುಂಬ ದುಡ್ಡು ಕೊಡಬೇಕಾಗುತ್ತೆ. ಅಲ್ಲಿ ಭಾಳ ದೊಡ್ಡ ಅಡ್ವಾಂಟೇಜ್ ಅಂದರೆ ಆ ಸದಸ್ಯರುಗಳಿರ್ತಾರಲ್ಲ, ಆ ಸದಸ್ಯರುಗಳಿಗೆ ತುಂಬ ಮೆಂಬರ್ಶಿಪ್ ಚೆನ್ನಾಗಿ ಬರುತ್ತೆ, ದುಡ್ಡು ಬರುತ್ತೆ. ಇವರು ಯಾವುದಕ್ಕೂ ಲಕ್ಷ್ಯ ಕೊಡಲಿಲ್ಲ. ಅಂದರೆ ಅಂತರಂಗದಲ್ಲಿ ಸನ್ಯಾಸತ್ವವನ್ನು ಬಿಟ್ಟಿಕೊಂಡ ವ್ಯಕ್ತಿಗಳಿಗೆ ಮಾತ್ರ ಈ ಗುಣ ಸಾಧ್ಯ ಆಗುತ್ತೆ. ಹೊರಗಡೆ ಸನ್ಯಾಸಿ ಆಗಬೇಕಾಗಿಲ್ಲ. ಅವನು ಮನಸ್ಸಿನ ಒಳಗಡೆನೇ ನಿರ್ಲಿಪ್ತತೆ ಆನಂದ ಅಂತ ಅನ್ನೋ ವಿಚಾರಕ್ಕೆ ಬಂದಾಗ ಮಾತನ್ನು ಹೇಳ್ತೇನೆ. ಈ ನಿರ್ಲಿಪ್ತತೆ ಅನ್ನೋದು, ನಾನು ಮಾಡೋ ಕೆಲಸವನ್ನು ಮಾಡ್ತೇನೆ, ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನುವ ಒಂದು ಗುಣ ಇದೆಯಲ್ಲ ಅದು. ಮತ್ತು ರಾಶಿಯವರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂದರೆ, ಅವರು ಎಂಥ ಸಂದರ್ಭದಲ್ಲೂ ಒಳ್ಳೆಯ ಚಿಂತನಕಾರ. ಏನು ಮಾಡಿದ್ರು ಅದಕ್ಕೊಂದು ಜೋಡಿಸಿರ್ತಾರೆ. ಅವ್ರು ಹೇಳಿದ ಮಾತುಗಳಿದೆಯಲ್ಲ, ನೀವು ಅವರ ಕಥೆಗಳನ್ನು ಓದಿ. ಮುಖ್ಯವಾಗಿ ನೀತಿ ಕಥೆಗಳು ಬಲಿತವರೆಗೆ ಅಂತ ಒಂದು ಬರೆದಿದ್ದಾರೆ. ಬಲಿತವರೆಗೆ ನೀತಿಯ ಕಥೆಗಳು ಅಂದರೆ ಹಿಂದಿನ ಕಾಲದ ಕಥೆನ ಈಗ ಹೇಗೆ ತಿರುಗಿಸ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಹಾಗೆಯೇ ನಗು ಸರಸಿ ಅಪ್ಸರೆಯರು ಅಂತ ಬರೀತಾರೆ. ದೇವಲೋಕದ ವಿಚಾರ ಬರುತ್ತೆ. ಹಾಗೆ ವಿಜಯನಗರದ ಸಾಮ್ರಾಜ್ಯದ ಒಂದು ಕಥೆಯನ್ನು ಬರೆಯುವಾಗ ನಿಮಗೆ ಆಶ್ಚರ್ಯ ಆಗಬಹುದು. ಅದು ಆ ಕಾದಂಬರಿ ನನಗೆ ಬರೆದರೂ ಪ್ರಜಾವಾಣಿ ಎಲ್ಲ ಯಾವುದೋ ಬಂತು, ಅದು ಧಾರಾವಾಹಿಯಾಗಿ ಬಂತು, ಎಲ್ಲ ಆಮೇಲೆ ಬುಕ್ ರೂಪದಲ್ಲೂ ಬಂತು, 2ನೇ ಮುದ್ರಣನೂ ಬಂತು, ಎಲ್ಲ ಆಯಿತು. ಅದರಲ್ಲಿ ಮುಖ್ಯವಾದ್ದೇನು ಅಂದರೆ, ವಿಜಯನಗರದ ಕಾಲದ ಚಿತ್ರಣವನ್ನು ಕೊಡ್ತಾ ಅಲ್ಲಿ ಬೇಹುಗಾರಿಕೆ ಇತ್ತು ಅಂತ. ಅಂದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಪದಾರ್ಥಗಳನ್ನು ಮಾರೋರು, ದೇಶದ್ರೋಹದಲ್ಲಿ ಸೇರೋರು, ಕಾಳಸಂತೆಕೋರರು, ಇವರೆಲ್ಲ ಒಟ್ಟಿಗೆ ಸೇರಿ ರಾತ್ರಿ ಹೊತ್ತು ವ್ಯವಹಾರ ನಡೆಸ್ತಾ ಇದ್ರಂತೆ. ಅದನ್ನ ಇವರು ಗುರುತಿಸ್ತಾರೆ. ಅದನ್ನು ಆ ನಾವೆಲ್ಲ ಓದಿದ್ರೆ ನನಗೆ ಹೇಳಿದ್ರು ಅವರು, ನೀನು ಹೇಳಿದ್ದು ಒಳ್ಳೆಯದಾಯ್ತಪ್ಪ, ನೀವು ಗುರುತಿಸಿದೀಯ ಅದನ್ನು. ನಿಜ, ಅದನ್ನು ಅದಕ್ಕೋಸ್ಕರನೇ ಬರೆದಿದ್ದು ನಾನು. ಒಂದು ದೇಶದಲ್ಲಿ ಒಳ್ಳೆಯ ಅಂಶಗಳು ಹೇಗಿರುತ್ತವೋ ಹಾಗೆ ಕ್ರೂರವಾದ ಅಂಶಗಳು ಇರ್ತವೆ ಅಂತ ತೋರಿಸೋಕ್ಕೋಸ್ಕರ ಅದನ್ನು ಬರೆದೆ. ಹಾಗೆಯೇ ಕಚಿಗುಳಿ ಇಡೋ ಸ್ವಭಾವ ಅವ್ರಿಗಿದೆ, ಸಹಾಯ ಮಾಡೋದು ಇದೆ. ಆ ಕಿರ್ಲೋಸ್ಕರ್ ಮತ್ತು MITL ಅದನ್ನೆಲ್ಲ ರಾಮಸ್ವಾಮಿಯವರೇ ಹೇಳಿದ್ದಾರೆ. ಔಷಧ ತಯಾರಿಕಾ ಕಂಪನಿಗಳಲ್ಲಿ ಅಲ್ಲೂ ಇದ್ದರು ಅವರು. ಆಮೇಲೆ ವಿಜ್ಞಾನಿಗಳು ಅವರಿಗೆ ಸ್ನೇಹಿತರು. ನಂಗೆ ತುಂಬ ಆಶ್ಚರ್ಯ ಆಗುತ್ತೆ ಇದನ್ನು ಕೇಳಿದಾಗ. ECG ಸುದರ್ಶನ್ ಅಂತ ಒಬ್ಬರನ್ನು ಕೇಳಿದ್ದೀರಿ ನೀವು, ಪ್ರಪಂಚ ಪ್ರಖ್ಯಾತರಾದ ವಿಜ್ಞಾನಿ. ಇವರ ಪುಸ್ತಕಕ್ಕೆ ಅವರಿಂದ ಮುನ್ನುಡಿ ಬರೆಸಬೇಕು ಅಂತ ಇವರು ಇಷ್ಟಪಟ್ಟರು. ಮ್ಯಾನ್ಸ್ಕ್ರಿಪ್ಟನ್ನು, ಇಂಗ್ಲೀಷ್ ಪುಸ್ತಕಗಳ ಮ್ಯಾನ್ಸ್ಕ್ರಿಪ್ಟನ್ನೆಲ್ಲ ನೋಡಿರೋದು ಅವರು. ಮತ್ತು ಪ್ರಸಿದ್ಧ ವಿಜ್ಞಾನಿಗಳನ್ನ ವಿಕಾಸ್ ಪಬ್ಲಿಕೇಶನ್ಸ್ ತಗೊಳ್ತು ಅದನ್ನು ಪಬ್ಲಿಷ್ ಮಾಡೋದಕ್ಕೋಸ್ಕರ. ಪ್ರಪಂಚದ ವಿಖ್ಯಾತ ವಿಜ್ಞಾನಿಗಳು ಅದನ್ನು ಓದ್ಬಿಟ್ಟು ಅವ್ರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಂತೆ. ಒಂದಂತೂ ಆಶ್ಚರ್ಯಕರವಾದ ಹೇಳ್ತೀನಿ ನಾನು. ತಾವು ಹೆಸರಾಂತ ವೈದ್ಯರಾದರೂ ಕೂಡ ರಷ್ಯಾ ದೇಶಕ್ಕೆ ಹೋಗಿದ್ದರು ಡೆಲಿಗೇಷನ್ನಲ್ಲಿ. ರಷ್ಯಾ ಬಹಳ ಪ್ರಸಿದ್ಧವಾದ ಒಂದು ಗೂಢ ರಹಸ್ಯದ ಊರು ತಾನೇ ಅದು. ಅದ್ರ ಬಗ್ಗೆ ಹೇಗೆ ಇವರು ಎಷ್ಟು ಹಾಸ್ಯದಿಂದ ಹೇಳ್ತಾರೆ ಅಂತಂದರೆ, ಅಲ್ಲಿ ಯಾರಿಗೂ ದುಡ್ಡು ಮುಟ್ಟೋದಿಲ್ವಂತೆ ಯಾರಿಗೆ ಕೊಟ್ಟರು. ಈಗ ಸೂಟ್ ಕೇಸ್ ತೊಗೊಂಡೋಗ್ಬೇಕು, ತೊಗೊಂಡೋಗಿ ಅಲ್ಲಿಟ್ಟರೆ ಆ ಕಡೆ ಇಡಬೇಕು, ಹೋಟ್ಲಲ್ಲಿ ಬಾಗಿಲ ಹತ್ರ ಇಡಬೇಕು, ಅಲ್ಲಿ ಒಳಗಡೆ ತೊಗೊಂಡೋಗಿ ಇಡಬೇಕು, ಅಲ್ಲಿಂದ ಸ್ಟೇಷನಿಂದ ತರಬೇಕು, ಬಸ್ಸಿಗೆ ಹಾಕಬೇಕು, ಟ್ರಕ್ ಹಾಕಬೇಕು, ವಿಮಾನಕ್ಕೆ ಹಾಕಬೇಕು. ಎಲ್ಲರಿಗೂ ಇವರಿಗೆ ದುಡ್ಡು ಕೊಡೋಕ್ಕೆ ಹೋದರೆ ಅವರು ನೋ ದಿಸ್ ಈಸ್ ರಷ್ಯಾ, ವಿ ಆರ್ ನಾಟ್ ಸ್ಲೇವ್ಸ್, ವಿ ಡೋಂಟ್ ಟಚ್ ಮನಿ ಅಂತ ಭಾಷಣ ಮಾಡ್ತಾಯಿದ್ರಂತೆ. ಗೊತ್ತು ನಮಗಿದು, ಬೇರೆ ದೇಶದಲ್ಲಿ ಆಗಲ್ಲ ಅಂತ. ಕೊನೆಗೆ ಇವರೇನು ಮಾಡಿದ್ರು, ಒಂದು ಪ್ಲೇನಿಂದ ಬಂದಾಗ ಅವನಿಗೆ ಕೊಟ್ಟರಂತೆ, ಅವನು ತಗೊಳ್ಳಿಲ್ಲ, ಚೇಚೆ ತಗೊಳ್ಳಲ್ಲ ಅಂದ. ಹೀಗೆ 3-4 ಸಲ ಆಯಿತು. ಆಮೇಲೆ ಹೋಟ್ಲಿಂದ ಒಳಗಡೆ ರೂಮಿಗೆ ಕರ್ಕೊಂಡೋದ್ನಲ್ಲ, ಆ ರೂಮಿಗೆ ಕರ್ಕೊಂಡೋದಾಗ ಅವ್ರಿಗೆ ತುಂಬ ಸಂತೋಷ ಆಗಿ ₹1 ಕೊಡೋ ಬದಲು ₹5 ಕೊಡ್ತಾರೆ ಇವರು ಅವನಿಗೆ. ಅವನು ಜೋಬಿಗೆ ಹಾಕೊಂಡು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಂದಂತ. ಯಾಕೆಂದರೆ ರಷ್ಯಾದಲ್ಲಿ ಅದನ್ನು ನೋಡೋರು ಇರ್ತಾರೆ,
ಇವನು ಲಂಚ ತಗೊಂಡ ಬಿಟ್ಟ ಅಂತ ನೋಡೋಕ್ಕೆ ಅದಕ್ಕೆ ಪಬ್ಲಿಕ್ಕಾಗಿ ಯಾರೂ ತೊಗೊಳ್ತಾ ಇರಲಿಲ್ಲ. ಒಳಗಡೆ ಹೋದ ಕೂಡಲೇ ಅವನು ಯಾರೂ ಇಲ್ವಲ್ಲ ಅಲ್ಲಿ, CCTV ಇರಲಿಲ್ಲ, CCTV ಇರಲಿಲ್ಲ ಅಲ್ಲಿ, ಅದರಿಂದ ತಗೊಂಡು ಹೋದ ಅಂತ. ಅದಕ್ಕೆ ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಒಂದೇ ಥರ ಜನ. ಇವರು ಕನ್ಕ್ಲೂಷನ್ ನೋಡಿ, ಪ್ರಪಂಚದ ಯಾವ ಭಾಗಕ್ಕೆ ಹೋದರೂ ಹೀಗೆ ಇರ್ತಾರೆ. ಆಮೇಲೆ ರೋಗಿಗಳಿಗೆ ತುಂಬ ಆಪ್ತರಾಗಿದ್ದರು ಅವರು. ಆಮೇಲೆ ಕಿರಿಯರ ಸ್ನೇಹಿ, ಆಮೇಲೆ ಕಥಾಪ್ರೇಮಿ ಅಂತ ಅವರೇ ತಮ್ಮನ್ನು ಕರ್ಕೊಳ್ತಾರೆ. ಯಾವ್ದು ಹೇಳಬೇಕಾದ್ರೂ ಒಂದು ಕಥೆ, ಇಂದಾನೊಂದು ಕಾಲದಲ್ಲಿ ಅಂತ ಬರೀತಾರೆ ಅವರು. ಒಂದಾನೊಂದು ಅಲ್ಲ, ಇಂದಾನೊಂದು ಕಾಲದಲ್ಲಿ ಅಂತ ಹೇಳಿಬಿಟ್ಟು. ನನ್ನ ಈ ಬರವಣಿಗೆಗೆ ಮುಖ್ಯವಾದ ಕಾರಣ ಯಾರದ್ದು, ಪ್ರಚೋದನೆ ಯಾರದ್ದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಕೊರವಂಜಿ ಶಿವರಾಮ್. ರಾಮಸ್ವಾಮಿಯವರು ಅದೊಂದು ಅಂಶ ಹೇಳಿರಲ್ಲ ಅಂದ್ಕೊಂಡಿದ್ದೆ, ಅದನ್ನೂ ಹೇಳಿಬಿಟ್ರು ಅವರು. ಕೊರವಂಜಿ ಶಿವರಾಮ್ ಇದ್ದಾರಲ್ಲ, ಅವರೇ ಎಲ್ಲದನ್ನೂ ಹೇಳ್ತಾರೆ. ತಮ್ಮ ಬಗ್ಗೆ ಅವ್ರ ಘೋಷಣೆ ಅಂತ ಕರಿಬೋದು, ಅದನ್ನ ಹೇಳ್ತೇನೆ. ಅನುಕಂಪ, ಪ್ರೇಮ, ಕರುಣೆ, ಒಲವು ಇವೆಲ್ಲ ವೈಜ್ಞಾನಿಕ ಶಕ್ತಿಗಿಂತ ಮನುಷ್ಯನ ಬಾಳಿನಲ್ಲಿ ಹೆಚ್ಚು ಶಕ್ತಿಯುತವಾಗಿವೆ ಅನ್ನಿಸ್ತು. ನಾನು ಜನಗಳನ್ನು ನೋಡ್ತಾ 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 ಅನ್ನಿಸ್ತು, ಈ ಜನಗಳಲ್ಲಿ ಈ ಭಾವನೆಗಳು ಹೆಚ್ಚು ಬೆಲೆ ಬಾಳ್ತವೆ. ಇದು ಏಕೆ ಎಂದು ಮನನ ಮಾಡಿದೆ. ಇದರಿಂದಾಗಿ ಮನಃಶಾಸ್ತ್ರ ವಿಶ್ಲೇಷಣೆ ಸಾಧ್ಯವಾಯಿತು. ಮನೋವಿಶ್ಲೇಷಣೆ, ತತ್ವಶಾಸ್ತ್ರ ಇವುಗಳನ್ನೆಲ್ಲ ನಾನು ಹೊಂದಿಸ್ಕೊಳ್ಳೋಕ್ಕಾಯಿತು. ಆದ್ದರಿಂದ ನಾನು ಹಾಸ್ಯದ ಜೊತೆಗೆ ನಾನು ಇನ್ನೊಂದು ತತ್ವವನ್ನು ರೂಢಿಸ್ಕೊಂಡೆ. ಏನಂದರೆ ಅವ್ರ ಘೋಷಣೆ ಇದು ಅವರ ಬದುಕಿನಲ್ಲಿ ಏನು ಅಂದರೆ, ನನ್ನ ಜೀವನಕ್ಕೆ ಆಗದೇ ಇರುವ ಜ್ಞಾನಾರ್ಜನೆಯೋ ಪ್ರಯೋಜನವಿಲ್ಲ. ನನ್ನ ಜೀವನಕ್ಕೆ ಪ್ರಯೋಜನ ಆಗಬೇಕು. ಅದು ಏನು ರೀ, ಯಾವ ವಿದ್ಯೆ ಇದ್ದರೂ ಅದಕ್ಕೆ ಸಹಾಯ ಆಗಬೇಕು. ನಮಗೆಲ್ಲ ಹೈಸ್ಕೂಲ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಹೇಳಿ 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 ನಮಗೆ ಅದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. 6×3=18 ಯಾಕೆ, ಅದು ಏನು ಪ್ರಯೋಜನ ಗೊತ್ತಾಗಲ್ಲ ನಮಗೆ. ಎಕ್ಸ್ಪರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫರೆನ್ಸ್. ಹೈಸ್ಕೂಲಲ್ಲಿ ನಮಗೆ ಟೀಚರ್ಸ್ಗೆ ಹೇಳ್ಕೊಡ್ತಾ ಇದ್ದಿದ್ದು ಎಕ್ಸ್ಪರಿಮೆಂಟೇಷನ್ ಪ್ರಯೋಗ, ಅಬ್ಸರ್ವೇಷನ್ ಅಂದರೆ ನೋಡೋದು, ಇನ್ಫರೆನ್ಸ್ ನಿಂಗೇನು ಅನ್ನಿಸ್ತು ಅಂತ ಹೇಳು. ಇದು ಟೆಕ್ಸ್ಟ್ ಬುಕ್ ಮಾದರಿ ಎಲ್ಲ ಬದುಕು ಅಂತ ಅವ್ರು ಹೇಳ್ತಾಯಿದ್ರು. ಅದಕ್ಕೊಂದು ಸೈಂಟಿಸ್ಟ್ ಉದಾಹರಣೆ ಕೊಡ್ತಾಯಿದ್ರು. ಅದು ಒಬ್ಬ ವಿಜ್ಞಾನಿ, ಬಹಳ ದೊಡ್ಡ ವಿಜ್ಞಾನಿ. ಅವನು ಏನು ಮಾಡಬೇಕಾದ್ರೆ ಒಂದು ಚಿಟ್ಟೆ ತಗೊಂಡ. ಭಾಳ ಸೊಗಸಾದ ಕಥೆ ಇದು, ನೋಡೋಕ್ಕೆ ಸರಳವಾಗಿ ಕಾಣುತ್ತೆ. ಒಂದು ಚಿಟ್ಟೆ ತಗೊಂಡ, ಅದಕ್ಕೆ 6 ಕಾಲು ಇರುತ್ತಲ್ವೇನಪ್ಪ. ಒಂದು ಕಾಲು ಕಿತ್ಬಿಟ್ಟು ಹಾಪ್ ಅಂದ. ಹಾಪ್ ಅಂದರೆ ಈ ಕಡೆ ಜಂಪ್ ಮಾಡು ಅಂತ. 2 ಕೈ ಇತ್ತಲ್ಲ ಇವೊಂದು, ಅದು ಮಾಡ್ತು ಪಾಪ. ಆಮೇಲೆ 2 ಕಾಲು ಕಿತ್ತ, ಹಾಪ್ ಅಂದ. ಹೀಗೆ ಕೈ ಹೀಗಂತ ಇದ್ನಲ್ಲ, ಅದು ಬೀಳ್ತಾಯಿತ್ತು. ಹಾಗೆಯೇ ಕೊನೆಗೆ 6ನೇ ಕಾಲು ಕಿತ್ತಾಕ್ಬಿಟ್ಟಂತೆ. ಕಿತ್ತಾಕ್ಬಿಟ್ಟು ಹಾಪ್ ಅಂದರೆ ಅದು ಎಲ್ಲಿ ಬೀಳತ್ತೆ ಪಾಪ. ಆಗ ಇವನು ಬರೀಬೇಕು. ಎಕ್ಸ್ಪರಿಮೆಂಟೇಷನ್ ಆಯಿತು, ಅಬ್ಸರ್ವೇಷನ್ ಆಯಿತು, ಇನ್ಫರೆನ್ಸ್ ಬರೀಬೇಕಪ್ಪ. ಈಗ ಏನಂದರೆ, ಒಂದು ಚಿಟ್ಟೆಯ 6 ಕಾಲುಗಳನ್ನು ಕಿತ್ತು ಹಾಕಿದರೆ ಅದಕ್ಕೆ ಕಿವಿ ಕೇಳಿಸುವುದಿಲ್ಲ. ಏನಂತ ಬರೆದಿದ್ದಾರೆ, ಹಾಪ್ ಹಾಪ್ ಅಂತ ಹೇಳ್ತಾರೆ ತಾನೆ, ಹಾಪ್ ಮಾಡ್ತಾಯಿತ್ತು. ಆದರೆ ಆಮೇಲೆ ಅದಕ್ಕೆ 6 ಕಾಲು ಕಿತ್ತಾಕ್ಬಿಟ್ರೆ ಅದು ಕೇಳಿಸೋದಿಲ್ಲ. ಅದು ನನ್ನ ಜೀವನಕ್ಕೆ ಅತ್ಯಗತ್ಯವಾಗದೇ ಇರುವ ಜ್ಞಾನಾರ್ಜನೆ ಮತ್ತು ಕಲಿತ ಜ್ಞಾನವನ್ನು ಪ್ರಸಾರ ಮಾಡುವುದು, ಇವೆರಡು ನಿಸ್ವಾರ್ಥ ಚಟುವಟಿಕೆಗಳು. ಜ್ಞಾನಾರ್ಜನೆ ಕುತೂಹಲವನ್ನು ಪ್ರೇರೇಪಿಸಿತು, ಅನುಕಂಪ ಜ್ಞಾನ ಪ್ರಸಾರ ಮಾಡಲು ಸಹಾಯಕವಾಯಿತು. ಈ 2 ಅಂಶ ನೋಡಿ. ಜ್ಞಾನಾರ್ಜನೆ ಒಂದು ಕಡೆಯಿಂದ ನೀವು ಕಲ್ತ್ಕೋಬೇಕ್ರಿ. ತುಂಬಿಕೊಂಡಿದ್ರೆ ಧನ ಅಳಿಯೋದು ಸುಲಭ ತಾನೆ. ಅಳದ್ರಲ್ಲಿ ಹಾಕಬೇಕಾದ್ರೆ ನಾನು ತುಂಬಿರಬೇಕು, ಅದು ಜ್ಞಾನಾರ್ಜನೆ. ಅಂದರೆ ಇನ್ನೊಂದು ಕಡೆ ಹೇಳ್ತಾರೆ, ಮನಮಂಥನದಲ್ಲಿ ಭಾಳ ಒಳ್ಳೆ ಮಾತು ಬರುತ್ತೆ. ಬಾಳಿನ ಒಂದು ಕಣವನ್ನು ವಕ್ರವಾಗಿ ನೋಡಿದರೆ ನಗು ಉಕ್ಕುತ್ತದೆ. ಇನ್ಫ್ಯಾಕ್ಟ್ ಭಾಳ ಒಳ್ಳೆಯ ಅಂಶ ಇದು. ಹಾಸ್ಯ ಯಾಕೆ ಬರುತ್ತೆ? ಮಾತಾಡುವಾಗ ಬಹಳ ಪ್ರಸಿದ್ಧವಾದದ್ದು ಅವನು ಒಂದು ವೈಲಕ್ಷಣ್ಯವನ್ನು ಕುರಿತು ಹೇಳ್ತೀವಿ ನಾವು. ಬಾಳಿನ ಒಂದು ಕಣವನ್ನು ವಕ್ರವಾಗಿ ನೋಡಿದರೆ ನಗು ಉಕ್ಕುತ್ತದೆ. ಬಾಳನ್ನೇ ವಕ್ರವಾಗಿ ನೋಡಿದರೆ, ಬಾಳಿನ ಒಂದು ಕಣ ನೋಡಿದರೆ ಕಾಣುತ್ತೆ ನಿಮಗೆ, ಬಾಳನ್ನೇ ನೋಡಿದರೆ ಹಾಸ್ಯ ಉಕ್ಕುತ್ತದೆ. ಅಲ್ಲಿಂದ ವೇದಾಂತಕ್ಕೆ ಹೊರಳುತ್ತದೆ. ಅಂದರೆ ಎಷ್ಟು ಸರಳವಾಗಿ ಅವರು ಹಾಸ್ಯವನ್ನು ಯಾವ ಮಟ್ಟಕ್ಕೆ ಏರಿಸ್ಬೋದು
ಅದಕ್ಕೆ ಆನಂದ ಅಂತ ನಾನು ಕರೆಯೋದು ಇದನ್ನೆಲ್ಲ. ಆನಂದದಲ್ಲಿ ಕೆಲವು ಸ್ತರಗಳಿವೆ. ಕಾವ್ಯದಲ್ಲಿ ಓದಿದಾಗ ಆನಂದ ಆಗುತ್ತಲ್ವ. ಶಾಕುಂತಲ ನಾಟಕದ ಒಂದು ಭಾಗವನ್ನು ಕೇಳಿದಾಗ, ನಿಮಗೆ ಚಿತ್ರ ನೋಡಿದಾಗ, ಪ್ರಕೃತಿಯ ಒಂದು ಅಂಶವನ್ನು ಗಮನಿಸಿದಾಗ ನಮಗೆಲ್ಲ ಆನಂದವಾಗುತ್ತಲ್ವ. ಈ ಆನಂದ ಬದುಕಿನ ವ್ಯವಹಾರದಿಂದ ಆಗುವ ಆನಂದ. ಇದು ಕಾಡು ಆನಂದ ಅಂತ ಕರೀತಾರೆ, ಅದು ವೈಲ್ಡ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಒಂದು ಥಿಯರಿ ಇದೆ, ಶಿವರಾಮ್ ಹೇಳ್ತಾ ಇದ್ದಾರೆ ಅದನ್ನು. ನೀವು ಪ್ರಪಂಚದ ಯಾವುದೇ ವಸ್ತು ತಗೊಳ್ಳಿ, ಅದಕ್ಕೊಂದು ವೈಲ್ಡ್ ವೆರೈಟಿ ಅಂತಿರುತ್ತೆ, ಸ್ಪೀಷೀಸ್, ವೈಲ್ಡ್ ಸ್ಪೀಷೀಸ್. ಭತ್ತ ತಗೊಳ್ಳಿ, ಹಿಂದೆ ಕಾಡು ಭತ್ತ ಅಂತ ಇತ್ತೆಲ್ಲ ಒಂದು ಕಡೆ, ಅದನ್ನು ತಂದು ಸಂಸ್ಕಾರ ಮಾಡಿ ಏನಾರು ಮಾಡಿ ಏನು ವಸ್ತು ತಗೊಂಡ್ರೂ ಕೂಡ ಅದಕ್ಕೊಂದು ವೈಲ್ಡ್ ಸ್ಪೀಷೀಸ್ ಇದೆ. ಹಾಗೆ ಹಾಸ್ಯಕ್ಕೂ ಕೂಡ ನಿಮ್ಮ ಜನಾಂಗದಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಇರಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ನಾಗರಾಜನ ಛಲ ಅಂತ ಒಂದು ಕಥೆ ಬರೆದಿದ್ದಾರೆ ಅವರು. ಈ ಕಥೆಯಲ್ಲಿ ಪಾಪ ಏನೇನೋ ಸೇರಿಸ್ಬೇಕು, ಕಥೆ ಬರೀಬೇಕಾದ್ರೆ ನೀವು ಕ್ಯಾರೆಕ್ಟರ್ಸ್ ಎಲ್ಲ ಸೇರಿಸ್ಬೇಕಂತ ಎಲ್ಲ ಮಾಡಬೇಕಾಗುತ್ತೆ. ಅದರಲ್ಲಿ ಒಬ್ಬ ಹೆಂಡತಿ ಮೇಲೆ ತುಂಬ ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಏನೋ ಅಂದ್ಲು ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಕೋಪ ಬಿಟ್ಕೊಂಡು ತುಂಬ ಬೇಜಾರಾಗ್ಬಿಡುತ್ತೆ. ಏನಂದರೆ ಹಬ್ಬದ ದಿವಸ ಸ್ನೇಹಿತನೊಬ್ಬನ ಕರ್ಕೊಂಬರ್ತಾರೆ ಇವರು. ಅವು ಊಟನೂ ಬೇಕಾಗಿಲ್ಲ, ಏನಾದ್ರು ಮಾಡಿಕೊಟ್ಟಿದ್ರು ಸಾಕಾಗಿತ್ತು. ಆದರೆ ಅವತ್ತು ಗ್ರಹಣ. ಅವತ್ತು ಅವಳು ಪಾಪ ಭಾಳ ನಿಷ್ಠಾವಂತಿಲ್ಲ ಅವಳು. ಭಾಳ ಅದರಿಂದ ಹೇಳ್ತಾಳೆ, ಏನು ಮಾಡೋಕ್ಕಾಗಲ್ಲ, ಸ್ನಾನ ಮಾಡೋ ತನಕ, ಗ್ರಹಣ ಬಿಡೋ ತನಕ ಸ್ನಾನ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿದ ಮೇಲೆ ಅಡುಗೆ ಮಾಡ್ಬೇಕು ತಾನೆ. ಅದರಿಂದ ನಿಮ್ಮ ಸ್ನೇಹಿತರು ಹಾಗೆ ಹೋಗ್ಬೇಕಾದ ಸ್ಥಿತಿ ಬರುತ್ತೆ. ಇವನಿಗೆ ಸಿಟ್ಟು ಬಂದುಬಿಡುತ್ತೆ. ನೀನು ಹಬ್ಬ ಭಾಳ ಮುಖ್ಯನಾ? ಅಲ್ಲಿ ಹಬ್ಬ ಅಲ್ಲ ರೀ, ಇದು ವ್ರತ, ಇದು ಬಂತು ನಾವು ನಮ್ಮ ಅವ್ರ ಮನೇಲಿ ಅಭ್ಯಾಸ ಇರಲಿಲ್ಲ ಅದು. ನೀವು ಹೇಳಿದ್ರೆ ಇಷ್ಟು ಬೇಡ ಮಾಡ್ಕೊಡ್ತೀನಿ ಯಾರಾಗಲಿ ಅಂತ, ಅವ್ರಿಗೆ ಬೇಕಾದ್ರೆ ಮಾಡಿಕೊಡ್ತಿದ್ದೆ ನಾನು. ಹೇಳ್ತಾಳೆ, ಸಿಟ್ಟು ಬಂದುಬಿಡುತ್ತೆ. ಇವನು ಹೋಗಿ ನಾನು ಒಂದು ವಾರದ ಊಟ ಬಿಟ್ಬಿಡ್ತಾನೆ ಅವನು. ಒಂದು ವಾರ ಊಟ ಬಿಟ್ಬಿಡ್ತಾನೆ. ಆಮೇಲೆ ನೋಡ್ತಾ ಅವರು ಅಲ್ಲಿ ಪಾಪ ಇವರು ಬಂದಿರೋ ಒಬ್ಬಳು ಮನೆ ದೇವಸ್ಥಾನದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದಿದೆ ಅಷ್ಟೇ. ಅವರು ನಿರ್ಗತಿಗಳು ಪಾಪ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ಲು. ಅಲ್ಲಿಗೊಂದು ಹಾವು ಬಂದು ಸೇರ್ಕೊಂಡ್ಬಿಡುತ್ತೆ. ಹಾವು ಬಂದು ಸೇರಿಕೊಂಡ್ರೆ ಹಳ್ಳಿಗಳಲ್ಲಿ ಎಷ್ಟು ಗಲಾಟೆ ಆಗುತ್ತೆ ಗೊತ್ತಿರಬೇಕಲ್ಲ ನಿಮಗೆ. ತುಂಬ ಗಲಾಟೆ ಆಗುತ್ತೆ. ಕೊನೆಗೂ ಹಾವಾಳಿಗೆ ಒಬ್ಬ ಬರ್ತಾನೆ. ಪಾಪ ಅವನು ಒಳ್ಳೆಯವನೇ. ಅವನು ಹಿಡಿದ್ಬಿಟ್ಟು ಇದನ್ನು ಕಾಡಿಗೆ ಬಿಟ್ಬಿಟ್ಟು ಬರ್ತೀನಮ್ಮ, ಇಲ್ಲಿ ಯಾರೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದೇನಾಗಿದೆ ಅಂದರೆ ಒಂದು ವಾರ ಅದೇನೂ ತಿನ್ನೋದಿಲ್ಲ, ಹಾಗೆ ಕೂತಿತ್ತು, ಅಲ್ಲಾಡ್ತಾನೂ ಇರಲಿಲ್ಲ. ಕೊನೆಗೆ ಗೊತ್ತಾಗುತ್ತೆ ಏನಂದರೆ ಅದಕ್ಕೆ ಪೊರೆ ಬೆಳ್ಕೊಂಡಿತ್ತು ಮೈಯಲ್ಲಿ. ಹಾವುಗಳಿಗೆ ಕಾಡಿನಲ್ಲಿ ಹೋದರೆ ಆ ಪೊರೆಯನ್ನು ತಾನಾಗೆ ಕಳಚಿಕೊಳ್ಳುವಂಥ ಓಡಾಟ ಇರುತ್ತೆ, ಓಡಾಡುತ್ತೆ. ಇಲ್ಲಿ ಈ ಸಿಟಿಯಲ್ಲಿ ಬೆಳೆದವು ಏನು ಮಾಡ್ತವೆ, ಅವಕ್ಕೇನು ಗೊತ್ತೇ ಇಲ್ಲ, ಪೊರೆ ಅಂತಲೂ ಗೊತ್ತಿಲ್ಲ ಅವರಿಗೆ. ನಮ್ಮ ಪರಂಪರೆಯೂ ಈ ಥರ ಒಂದು ಪೊರೆನೇ, ಪರಂಪರೆ ಅಂತಾರೆ ಅದಕ್ಕೋಸ್ಕರ. ಅದು ಕೊನೆಗೆ ಇವನಿಗೆ ಅದು ಗೊತ್ತಾಗುತ್ತೆ. ಅವನಿಗೆ ಹಾವಿಗೆ ಒಂದು ವಾರ 15 ದಿವಸ ಉಪವಾಸ ಮಾಡುವಷ್ಟಿದ್ರೆ ನಾನು ಮಾಡಬಾರ್ದ ಅಂತ ಅಂದ್ಕೊಂಡು ಹೊರಟೋಗ್ತಾನೆ ಇವನು, ಊಟನೇ ಮಾಡೋದಿಲ್ಲ. ಆಮೇಲೆ ಹಾವಿಗೆ ಈ ಥರ ಪೊರೆ ಇತ್ತು ಅಂತ ಗೊತ್ತಾದಾಗ ಅವನಿಗನ್ಸುತ್ತೆ ಅವನಿಗೂ ಒಂದು ಪೊರೆ ಇತ್ತು, ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಒಂದು ಪೊರೆ. ಅದನ್ನು ಕಳಿಸ್ಕೊಂಡ, ಮತ್ತೆ ಅವನು ಮೊದಲಿನಂತ ಆದ ಅಂತ ಬರುತ್ತೆ. ನೋಡಿ, ಈ ಕಥೆ ತುಂಬ ಒಳ್ಳೆ ಕಥೆಗಳಿದಾಗ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಅವರ ಅಂತರಂಗದಲ್ಲಿ ಏನೋ ಇದೆ ಅಂದರೆ ನಾವು ನಮ್ಮ ಪೊರೆಗಳನ್ನು ಕಳಿಸ್ಕೊಳ್ತಾ ಹೋಗ್ಬೇಕು ರೀ. ಏನೋ ಪ್ರತಿಷ್ಠೆಗಳು, ನಾವೇ ಹೆಚ್ಚು ಅಂತ ಅನ್ನೋದು, ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಒಂದು ಗುಣ ಇದು. ಇನ್ನೊಬ್ಬರ ಕೋಪಕ್ಕೆ ಕಾರಣ ಏನು ಅಂತಲಾರು ಅರ್ಥ ಮಾಡ್ಕೊಬಿಡ್ವೆ ನೀವು. ಅದನ್ನು ಅವರು ಕಥೆಯ ರೂಪದಲ್ಲಿ ಹೇಳ್ತಾರೆ. ಆದ್ದರಿಂದ ನಮಗೆ ಅದೇನೋ ವಿಚಿತ್ರವಾಗಿ ಕಾಣಿಸುತ್ತೆ. ಕೈಲಾಸಂ ಬಹಳ ಪ್ರಭಾವ ಬೀರಿದ್ರು ಇವ್ರ ಮೇಲೆ ಅಂತ ಹೇಳಿದೆ. ಒಂದು ಪ್ರಕರಣ ಹೇಳ್ಬಿಡ್ತೀನಿ ಅಷ್ಟೇ. ಅವರು MBBS ಓದೋಕ್ಕಾಗದೇ ಇದ್ದಾಗ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಹಿಂದಿನ ಕಾಲದಲ್ಲಿ ನಾವು ಹುಡುಗರಾಗಿದ್ದಾಗೆಲ್ಲ ಅಷ್ಟೇ. ನಾವೀಗ ಹೇಗಿನ ಹುಡುಗರಿಗೆ ಹೇಳ್ಕೊಂಡ್ರೆ ಅರ್ಥ ಆಗೋದಿಲ್ಲ. ನಮ್ಮ ಕಾಲದಲ್ಲಿ ನಮಗೆ ಚಪ್ಪಲಿ ಇರಲಿಲ್ಲ ಗೊತ್ತಾ, ನಮ್ಮ ಅಪ್ಪನಿಗೂ ಇರಲಿಲ್ಲ. ಬಟ್ಟೆ ನಾವೆಲ್ಲ ರಾತ್ರಿ ಬಟ್ಟೆ ಒಗೆದು ಹಾಕ್ಕೊಂಡು ಇಸ್ತ್ರಿ ಹೇಗೆ ಮಾಡ್ತಾಯಿದ್ವಿ ಗೊತ್ತಾ, ಅದು ಚೆನ್ನಾಗಿ ಮಡಿಸ್ಬಿಟ್ಟು ತಲೆದಿಂಬಿಗೆ ಇಟ್ಕೊಂಡು ಒಣಗಿದ ಮೇಲೆ ಅದು ಮಾಡ್ಕೊಳ್ತಾಯಿದ್ವಿ. ನಡ್ಕೊಂಡು ಹೋಗ್ತಾಯಿದ್ವಿ. ಗಡಿಯಾರಕ್ಕೆ ಹೆಸರೇ ಕೇಳಿರಲಿಲ್ಲ ನಾವೆಲ್ಲ. ಬೀದಿ ದೀಪದಲ್ಲಿ ಓದಿದ್ದು ನಾನು ಮಾಡಿದ್ದು ಹಾಗೇನೆ. ಮುಳುಬಾಗಿಲಲ್ಲಿ ಲೈಟು ಸರಿಯಾಗಿರಲಿಲ್ಲ. ಅಲ್ಲಿ ಬೀದಿ ದೀಪದಲ್ಲಿ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಬೀದಿ ದೀಪದ ಕೆಳಗಡೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಿದ್ದು.
ಇವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಆದರೆ ಅದು ಅಗತ್ಯ ಇಲ್ಲ. ಅದದ್ದು ನಮಗೆ ಗತಿ ಇರಲಿಲ್ಲ ಅಷ್ಟೇ ಆವಾಗ. ಇನ್ನೇನು ಕಾರಣ ಇರಲಿಲ್ಲ. ಈಗಿನ ಹುಡುಗರಿಗೆ ಅದೇ ಸ್ಥಿತಿ ತರಬೇಕಾ? ಬೇಕಾಗಿಲ್ಲ. ನಮ್ಮ ಕಾಲ ಚೆನ್ನಾಗಿತ್ತು ಅಂದರೆ ನಮಗೆ ಚೆನ್ನಾಗಿತ್ತು. ಈಗಿನ ಹುಡುಗರಿಗೆ ಅದು ಕೆಟ್ಟದಾಗ ಕಾಣುತ್ತೆ. ಈಗಿನ ಹುಡುಗರಿಗೆ ಕಾಲ ಅವರು ಚೆನ್ನಾಗಿದೆ. ಅಪ್ಪ ಅಮ್ಮನಿಗೆ ಏನಾರು ಕಷ್ಟಪಟ್ಟಾದರೂ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಹಠ ಬಂದಿದೆ ಇವಾಗ. ತಂದೆ ತಾಯಿಗಳು ಪಾಪ ನಿಜವಾಗಿ ದೊಡ್ಡ ತ್ಯಾಗಕ್ಕೆ ಸಿದ್ಧರಾಗಬೇಕಾಗುತ್ತೆ ಇವಾಗ. ನಮ್ಮ ಕಾಲದಲ್ಲಿ ಹಾಗಲ್ಲ. ಅವ್ರ ತಾಯಿ ಹೆತ್ತು ಕೂತ್ಬಿಡ್ತಾಯಿದ್ದೆ 7-8. ಅವು ದೊಡ್ಡವಳೆ ಚಿಕ್ಕ ಮಗಳು ನೋಡ್ಕೋಬೇಕು, 2-3 ನೋಡ್ಕೊಳ್ಬೇಕು. ಅದಕ್ಕೆ ನಾನಂತೂ ಬಟ್ಟೆನ ನಮ್ಮಪ್ಪ ನನಗೆ ಕೊಂಡದ್ದೇ ಇಲ್ಲ, ನಮ್ಮ ಅಣ್ಣಂದ್ರದ್ದು. ಹೀಗೆ ಆ ಕಾಲದ ರೀತಿಯನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಆದರೆ ಕೈಲಾಸಂ ಅವ್ರಿಗೆ ಹೇಳಿದ್ದೇನೆಂದರೆ, ಅವನು ಮೆಡಿಕಲ್ ಕಾಲೇಜಿಗೆ ಹೋದಯ ಅಂತಂದರೆ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸಾಲದೆ ಬಂತು ಅಂಥೇಳಿ ಅವರು ಭವನಾನಿ ಅಂತ ಅವರು ಸಿನಿಮಾ ತೆಗಿತಾಯಿದ್ರು. ಆ ಸಿನಿಮಾಕ್ಕೆ ಕೈಲಾಸಂನ ಆರಿಸ್ಕೊಂಡಿದ್ರು. ಹಿಸ್ಟ್ರಿ ಮೈಸೂರು ಪ್ಯಾಲೇಸ್, ಮೈಸೂರು ಅರಸರ ಚರಿತ್ರೆ. ಅದು ಆಗಲೇ ಇಲ್ಲ, ನಂಗೆ ಗೊತ್ತಿಲ್ಲ. ಅದು ಭಾಳ ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟಿದ್ರಂತೆ ಕೈಲಾಸಂ ಅವರು. ದರ್ಬಾರ್ ಬಕ್ಷಿ ಅವ್ರು ಕೇಳ್ಕೊಟ್ಟಿದ್ರಂತೆ. ಅದು ಏನಾಯ್ತೋ ಗೊತ್ತಿಲ್ಲ, ಸಿನಿಮಾನೂ ಬರಲಿಲ್ಲ ಮುಂದೆ. ಇವರು ಆ್ಯಕ್ಟಿಂಗಿಗೆ ಸ್ವಲ್ಪ ಜೋರಾಗಿರೋ ಹುಡುಗರು, ಚೆನ್ನಾಗಿರೋರು ಬರಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಂತೆ. ಶಿವರಾಮ್ಗೆ ಅದಕ್ಕಿಂತ ಇನ್ನು ಹೆಚ್ಚು 75 ರೂಪಾಯಿ ಕೊಡ್ತಾಯಿದ್ರು ಅವಾಗ. ತಿಂಗಳಿಗೆ 75 ರೂಪಾಯಿ. ಅದಲ್ಲದೆ ಪ್ರತಿನಿತ್ಯ ಅವರಿಗೆ ಊಟ ತಿಂಡಿ ಎಲ್ಲ ಸಿಗ್ತಾಯಿತ್ತು. ಅಯ್ಯೋ, ಇದಕ್ಕಿಂತ ಇನ್ನು ದುಡ್ಡು ಬೇಕಾ ನನಗೆ ಅಂಥೇಳಿ ಇವ್ರು ಹೋದರೆ ಸೆಲೆಕ್ಟ್ ಆಗೋಯ್ತು ಇವರಿಗೆ. ಇಂಟರ್ವ್ಯೂ ಆಯ್ತಲ್ಲ, ಸೇರ್ಕೊಳ್ಳೋಕ್ಕೆ ಅಂತ ಹೋದರೆ ಅಲ್ಲಿ ಕೈಲಾಸಂ ಕೂತಿದ್ದಾರೆ. ಕೈಲಾಸಂ ನೋಡಿದ್ರಿ, ಗೊತ್ತಿತ್ತು ಅವ್ರಿಗೆ ಚೆನ್ನಾಗಿ. ನೋಡಿಬಿಟ್ಟು ಯಾಕೋ ಬಂದೆ ನೀನಿಲ್ಲಿ ಅಂಥೇಳಿ ಭವನಾನಿ ಅವ್ರಿಗೆ ಹೇಳ್ತಾರೆ, ಆ ಹುಡುಗನ್ನ ಒಳಗೆ ಬಿಡಬೇಡಿ, ನೀವೇನಾರು ಬಿಟ್ಟರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ. ಕೈಲಾಸಂ ಹಠ ಅಂದರೆ ಮಹಾ ಹಠ ಅವ್ರದ್ದು. ಈ ಹುಡುಗನ್ನ ನೀವು ಕೆಲಸಕ್ಕೆ ತೊಗೊಂಡ್ರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ, ನಾನು ಡೈರೆಕ್ಟ್ ಮಾಡೋಲ್ಲ, ಏನೂ ಮಾಡೋದಿಲ್ಲ. ಪಾಪ ಅವ್ರು ಹೆಸರುಕೊಂಡು ಇವ್ರನ್ನ ಬಿಟ್ಟರಂತೆ. ಇವ್ರು ಆಮೇಲೆ ಕೈಲಾಸಂ ಕರೆದು ಹೇಳ್ತಾರೆ, ನಿನಗೇನು ಬಂದಿದ್ದರಿದ್ರೆ ಮೆಡಿಕಲ್ ಓದೋ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಸೇರ್ಕೋತೀಯ. ಆ ಹಠದ ಮೇಲೆ ಅವರು ಕೊನೆಗೆ ಅವರು ಏನು ಅಲ್ಲಿ ಇಲ್ಲಿ ಪಾಠ ಹೇಳ್ಕೊಂಡು ಏನೋ ಮಾಡಿಕೊಂಡು ಅವರು LMP ಮಾಡ್ಕೊಳ್ತಾರೆ, ಡಾಕ್ಟ್ರ್ ಆಗ್ತಾರೆ, ಪ್ರಸಿದ್ಧರಾಗ್ತಾರೆ. ಅದಕ್ಕೆ ಅವ್ರು ಹೇಳಿದ್ದು, ನಿನ್ನೊಳಗೆ ಜುಳು ಜುಳು ಹರಿಯುವ ವಿನೋದ ಪ್ರವೃತ್ತಿ ಇದೆ, ಅದಕ್ಕೆ ಅವಕಾಶವನ್ನು ಕೊಡು, ಅದಕ್ಕೆ ನೀವು ತಿಳ್ಕೊಳ್ಬೇಕು. ಎಲ್ಲರ ಬದುಕು ಒಂದೇ ರೀತಿಯಲ್ಲಿ ಸಾಗೋದಿಲ್ಲ. ಒಬ್ಬೊಬ್ಬರು ಮನೋಧರ್ಮ ಬೇರೆ ಬೇರೆ ಇರುತ್ತೆ. ಇದನ್ನು ನೀನು ಹಾಸ್ಯಕ್ಕೆ ಬಳಸ್ಕೋ ಅಂತ ಕೇಳಿದ್ರಂತೆ ಅಷ್ಟು ಬರವಣಿಗೆ. ಬರೀ ಯಾವುದೊಂದು ತಮ್ಮ ಕಥೆನೂ ಹೇಳ್ತಾರೆ ಅವರು. ಎಷ್ಟು ಸರಳವಾಗಿ ಬರೀತಾಯಿದ್ರು ಕೊರೋಂಜಿನಲ್ಲಿದ್ದರೆ. ರಾಜೀವ್ಪುರ ಅಂತ ಒಂದು ಊರು ಹೇಳ್ತಾರೆ ಅವರು. ಮತ್ತು ತುಂಬ ತಿಂಡಿ ಅದು, ಅವ್ರು ಕೊಡೋ ವರ್ಣನೆಗಳು ನೋಡಬೇಕು. ಎಷ್ಟು ಪಾಗೆ ತಿಂಡಿ ಇದೆಯೋ ಅಷ್ಟನ್ನು ಇರ್ತಿದ್ದು. ಒಳ್ಳೆ ಅರಗಿಸ್ಕೊಳ್ಳೋ ಬುದ್ಧಿ ಇತ್ತು ಇವರಿಗೆ. ಚೆನ್ನಾಗಿ ತಿಂತಾಯಿದ್ರು. ನಮ್ಮ ಅನೇಕರಿಗೆ ಆ ತಿಂಡಿ ಹೆಸರುಗಳೇ ಗೊತ್ತಿರೋದಿಲ್ಲ. ನಮ್ಮ ಕನ್ನಡ ಕಾದಂಬರಿಕಾರರಿಗೆ ತರಸೋರದೆ ಒಂದು ಚಂದವಳ್ಳಿಯ ತೋಟ ತಗೋತಾ ಇದ್ದೆ. ಅದ್ರ ಏನಂದರೆ ಹಳ್ಳಿ ನಿಜ ಹೋಗ್ತಾರೆ ಇವರು, ಅಷ್ಟೇ. ಮುಂದೆ ಕನ್ನಡ ಬರಲ್ಲ ಇವರಿಗೆ. ಅವನು ಕುರ್ಚಿ ಸಾಕಿದ್ನಂತೆ ಇವರಿಗೆಲ್ಲ. ಯಾವ ಹಳ್ಳಿಯಲ್ಲೂ ಕೂಡ ಹೋದವ್ರಿಗೆಲ್ಲ ಕುರ್ಚಿ ಜಗಲಿ ಮೇಲೆ ಕೂರಿಸ್ತಾರೆ ಎಲ್ಲರನ್ನೂ. ಅಲ್ಲಿ ಕೂತ್ಕೋಬೇಕು ಅಂದರೆ ನಮ್ಮ ವೊಕ್ಯಾಬ್ಯುಲರಿನೇ ಹಾಳಾಗೋಗ್ಬಿಡುತ್ತೆ. ಮುಂದಕ್ಕೆ ಬರೋದಿಲ್ಲ ನಿಮಗೆ, ಏನೂ ಬರಲ್ಲ. ನಿಮ್ಗೆ ಗಾದೆ ಬರಲ್ಲ ನಮಗೆ ಇತ್ತೀಚೆಗೆ. ಅದೇನೋ ಗಾದೆ ಹೇಳ್ತಾರಲ್ಲ ಹಾಗೆ ಅಂದ್ಬಿಡ್ತೀವಿ. ಯಾವ ಗಾದೆ ಅಂತ ಹೇಳೋಕ್ಕೆ ಗೊತ್ತಾಗೋದಿಲ್ಲ. ಆದರೆ ಇವರು ಬರವಣಿಗೆಯಲ್ಲಿ ಅದನ್ನೆಲ್ಲ ತರ್ತಾರೆ. ಒಂದು ನೋಡಿ, ಇದು ಒಬ್ಬ ಕೈದಿ ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅವ್ನು ಕಸ ಗುಡಿಸೋ ಕೆಲಸ ಅವನಿಗೆ. ದಿನ ಗುಡಿಸ್ತಾ ಇದ್ದಂತೆ. ಇವರಿಷ್ಟೇ ಹೇಳೋದು, ರಾಜೀವ್ಪುರದ ಅಂಗಳದಲ್ಲಿ ಒಬ್ಬ ಕೈದಿ ಕಸ ಗುಡಿಸ್ದ, ಹಾಲ್ ಗುಡಿಸ್ದ, ರೂಮ್ ಗುಡಿಸ್ದ, ವರಾಂಡ ಗುಡಿಸ್ದ, ಆಚೆಗೆ ಬಂದ, ಕಾಂಪೌಂಡ್ ಗುಡಿಸ್ದ, ಬಾಗಿಲು ತೆಕ್ಕೊಂಡು ಹಾಗೆ ಹೊಟ್ಟೋದ್ನಂತೆ ಗುಡಿಸ್ಕೊಂಡು ಗೇಟಿಂದ ಆಚೆ ಹೋಗ್ಬಿಟ್ಟ. ಅಂದರೆ ಒಬ್ಬ ಕೈದಿ ತಪ್ಪಿಸ್ಕೊಂಡ ಅಂತ ಹೇಳೋದಕ್ಕೆ ಈ ಹಾಸ್ಯ. ಸರ್ಕಾರ ಇರೋ ಜಾಗ ಅಲ್ಲಿ ದೇವರಿರೋಕ್ಕೆ ಯಾಕೆ ಸಾಧ್ಯ ಅಂತ ಒಂದು ಕಥೆಯಲ್ಲಿ ಬರುತ್ತೆ. ಇವ್ರದ್ದೊಂದು ಕಥೆಯಲ್ಲಿ ಏನು ಮಾತಾಡ್ತೀರಿ, ಸರ್ಕಾರ ಇರೋ ಜಾಗದಲ್ಲಿ ದೇವರಿರೋಕ್ಕಾಗತ್ತಾ ಅಂದರೆ ನೋಡಿ, ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ನಾನು ಕಾಮೆಂಟ್ ಮಾಡಿದ್ದೆ ಆವಾಗಲೇ, ಸರ್ಕಾರದ ಕೆಲಸವು ದೇವರ ಕೆಲಸ ಕಣೋ.
ಅಂದರೆ ದೇವರಿಗೊಬ್ಬರಿಗೆ ಮಾಡಲು ಸಾಧ್ಯ ಕಣೋ, ಬೇರಾರಿಗೂ ಸಾಧ್ಯವೇ ಇಲ್ಲ ಕಣೋ. ಅದು ದೇವ್ರ ಕೆಲಸ ಅಂದರೆ ಅವನು ಮಾಡಬೇಕೇ ಹೊರತು ನಾವು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅಂತ. ಇನ್ನೊಂದು ಹಣೆ ಬರ, ಎಷ್ಟು ಅರ್ಥ ತರ್ಬೋದ್ರಿ ಇದಕ್ಕೆ ಹಣೆ ಬರಕ್ಕೆ. ನಮಗೆ ಅವ್ರು ಹೇಳ್ತಾರೆ ಭಾಷೆಯಲ್ಲಿ ಮಾತಿಗಿಂತ ಹೆಚ್ಚಾಗಿ ಗೆರೆಗಳಿರ್ತವೆ. ಏನಂದರೆ ಗೆರೆಗಳ ಅಧ್ಯಯನ ಅಂದರೆ ಒಂದು ದೊಡ್ಡ ಆಶ್ಚರ್ಯ ಅದು. ಉದಾಹರಣೆಗೆ ನಿಮಗೆ ತುಂಬ ಅಸಮಾಧಾನ ಆದಾಗ ನಿಮ್ಮ ಹುಬ್ಬು ಮೇಲೇರುತ್ತೆ. ಹುಬ್ಬು ಮೇಲೇರಿತು ಅಂದರೆ ಅವನಿಗೆ ಅಸಮಾಧಾನ ಆಯಿತು, ಸಿಟ್ಟು ಬಂತು, ಕೋಪ ಬಂತು. ಅಂದರೆ ಹಾಗೇ ಜಿಂಕ್ ಶೀಟ್ಗಳು ಹಣೆಗೆ ಅಂಟಿಕೊಂಡಂತೆ ಉಬ್ಬು ತಗ್ಗುಗಳು ಕಾಣಿಸಿಕೊಂಡವು. ಈ ಕೈಲಾಸಂ ಫೋಟೋ ನೋಡಿ, ಅವ್ರು ಹಣೆ ಬರ ಕಾಣುತ್ತಲ್ಲ ಲಕ್ಷಣವಾಗಿ, ಈಗಾಗಲೇ ವಿಭೂತಿ ಹಾಕ್ದಂಗೆ ಕಾಣುತ್ತಲ್ಲ ಅದು ಆ ಥರದ್ದು. ಆಮೇಲೆ ಅವು ತಾವಾಗಿಯೇ ಮಾಯ ಆಗತ್ತೆ. ಒಬ್ಬ ರಾಜಕಾರಣಿಗೆ ಹೇಳಿದಂತೆ, ರಾಜಕಾರಣಿಗಳನ್ನು ಗೋಳಿಗೆ ಕೊಡೋದು ಅಂದರೆ ಅವರಿಗೆ ಬಹಳ ಕೈಲಾಸಂ ಹಾಗೆ ಇವರೂ ಅಷ್ಟೇ. ರಾಜಕಾರಣಿ ಮುಖಂಡನಾಗಿ ಒಬ್ಬ ಬರ್ತಾನೆ, ಮಂತ್ರಿಗಳೇ ನಿಮ್ಮ ಬಗ್ಗೆ ಜನ ತುಂಬ ಕೆಟ್ಟ ಮಾತಾಡ್ತಾ ಇದ್ದಾರೆ ಸರ್. ಏನಯ್ಯ ಅದು? ನಿಮ್ಮ ವಿಷಯದಲ್ಲಿ ಆತ 108 ಸುಳ್ಳು ಹೇಳುತ್ತಿದ್ದಾನೆ ಸರ್. ಹಾಗೋ ಏನಂತೆ? ಇಲ್ಲ ಹೀಗೀಗೆ ಅಂತ ಆಗ್ತಾನೆ. ಸುಳ್ಳು ಎಷ್ಟು ಬೇಕಾದರೂ ಹೇಳಲಿ ಬಿಡಿ, ಯೋಚನೆ ಮಾಡಬೇಡಿ. ಆದರೆ ಆ ಪ್ರಾಣಿ ನಿಜ ಹೇಳೋಕ್ಕೆ ಶುರು ಮಾಡಿದ್ರೆ ನಂಗೆ ಬಂದು ಹೇಳಿ ಅವ್ನು ಹಿಡ್ಕೊಂಡು ಚಚ್ಚಿಬಿಡ್ತೀನಿ. ನನ್ನ ವಿಚಾರದಲ್ಲಿ ಸುಳ್ಳು ಹೇಳಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳಲಿ, ನಿಜ ಹೇಳಕ್ಕೆ. ಇವತ್ತಿನ ರಾಜಕಾರಣಿಗಳ ವಿಚಾರನೂ ಹೀಗೆ ಇದೆ ಅಲ್ವಾ? ಎಷ್ಟು ಶತಮಾನ ಆಗಲಿ. ಮನೆ ಒಂದು ಕಥೆ ಹೇಳ್ತಾ ಇದ್ದೆ ನಾನು. ಇಂಗ್ಲೀಷ್ ಪಾರ್ಲಿಮೆಂಟೇರಿಯನ್ ಒಬ್ಬ ಕರೆದು ನನ್ನ ಚಿತ್ರ ಬರೀ ಇನ್ನಂತೆ, ಬಣ್ಣದ ಚಿತ್ರ ಬರೀ ಪಾರ್ಲಿಮೆಂಟಲ್ಲಿ. ನಾನು ಕೈಗೆ ತುಂಬ ಹೊತ್ತು ಮಾತಾಡ್ತಿರ್ತೀನಲ್ಲ, ಅವಾಗ ಕೂತ್ಕೊಂಡು ಬರೆದು ಬಿಡು ಅಂತ ಅವ್ರಿಗೆ 200 ಪೌಂಡು ಕೊಟ್ಟನಂತೆ. ಅವನು ಹೋದ, ನೋಡ್ದ, ಯಾಕೋ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬರೀಲಿಲ್ಲ, ಹಾಗೆ ಇಟ್ಬಿಟ್ಟ, ಪೆನ್ ಕೆಳಗೆ ಇಟ್ಬಿಟ್ಟ, ಬ್ರಷ್ ಕೆಳಗೆ ಇಟ್ಬಿಟ್ಟ. ಇದನ್ನು ಬರಿಬೇಕು ಅಂತಿದ್ನಲ್ಲ ಅದನ್ನು ಕೂಡ ಕೆಳಗಿಟ್ಬಿಡ್ತಾನೆ. ಯಾಕಯ್ಯ ಅಂದರೆ ಅವನು ರಾಜಕಾರಣಿ, ಇಂಗ್ಲೆಂಡಿನ ಆಸ್ಕರ್ ವೈಲ್ಡ್ ಬರೆದಿರೋದು ಇದು. ಇಂಗ್ಲೆಂಡಿನ ರಾಜಕಾರಣಿಗಳನ್ನು ಅವನು ಹೇಳೋದು, ಒಬ್ಬ ಪೇಂಟರು, ದೀಸ್ ಫೇಸಸ್ ಡು ನಾಟ್ ಡಿಸರ್ವ್ ಎ ಪೇಂಟಿಂಗ್. ಈ ರಾಜಕಾರಣಿಗಳ ಮುಖ ಇದೆಯಲ್ಲ, ಇವಕ್ಕೆ ಬಣ್ಣ ಹಚ್ಚೋದು, ವರ್ಣಚಿತ್ರ ಬರೆಯೋದು ಬಹಳ ಅವಮಾನ. ಬೇಕಾದರೆ ಏನು ಮಾಡ್ಬೋದು ಅಂದರೆ ಆ್ಯಸಿಡ್ ವಾಶ್ ಮಾಡ್ಬೋದು. ಅಂದರೆ ಎಲ್ಲ ಕಾಲದಲ್ಲೂ ಜನಗಳು ಅದೇ ಸ್ವಭಾವದವರಾಗಿರ್ತಾಯಿದ್ರು ಅನ್ನೋದು ಗೊತ್ತಾಗುತ್ತೆ. ಇದು ಹೇಳಿ ಕೊನೆಗೆ ನಾನು ಅವರ 3 ಇಂಗ್ಲೀಷ್ ಕೃತಿಗಳ ಬಗ್ಗೆ ನಿಮಗೆ ಹೇಳಬೇಕಾಗಿದೆ. ಕನ್ನಡದಲ್ಲಿ ಬರೆದಿರೋದು ಕಾಲ ಅಂತ ಒಂದು, ಜಗ್ಗೋಜಿ ಇತ್ಯಾದಿಗಳೆಲ್ಲ ಹೇಳ್ತೇನೆ. ಅದ್ರ ಕೆಲವು ಶಬ್ದಗಳನ್ನು ಹೇಗೆ ಇದನ್ನು ತಿಳ್ಕೊಳ್ಬೇಕು ನಾವು, ನಮ್ಮ ಜನ. ಕನ್ನಡ ಕವಿಗಳಿಗೆ, ಬರೆಯೋರಿಗೆ ಶಬ್ದದ ಅಭಾವ ತೋಚೋದೇ ಇಲ್ಲ ರೀ. ಏನು ಒಂದು ಗಾದೆ ಬರಲ್ಲ ಇವರಿಗೆ, ನಮ್ಮ ರೈಟರ್ಸ್ಗೆ. ಮನೆಯಲ್ಲಿ ನಾವು ಯಾವ ಥರ ಮಾತಾಡ್ತೀವಿ ಆ ರೀತಿ ಬರವಣಿಗೆ ಇರೋದಿಲ್ಲ. ರಾಶಿಯವರ ಕನ್ನಡ ಎಂಥ ಅದ್ಭುತವಾದ ಕನ್ನಡ ಅಂತ ಅನ್ನೋದು ನಾನು ಹೇಳಲೇಬೇಕಾಗಿದೆ ನಿಮಗೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಕಾಡಿನ ಸಿಂಡು ತುಂಬಿದ್ದ ತೋಪು. ಸಿಂಡು ಅಂದರೆ ದುರ್ವಾಸನೆ ಅಂತ. ಎಲ್ಲಿದೆ ಈ ಶಬ್ದ? ದೇಸಿ ಶಬ್ದ ಇದು. ಕಾಡಿನ ಸಿಂಡು ತುಂಬಿದ್ದು. ಇಲ್ಲಿ ಸಿಂಡು ಅಂದರೆ ಜಿಡ್ಡು ಒಂಥರ, ಅದು ಕಮಟು ವಾಸನೆ ಬರುತ್ತೆ, ದುರ್ವಾಸನೆ ಅದು. ಅದಕ್ಕೆ ಜಿಡ್ಡುಗಂಬ ಅಂತಲೇ ಒಂದಿದೆ, ಗ್ರೀಸಿ ಪೋಲ್ ಅಂತಾರೆ ಅದನ್ನು. ಮಶಾಲ್ಚಿ. ಏನು ಮಶಾಲ್ಚಿ ಅಂದರೆ ಇವ್ರು ಸಹಜವಾಗಿ ಬರೀತಾರೆ ಮಶಾಲ್ಚಿ ಅಂತ. ಅಂದರೆ ದೀವಟಿಗೆ ಅಂತ, ಪಾರ್ಸಿ ಭಾಷೆ ಇದು. ನನಗೆ ಇದನ್ನು ಓದಿದಾಗ ಒಂದು ಸಲ ಮೆರವಣಿಗೆ ಹಿಂದೆ ಮಶಾಲು ಅಂತ ಗೌರೀಶ್ ಕಾಯ್ಕಿಣಿಯವರು ಒಂದು ಲೇಖನ ಬರೆದಿದ್ದಾರೆ ಚನ್ವೀರ್ ಕಣಿವೆಯವ್ರನ್ನ ಕುರಿತು. ಆಗ ಮಶಾಲು ಶಬ್ದ ಅರ್ಥ ಆಗಿರಲಿಲ್ಲ ನನಗೆ, ನಾನು ಅವ್ರಿಗೆ ಬರೋದು ತಿಳ್ಕೊಂಡೆ. ಅದು ಇಲ್ಲಿ. ಆಮೇಲೆ ಹಿಡಿಮುರಿ, ಹೆಡಮುರಿಗೆ ಕೇಳಿದ್ದೀರಿ. ಹಿಡಿಮುರಿ ಕಟ್ಟಡ ಅಂತ ಒಂದು 3 ಕಡೆ ಬಳಸ್ತಾರೆ ಅವರು. ಕಟ್ಟಡ ಅಂತ ನಾವು ತಿಳ್ಕೊಂಡಿರೋದೇನೋ ಬಿಲ್ಡಿಂಗ್ ಅಂತ, ಕಲ್ಲಿನ ರಚನೆ ಅಂತ ತಿಳ್ಕೊಂಡಿದ್ದೀವಲ್ಲ.
ನಾನು ನೋಡಿದೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು ಕನ್ನಡ ನಿಘಂಟುಗಳಲ್ಲಿ ಹುಡುಕಿದೆ ಈ ಶಬ್ದಕ್ಕೆ ಅರ್ಥನ, ಸಿಕ್ಕಲಿಲ್ಲ. ಕಟ್ಟಡ ಅನ್ನೋ ಶಬ್ದ ಸಿಗುತ್ತೆ, ಮಾಸ್ತಿಯವ್ರ ಭಾವದಲ್ಲಿ ಬಳಸಿರೋ ಶಬ್ದಗಳಿಗೆ ನಿಘಂಟಿನ ಅರ್ಥ ಸರಿ ಹೋಗೋದಿಲ್ಲ, ಸಿಗೋದೇ ಇಲ್ಲ. ಉಚಿತಗಳನ್ನು ಕೊಟ್ಟೆ ಅಂತಾರೆ ಅವರು. ಉಚಿತಗಳನ್ನು ನಮಗೆ ಅರ್ಥ ಆಗೋದಿಲ್ಲ, ಈ ಕನ್ನಡ ರೂಢಿ ಇಲ್ಲ ಇದು. ಅಂದರೆ ಕಾಣಿಕೆಗಳನ್ನು ಅಂತ ಹೇಳಿಬಿಟ್ಟು, ಅಂದರೆ ಯಾವುದು ಉಚಿತವೋ ಆ ಸಮಯಕ್ಕೆ ಅದನ್ನು ಕೊಟ್ಟೆ ಅಂತನ್ನೋ ಅರ್ಥದಲ್ಲಿ. ಅವರು ಅಲ್ಲಿ ಆ ಭಾಷೆ ರೂಢಿಯಲ್ಲಿ ಮನೆಯಲ್ಲಿ ಇರೋ ಪ್ರಯೋಗನ ನಿಘಂಟುಗಳಲ್ಲಿ ತಂದಿಲ್ಲ ನಾವು. ಹಳೆಗನ್ನಡ ಹಿಡ್ಕೊಂಡು ಕೂತಿದ್ದೀವಿ, ಎಷ್ಟೋ ಶಬ್ದಗಳನ್ನ ಸದ್ಯ ಪುಣ್ಯಕ್ಕೆ ಸಿಕ್ಕಿದೆ, ಬರೆದಿದ್ದೀವಿ. ಹೊಸಗನ್ನಡ ಇವರು ಬರೆದಿರೋದಿಲ್ವಲ್ಲ. ಕಟ್ಟಡ ಅಂತಂದರೆ ಛಪಾಯಿಸಿದ ಒಡವೆಗಳನ್ನು ತಂದು, ಒಬ್ಬ ಏನು ಮಾಡಿದ, ಜಗ್ಗೋಜಿ ಮಾಡಿದಿಷ್ಟೇ, ಕಟ್ಟಡಗಳನ್ನು ಇದನ್ನು ಅಲ್ಲಿ ಕದ್ದಿದ್ನಲ್ಲ, ಅರಮನೆಯಿಂದ ಛಪಾಯಿಸಿದ್ದು ಕದ್ದಿದ್ದು ಆ ಒಡವೆಗಳನ್ನು ತಂದು ಅಕ್ಕಸಾಲಿಯನ್ನು ಕರೆದು ಬೇರೆ ಕಟ್ಟಡ ಕಟ್ಟಿಸಿ ಹೊಸ ಒಡವೆ ಅಂತ ಅರಮನೆಗೆ ಮಾರ್ದ. ನೋಡಿ, ಹೊಸ ಕಟ್ಟಡ ಕಟ್ಟಿಸಿ, ಅಂದರೆ ಒಂದು ಆಭರಣಕ್ಕೆ ಕಟ್ಟಿಸುವಂತಹ ಒಂದು ಕ್ರಮ ಇದೆಯಲ್ಲ, ಅದಕ್ಕೆ ಕಟ್ಟಡ ಅಂತ ಹೇಳ್ತಾರೆ. ನಾನು ಆಶ್ಚರ್ಯ ಆಗುತ್ತೆ, ಈ ಶಬ್ದ ನಿಘಂಟಲ್ಲಿಲ್ಲ, ಈ ಅರ್ಧದಲ್ಲಿಲ್ಲ. ಹಾಗೆ ಕುರುಚಲು ಗಿಡ ಕೇಳಿದ್ದೀರಿ? ಪುರುಚಲು ಗಿಡ, ಪುರುಚಲು. ಇನ್ನೊಂದು ಚಕ್ರದಿಂಬು. ನನಗೆ ಆಶ್ಚರ್ಯ ಆಯ್ತು, ನಾನು ಕೇಳೇ ಇರಲಿಲ್ಲ. ಶೇಕ್ದಾರರಿಗೆ ಜಮಾಬಂದಿಗೆ ಹೋದಾಗ ಚಕ್ರದಿಂಬೆ ಆಗಬೇಕು. ನನಗೇನು ಗೊತ್ತಿಲ್ಲ ಇನ್ನೋದು. ಚಕ್ರದಿಂಬು ಅಂದರೆ ಬಹುಶಃ ದುಂಡಿಗಿರೋದು ಯಾವುದೋ ಒಂದು ದಿಂಬನ್ನು ಹಾಕ್ತಾಯಿದ್ರು ಅಂತ ಕಾಣುತ್ತೆ, ಲೋಡ್ ಇರ್ಬೋದು ಅದು. ಚಕ್ರದಿಂಬು ಆಗಬೇಕು. ಇದಂತೂ ಡಿಕ್ಷನರಿಲೂ ಸಿಕ್ಕಲಿಲ್ಲ ನನಗೆ. ಯಾರು ನಿಮ್ಮ ಹಳ್ಳಿ ತುಂಬ ನಿಮ್ಮ ಅಜ್ಜಿ ಯಾರಾದರೂ ಇದ್ದರೆ, ನಿಮ್ಮ ಅಜ್ಜಿಗಳನ್ನ ಹೇಳ್ತಾರೆ, ಯಾರು ಬದುಕಿದ್ರೆ ಅವ್ರಿಗೆ ಗೊತ್ತಿರ್ಬೋದು ಇದು. ಚಬರಿ ಅಂತ ಶಬ್ದ. ಶಬರಿ ಕೇಳಿದ್ದೀವಿ, ಚಬರಿ ಏನಿದು ಚಬರಿ? ಇವ್ರು ಹೇಳ್ತಾರೆ, ಅವಲಕ್ಕಿ ಚಬರಿ ತೆಗೆದರೆ 4 ತಿಂಗಳು ಕೆಡದಂತೆ ಇಡ್ಬೋದು. ಚಬರಿ ಅಂದರೆ ಬಹುಶಃ ಮೇಲುಗಡೆನ ಸವರಿಟ್ರೆ ಅಂತಲ್ಲ, ಗೊತ್ತಾಗಲ್ಲ ನನಗೆ. ಚಬರಿ, ಅವಲಕ್ಕಿ ಚಬರಿ ತೆಗೆದರೆ, ಮೇಲಿನ ಹೊಟ್ಟು ತೆಗೆದರೆ ಅಂತಿರ್ಬೋದು, 4 ತಿಂಗಳು ಕೆಡದಂತೆ ಇಡಬಹುದು ಅಂತ ಹೇಳ್ತಾರೆ. ನೋಡಿ, ಈ ಶಬ್ದ ಎಷ್ಟು ಒಳ್ಳೊಳ್ಳೆ ಶಬ್ದಗಳು ಹೋಗ್ಬಿಟ್ವಿ, ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಶಬ್ದಗಳಿಗೆ. ಎಲ್ಲ ಭಾಷೆಯಲ್ಲೂ ಇಂಥದ್ದೇ ಇರೋದು, ಬೇರೆ ಎಲ್ಲೆಲ್ಲೋ ಬಂದಿರುತ್ತೆ ಶಬ್ದಗಳು. ಅಮರನಾಥ್ ಝಾ ಅಂತ ಒಬ್ಬ ಇದ್ದಾನೆ. ಝಾ ಅನ್ನೋದು ಏನು ಶಬ್ದ ಅಂದರೆ ಉಪಾಧ್ಯಾಯ ಅನ್ನೋ ಶಬ್ದ. ಅದು ಉಪಾಧ್ಯಾಯ, ಪ್ರಾಕೃತದಲ್ಲಿ ಓಜ್ಜ, ಓಜ್ಜ, ಓಝ, ಝ. ಒಂದು ಶಬ್ದ ಎಷ್ಟು ರೂಪಗಳನ್ನು ಪಡ್ಕೊಳ್ಬೋದು ಅನ್ನೋಕ್ಕೋದು ಗೊತ್ತಾಗುತ್ತೆ. ಆಮೇಲೆ ಬಿರಿಗೆರೆ, ನಾನು ಕೇಳಿಲ್ಲ ಈ ಶಬ್ದನ. ಬಿರಿಗೆರೆ, ಗಂಡನಿಗೆ ಕಾಯಿಲೆ ಬಂದಾಗ ಇವಳು ಸಾವಿತ್ರಿ ವ್ರತ ಮಾಡಿದ ಮೇಲೆ ಅವನ ಬಿರಿಗೆರೆಗಳೆಲ್ಲ ಮಾಯವಾದವು. ಅಂದರೆ ತುಂಬ ಬಿರ್ಕೊಂಡಿದ್ವಲ್ಲ, ಅದು ಅನ್ನೋ ಅರ್ಥದಲ್ಲಿ. ಆಮೇಲೆ ಪೆಚ್ಚು ಮುರವಿ ಅನ್ನೋ ಶಬ್ದ ಬಳಸ್ತಾರೆ, ಎಲ್ಲ ಹೇಳೋದಿಲ್ಲ ನಾನು. ಆಮೇಲೆ ಇದು ಯಾಕೋ ಈ ಅಡುಗೆಯಲ್ಲಿ ತಬಲಿ ರುಚಿ ಸಹಜ, ಅಂದರೆ ಸಪ್ಪೆ ಅಂತ ಗೊಡ್ಡು ಸಾರು ಅಂತಾರೆ ನಮ್ಮ ಮನೆಗಳಲ್ಲಿ. ಗೊಡ್ಡು ಅಂದರೆ ತಬ್ಲಿ ರುಚಿ, ವಾಮಾನಿಕೆ. ಇದು ನಿಜವಾಗಿ ಬಳಕೆಯಲ್ಲಿರೋ ಶಬ್ದ, ನಮ್ಮ ಮನೆಗಳಲ್ಲೇ ಹೇಳ್ತಾರೆ ಇದನ್ನು. ಅಂದರೆ ಅಳುಕು, ಹಿಂಜರಿಕೆ ಅಂತ. ಯಾಕೋ ವಾಮಾನಿಕೆ ಇನ್ನು ಮಾಡೋದಕ್ಕೆ. ಅಷ್ಟೊಳಗೆ ಇಟಲಿಯಿಂದ ಗೃದ್ರಾಕ್ಷಿಯೊಬ್ಬರು ಅಲ್ಲಿಗೆ ಬಂದರು. ಗೃದ್ರಾಕ್ಷಿ, 10 ಕಣ್ಣು. ಇನ್ನೊಂದು ನೀವು ಕೇಳಿರೋ ಗೊತ್ತಿಲ್ಲ, ತರಾಯಿ ಅಂತ ಶಬ್ದ. ತುರಾಯಿ ಅಲ್ಲ, ತರಾಯಿ. ತರಾಯಿ ಅಂದರೆ ಈ ದೊಡ್ಡ ತರಾಯಿಗೆ ಕಟ್ಟಿದ ಕಂಬ, ಅಲ್ಲಿ 2-3 ಹಗ್ಗ ಅದರ ಮೇಲೆ ಬಿಗಿದಿದ್ದಾರೆ. ಆಮೇಲೆ ಅವನು ತನ್ನ ಶಾಯಿ ಕಂಬಿ ಪಂಚೆಯನ್ನು ಸೊಂಟಕ್ಕೆ ಕಟ್ಟಿದ. ಶಾಯಿ ಕಂಬಿ ಅಂದರೆ ನೀವು ಇದು ಮೇಲ್ಕೋಟೆದು ಅಡ್ಡಕಂಬಿ ಕೇಳಿದ್ದೀರಿ, ನೀಲಿ ಕಂಬಿ ಕೇಳಿದ್ದೀರಿ. ಶಾಯಿ ಕಂಬಿ ಅದು ನೀಲಿ ಬಣ್ಣ ಅಷ್ಟೇ, ಅದು ಅದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ರೋತಿಗಳು ಕೂಗುದಿರಲಿ ಅಂತ ಗೋದುಂಡೆ ತಿನ್ನಿಸ್ತಾಯಿದ್ರು. ಈ ಶಬ್ದ ನೋಡಿ, ರೋತಿಗಳು ಅಂದರೆ ಗೋಳಾಡೋರು, ಅಳೋರು. ಸದಾ ರೋತಿ, ಅಳೋರು. ಅವ್ರು ಕೂಗದೇ ಇರಲಿ ಅಂತ ಗೋದುಂಡೆ. ಏನು ಶಬ್ದ? ಗೋಧಿ ಉಂಡೆ ಇರ್ಬೋದಾ? ನನಗೆ ಗೊತ್ತಿಲ್ಲ ಅದು. ಗೋದುಂಡೆ ತಿನ್ನಿಸ್ತಾಯಿದ್ರು. ಆಮೇಲೆ ಚಂಗು. ಚಂಗು ಅನ್ನೋದು ಕ್ರಿಯಾಪದ, ಅದನ್ನೇ ನಾಮಪದ. ಅವ್ರು ಏನು ಮಾಡಿ 3-4 ಸಲ ಚಂಗಿ ಹೋದ, ಅದು ಹಾರ್ಕೊಂಡು ಹೋದ ಅಂತ. ಚಂಗನೆ ಹಾರು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡು ಚಂಗು. ಇನ್ನೊಂದು ತಂಪೂಜೆ. ತಂಪೂಜೆ ಅಂದರೆ ಅಂಡಮ್ಮನ ಗುಡಿಯಲ್ಲಿ
ತಂಪೂಜೆ ಹಾಕ್ತಾರೆ, ಎಲ್ಲರೂ ಕಾಣಿಕೆ ಕೊಟ್ಟು ಅಣ್ಣಮ್ಮನ್ನು ಬೇಡಿಕೊಳ್ಳಿ. ತಂಪು ಪೂಜೆ ಇರಬೇಕದು. ಅಂದರೆ ಅಲ್ಲಿ ಸ್ವಲ್ಪ ಮಾರಿಗೆ ಹಾಕೋ ಪೂಜೆ ಇರುತ್ತಲ್ಲ, ಅದು ಬಲಿ ಅದು. ಇಲ್ಲಿ ಹಾಗೇನೆ ಉದಾಹರಣೆ ಕೊಡ್ತಾ ಇರೋದು ನಾನು ಇದಕ್ಕೋಸ್ಕರ ಅಷ್ಟೇ. ಕಕ್ಷವಾಳ ಅಂತಂತು ಶಬ್ದ ಬಳಸ್ತಾರೆ ಅವರು. ಅಂದರೆ ಗಂಟು, ಕಂಕಳಲ್ಲಿ ಬೆಳೆದ ಹೆಣ್ಣು ರಾಶಿ ಅರ್ಧ ಗಂಟೆ, ಅದು ನಿಜವಾದ ಅರ್ಥ ಹೇಳ್ತಾರೆ ಅವರು. ಆಮೇಲೆ ಕಚ್ಚಾಡು, ಈ ಶಬ್ದ ನಾನು ಕೇಳೇ ಇಲ್ಲ ರೀ. ನಿಮಗೆ ಗೊತ್ತಿರುತ್ತೆ ಕಚ್ಚಾಡೋದು, ಗಂಡ ಹೆಂಡತಿ ಕಚ್ಚಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಅರ್ಥ ಅಲ್ಲ. ಇಲಿಗಳು ಇವ್ರು ನೋಡ್ಕೊತಂತೆ ಸೀದಾ ತಿಂಡಿ ತಂದಿಟ್ಟಿರ್ತಾರೆ, ಅಲ್ಲಿ ಇಟ್ಟಿರ್ತಾರೆ. ಇವರು ಒಳಗಡೆ ಹೋದಾಗ ತಿಂಡಿ ತಟ್ಟೆಯ ಮೇಲೆ ಇಲಿಗಳು ಸಂತೋಷದಿಂದ ಕಚ್ಚಾಡುತ್ತಿವೆ. ಕಚ್ಚಿ ಆಡು, ತಿಂಡಿಯನ್ನು ತಿಂಡಿ ತಿನ್ನೋನು ಅರ್ಧದಲ್ಲಿ ಕಚ್ಚಾಡು. ನಾವು ಕಚ್ಚಾಡೋದು ಅಂತಂದರೆ ಒಬ್ರಿಗೊಬ್ರು ಜಗಳ ಕಾಯ್ತಾರೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಒಂದು ಕಡೆ, ನನ್ನ ಬರಹಗಳಲ್ಲಿ ನಗೆ ಸನ್ನಿವೇಶಗಳ ವರದಿಯ ಹೊತ್ತಿಗೆ ವಸ್ತು ಇದು. ಹೆದ್ದಕ್ಷರಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೆದ್ದಕ್ಷರ ಅಂದರೆ ಹೇಗಾಯಿತು ಅದು? ಹೆದ್ದಕ್ಷರಗಳ ಹೇಗಾಗುತ್ತೆ? ಪೆರ್ದೊರೆ ಅಂತ ಒಂದಿದೆ ಕನ್ನಡದಲ್ಲಿ. ಪೆರ್ದೊರೆ ಅಂದರೆ ದೊಡ್ಡ ತೊರೆ, ಕೃಷ್ಣಾ ನದಿ. ಹೆದ್ದಕ್ಷರಗಳು, ಹೆದ್ದ ಅನ್ನೋದು ಹಳೆಗನ್ನಡದಲ್ಲಿ ಪೆದ್ದಾದಿಂದ ಬರುತ್ತೆ. ಹಕಾರ ಎಲ್ಲ ಒಂದು ಕಾಲದಲ್ಲಿ ಏನಾಗಿತ್ತು? ಪ ಆಗಿತ್ತು. ಹೆದ್ದ, ಪೆದ್ದ. ಪೆದ್ದ ಅನ್ನೋಕ್ಕೆ ಹೊಸಗನ್ನಡದಲ್ಲಿ ದಡ್ಡ ಅನ್ನೋ ಅರ್ಥ ಇದೆ. ತೆಲುಗಿನಲ್ಲಿ ದೊಡ್ಡ ಅಕ್ಷರಗಳಲ್ಲಿ, ದಪ್ಪಕ್ಷರಗಳಲ್ಲಿ. ಅಂದರೆ ಕನ್ನಡ ತೆಲುಗುಗಳಲ್ಲಿ ಒಂದೇ ಅರ್ಥ ಇದ್ದ ಕಾಲದ ಒಂದು ಭಾಷೆ ಇದು, ಅಲ್ಲಿ ಹಾಗೆ ಬರುತ್ತೆ. ಆಮೇಲೆ ಅವ್ರು ಗಾದೆಗಳನ್ನು ಬಳಸೋರಿಗೇನು ಅಷ್ಟೇ ನೋಡಿ. ಅತ್ತೆ ಮನೆಯಲ್ಲಿ ಒಂದೂಟ ಎರಡು ಬೈಗಳು, ಎಷ್ಟು ಸರಳವಾಗಿ ಹೇಳ್ತಾರೆ ಅಂತಂದರೆ. ಆಮೇಲೆ ಮದ್ದಂಗಿ ಕಡೆ ಬೇರನ್ನು ಆಗೀತ ಬಿದ್ದುಕೊಂಡೆ. ಮದ್ದಂಗಿ ಬೇರು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಕುದುರೆ ಶಿಕ್ಷೆ ಕೊಡ್ತಾರಂತೆ ಇವನಿಗೆ. ಭಾಳ ವಿಚಿತ್ರ ಇದು. ಮರದ ಕುದುರೆ ಮೇಲೆ ಕೂರಿಸಿ ಮರವನ್ನು ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಆಡಿಸುವ ಶಿಕ್ಷೆ. 10 ನಿಮಿಷ ಈ ಶಿಕ್ಷೆಯನ್ನು ಅನುಭವಿಸಿದರೆ ಬೆನ್ನ ಮೂಳೆಗಳೆಲ್ಲ ಸಡಿಲವಾಗುತ್ತವೆ. ಇನ್ನೊಂದು ತಿಂಗಳು ಕೂರಲಾಗದ ಹಾಗೆ ಆಗುತ್ತೆ. ಈಗ ಪುಣ್ಯಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಅದನ್ನು ಅದಕ್ಕೇನು ಹೇಳ್ತಾರೆ ಅಂದರೆ ಕುದುರೆ ಶಿಕ್ಷೆ ಅಂತ ಕರೀತಾರೆ. ಜೊತೆಗೆ ಕರಡಿ ಶಿಕ್ಷೆನೂ ಇದೆ. ಅದೇನು ಅಂತ ಗೊತ್ತಿಲ್ಲ. ಕರಡಿ ಬಹುಶಃ ತಬ್ಕೊಂಡು ತೊಂದರೆ ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಇರಬೇಕು. ಶಿರುವಾಯಿ ಹುಟ್ಟಿದಾಗಲೇ ಶುರುವಾಗಿತ್ತು. ನೀವು ಅನೇಕರು ಕೇಳಿದ್ರೆ ಶಿರುವಾಯಿ ಅಂತಂದರೆ ಹರಿದೋಗಿರೋ ತುಟಿ, ಹರಿದ ತುಟಿ. ಗಾದೆಗಳನ್ನು ಎಷ್ಟು ಸರಳವಾಗಿ ಕೊಡ್ತಾರೆ ಗೊತ್ತಾ? ಸಂಗಡ ಬಂದರೆ ಕ್ರಿಕೆಟ್ ಗಾದೆಗಳು. ಸಂಕಟ ಬಂದರೆ ಮಂಕಡ ಬಾರೋ. ವೀನು ಮಂಕಡ ಅಂತ ಒಬ್ಬರು ಇದ್ದರು, ನಿಮಗೆ ಹಳಬರಿಗೆ ಗೊತ್ತಿರುತ್ತೆ ಇವೆಲ್ಲ. ಹಜಾರೆ ಬಂದರೆ ಮಜಾರೆ. ಹಜಾರೆ ಅನ್ನೋನು ಇವನು ಕ್ರಿಕೆಟ್ ಆಟಗಾರ. ಹಾಗೆ ರೇಸ್ ಕೋರ್ಸಿನ ಗಾದೆ. ರೇಸ್ ಕೋರ್ಸ್ಗೆ ಹೋಗೋರು ಕುದುರೆ ಬಾಲಕ್ತಾನೆ ಕಟ್ಟೋದು ದುಡ್ಡನ್ನ. ಒಂದು ಗಾದೆ ಶಿವರಾಮ್ ಬರೀತಾರೆ, ಗೆದ್ದರೆ ಹಮಾರ ಘೋಡ ಅಂತೀವಿ. ಅಲ್ಲಿ ರೇಸ್ನಲ್ಲಿ ಗೆದ್ದರೆ ಹಮಾರ ಘೋಡ, ಸೋತರೆ ನಾಶಮಾ ಪೋಡ. ಇಲ್ಲಿ ಶಿವರಾಮ್ ಹೇಳೋದೇನು ಗೊತ್ತಾ? ಈ ಎರಡೂ ಬೇರೆ ಭಾಷೆಯ ಶಬ್ದಗಳೇ. ಗೆದ್ದರೆ ಹಮಾರ ಘೋಡ ಉರ್ದು, ನಾಶಮಾ ಪೋಡ ಅದು ತಮಿಳು. ಅಂದರೆ ನಮಗೆ ರೇಸ್ಗೆ ಕನ್ನಡಿಗರು ಹೋಗೋದಿಲ್ಲ, ಹೋದರೂ ಕನ್ನಡ ಮಾತಾಡೋದಿಲ್ಲ ಅಂತ ಅವ್ರು ಹೇಳೋದು. ಬರಗಳಲ್ಲಿ ಬೇರೆ ರೀತಿ ಹಾಗೆ. ಅಂದರೆ ನಾನು ಇದು ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ನನಗೆ ಇದು ನೋಡಿದಾಗ ಅನಿಸ್ತು, ನಾನೇ ಒಂದು ಶಿವರಾಮ್ ಬಗ್ಗೆ ಒಂದು ಪುಸ್ತಕನೇ ಬರೆದ್ಬಿಡು 150 ಪುಟದ್ದು. ಅಷ್ಟೊಂದು ವಿಚಾರ ಸಂಗ್ರಹ ಮಾಡಿದೆ ನಾನು. ಸಂಗ್ರಹ ಮಾಡೋದು ಹೆಚ್ಚಲ್ಲ, ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ ಅಂಥೇಳಿ ಅಧ್ಯಯನ ಮಾಡೋದಿದೆಯಲ್ಲ, ಬಹಳ ದೊಡ್ಡ ತಪ್ಪು ನಾವು ಮಾಡ್ತಾಯಿದ್ದೀವಿ. ನಮ್ಮನ್ನು ಹಾಸ್ಯಗಾರರು ಅಂತ ತಿಳ್ಕೊಂಡು ಅವರ ಹಾಸ್ಯ ಅಲ್ಲಿಗೆ ಮುಗಿದೋಗುತ್ತೆ ಅಂತ ಅಂದ್ಕೊಳ್ತೀವಿ. ಮುಗಿಯೋದಿಲ್ಲ ಅದು. ಮುಂದಿಂದು ಆನಂದ ಅಂತ ಒಂದು ಪುಸ್ತಕ. ಇಂಥ ಒಳ್ಳೆಯ ಪುಸ್ತಕ ನಿಮಗೆ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಸಿಗೋದಿಲ್ಲ ಗೊತ್ತಾ? ಆನಂದ ಆ್ಯನ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಪುಸ್ತಕ, ವಿಕಾಸ್ ಪಬ್ಲಿಕೇಶನ್ಸ್ ಇದು. ಆನಂದ ಆ್ಯಂಡ್ ದಿ 3 ಗ್ರೇಟ್ ಆಚಾರ್ಯಾಸ್. ಈ ಪುಸ್ತಕಗಳಲ್ಲಿ
ಅವರು ಒಂದೇ ಒಂದು ವಿಚಾರ ನಿಮಗೆ ಹೇಳ್ತಾರೆ, ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಎವ್ರಿ ಡೇ ಈಸ್ ಎ ಡಿಲೈಟ್ಫುಲ್ ಡೇ, ಎವ್ರಿ ಮೊಮೆಂಟ್ ಈಸ್ ಅನ್ ಎಂಜಾಯಬಲ್ ಮೊಮೆಂಟ್. ಮನುಷ್ಯನಿಗೆ ಇದಕ್ಕಿಂತ ಇನ್ನು ಹೆಚ್ಚು ವಿಷಯ ಹೇಳೋಕ್ಕಾಗಲ್ಲ. ಬದುಕು ಎಷ್ಟು ವಯಸ್ಸಾಗಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮನಸ್ಸು ನೆಮ್ಮದಿಯಾಗಿ ಇದೆಯಾ ಅಂತ ಅನ್ನೋದು ಮುಖ್ಯ. ಆನಂದ ಅನ್ನೋದು ನಾನು ಹೇಳಿದ್ರೆ ಹಾಸ್ಯದಿಂದ ಬರ್ತಕ್ಕ ಆನಂದ ಇದೆಯಲ್ಲ, ಅದು ದೈಹಿಕವಾದ ಆನಂದ. ಸ್ವಲ್ಪ ಅದನ್ನು ಎತ್ತರಿಸಿದರೆ ಮಾನಸಿಕವಾದ ನೆಲೆಯಲ್ಲಿ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ ಇವರು. ಭಾಳ ಒಳ್ಳೆಯ ಪ್ರಬಂಧ, ಪುಸ್ತಕನೇ ತುಂಬ ಚೆನ್ನಾಗಿವೆ ಎರಡು ಕೂಡ. ಮನುಷ್ಯನಿಗೆ ಬೇರೆ ಬೇರೆ ಗ್ರಂಥಿಗಳಿದ್ದಂತೆ ಆನಂದ ಗ್ರಂಥಿಗಳು ಅಂತ ಇರುತ್ತಂತೆ. ಆನಂದ ಗ್ರಂಥಿ ಪುತಿನ ಸಮಾಚಾರ ಹೇಳೋ ಶಬ್ದ ಇದು. ಲೋಕದಲ್ಲಿ ಕಲುಷಿತ ಭಾವನೆಗಳನ್ನು ಹರಡೋದಕ್ಕೆ ಬೇಕಾಷ್ಟು ಜನ, ಅಧಿಕೃತ ಜನ ಇದ್ದಾರೆ. ಆದರೆ ಆನಂದಗಳನ್ನು ಕೊಡೋದಕ್ಕೆ, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡೋದಕ್ಕೆ, ಇನ್ನೊಬ್ಬರು ನಮ್ಮೊಂದಿಗೆ ಸಹಕರಿಸುವಂತೆ ಮಾಡೋದಕ್ಕೆ ಶಬ್ದಗಳಿಲ್ಲ. ಅದಕ್ಕೆ ಅವ್ರು ಹೇಳೋದು, ಮನುಷ್ಯ ತನ್ನ ಆನಂದ ಗ್ರಂಥಿಗಳನ್ನು ಉತ್ತೇಜಿಸಿಕೊಳ್ಳಬೇಕು. ಆಟೋ ಸೆಷನ್ ಅಂತ ಹೇಳ್ತಾರೆ ಇವರು. ಈ ಗ್ರಂಥಿಗಳು ಏನು ಮಾಡೋದು ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇದು. ನಾವು ಎಷ್ಟು ಗಂಭೀರವಾಗಿರ್ತೀವೋ ಅಷ್ಟೇ ತಳದಲ್ಲಿ ನಾವು ವಿಚಾರಪರರಾಗಿರ್ತೇವೆ. ಆಲಯದ ಅರಿವಾಗೆ ಬಯಲ ಜ್ಞಾನವೂ ಬಹುದು. ಒಂದು ಪದ್ಯ ಸಾಕ್ಷಿ ಸಂಕಲಿಕೆಯಿಂದ ಒಂದು ಹೇಳ್ತಾ ಇದ್ದೀನಿ ನಾನು. ಆಲಯ ಅಂತಂದರೆ ಸೆಲ್ಫ್ ನಾಲೆಡ್ಜ್, ಮನೆ. ಆಲಯದ ಅರಿವಾಗೆ ಬಯಲ ಜ್ಞಾನವೂ ಬಹುದು ಅಂದರೆ ಲೋಕಜ್ಞಾನ ಬಯಲು ಅಂದರೆ. ಮಹಾಕರುಣಿ ಕಣ್ತೆರೆಯೇ ಹಾದಿ ಎರಡೂ ಒಂದೇ ಅಂದರೆ ಬಯಲು ಮತ್ತು ಆಲಯ, ಇದು ವಚನಗಳಲ್ಲಿ ಬರುವಂಥ ಒಂದು ಶಬ್ದ. ಮತ್ತು ಆನಂದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಕಡೆಯಲ್ಲಿ ಉಪನಿಷತ್ತಿನಿಂದ, ಭಗವದ್ಗೀತೆಯಿಂದ, ನರಕ್ರಿಯಾಶಾಸ್ತ್ರದ ಅಭಿವ್ಯಕ್ತಿಯಿಂದ ಇದನ್ನು ವಿವರಿಸೋದಕ್ಕೆ ನೋಡ್ತಾರೆ. ಆನಂದ ಒಂದು ಎಮೋಷನ್ ಅಲ್ಲ, ಭಯ ಅನ್ನೋದು ಉದಾಹರಣೆಗೆ ಒಂದು ಎಮೋಷನ್ನು. ಅದು ಕಾರ್ಯಕ್ಕೆ ಪ್ರೇರಿಸುತ್ತೆ, ಇದು ತಟಸ್ಥವಾಗಿರುತ್ತೆ. ನೋ ಆ್ಯಕ್ಷನ್ ಈಸ್ ಟ್ರಿಗರ್ಡ್ ಆಫ್. ಆನಂದದ ಒಂದು ಮುಖ್ಯ ಅಂಶ ಅಂದರೆ ಸುಮ್ಮನೆ ನಿಮ್ಮನ್ನು ಉದ್ರೇಕಿಸೋದಿಲ್ಲ ಅದು. ಉದಾಹರಣೆಗೆ ಶಿವರಾಮ್ ಹೇಳ್ತಾರೆ, ಮದುವೆ ಅನ್ನುವುದು ಆನಂದದ ನಗರ, ಅದನ್ನು ಕೊಂಡ್ಕೊಳ್ಬೇಕಾದ್ದಿಲ್ಲ, ಮನುಷ್ಯ ಪಡ್ಕೊಳ್ಬೇಕಾಗಿದೆ ಅಷ್ಟೇ ಅಂತ ಹೇಳಿ. ಈ ಆನಂದದಲ್ಲಿ ಎಷ್ಟು ಪ್ಲಾಟಿನಸ್ಸು ಅನ್ನೋನು ಸುಮಾರು 205 ಇದ್ದವನವನು, BC ಇದ್ದವನು. ಅವನು ಎಲ್ಲ ಲೌಕಿಕ ಕಟ್ಟುಗಳಿಂದ ಕಳಚಿಕೊಂಡ್ರೆ ಆಗಲೇ ಆನಂದ ಸಿಗುತ್ತೆ. ದಿ ಫ್ಲೈಟ್ ಆಫ್ ದಿ ಅಲೋನ್ ಟು ದಿ ಅಲೋನ್ ಅಂತ ಕರೀತಾನೆ ಅವನು. ದಿ ಫ್ಲೈಟ್ ಆಫ್ ದಿ ಅಲೋನ್ ಟು ದಿ, ನಮ್ಮ ಅಂತರಂಗಕ್ಕೆ ನಾವೇ. ಹೊರಗೆ ಯಾರೂ ಇಲ್ಲಯ್ಯ ನನಗೆ ಶತ್ರುಗಳು, ಎಲ್ಲರೂ ಮಿತ್ರರೇ, ಆದರೆ ಒಬ್ಬನೇ ಶತ್ರು ಇದ್ದಾನೆ, ಅವನು ನಾನೇ. ಶಿವದತ್ತ ಹೇಳೋದು, ನನಗೆ ಯಾರೂ ಶತ್ರುಗಳಿಲ್ಲ, ಒಬ್ಬನೇ ಒಬ್ಬ ಶತ್ರು ಇದ್ದಾನೆ, ನಾನೇ, ನಮ್ಮನ್ನು ಹಾಳು ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅವರು ಬರ್ತ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಪುಸ್ತಕದಲ್ಲಿ ಈ ಆನಂದದ ಬಗ್ಗೆ ಕೆಲವು ಮಾತುಗಳು ಬರುತ್ತೆ. ಈ ಪುರುಷ ಮತ್ತು ಪ್ರಕೃತಿ ಅಂತ ಕರಿತೀವಲ್ಲ, ಅಂದರೆ ನಾವು ಜಗತ್ತಿನೊಂದಿಗೆ ಹೊಂದಿಕೊಳ್ಳೋ ರೀತಿ, ಅದು ಹೇಗೆ ಗಾಡ್ ಎನ್ಲೈಟೆಂಡ್ ಮ್ಯಾನ್ ಅನ್ನೋದನ್ನು ಹೇಗೆ ಬರ್ತಾನೆ ಅನ್ನೋದನ್ನು ಹೇಳ್ತಾರೆ. ಕೊನೆಯ ಮಾತು, ಈ ಆನಂದದ ಜೊತೆಗೆ ಕಾಲ, ದಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಥಿಂಗ್ಸ್, ಅದು ಕಾಲ ಅಂತ ಕರೀತಾರೆ. ಈ ಕಾಲದ ಬಗ್ಗೆ ಪ್ರೆಸೆಂಟ್, ಟೈಮ್ ಪಾಸ್ಟ್ ಆ್ಯಂಡ್ ಟೈಮ್ ಪ್ರೆಸೆಂಟ್, ಆರ್ ಪರ್ಹ್ಯಾಪ್ಸ್ ಬೋತ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಅಂತ ನಾವು ಎಲಿಯಟ್. ಯಾವ ಕಾಲವನ್ನು ಹೇಳೋಣ? ಮಾಸ್ತಿಯವ್ರಿಗೆ ಯಾರೋ ಒಬ್ಬರು ಬಂದು ನಮ್ಮ ಕಾಲನೇ ಚೆನ್ನಾಗಿತ್ತು ಅಂದರೆ ಮಾಸ್ತಿಯವ್ರು ಹೇಳ್ತಾರೆ, ನಮ್ಮ ಕಾಲ ನಮಗೆ ಚೆನ್ನಾಗಿತ್ತು. ಇವತ್ತಿನ ಹುಡುಗರಿಗೆ ಇಷ್ಟ ಆಗಲ್ಲ. ನಿಮಗೆ ಭಗವದ್ಗೀತೆ ಕೇಳ್ತೀನಿ ಅಂದರೆ ಮಗನಿಗೆ ಇಷ್ಟ ಆಗಲ್ಲ, ಅವನಿಗೆ ಕಂಪ್ಯೂಟರ್ ಗೇಮ್ಸ್ ಬೇಕು. ಅವನಿಗೆ ಮಗನ ಕೂರಿಸ್ಕೊಂಡು ಇದು ಮಾಡು ಅಂತ ಹೇಳಿದ್ರೆ ಆಗೋದಿಲ್ಲ. ಆ ಮಕ್ಕಳಲ್ಲಿ 8 ವರ್ಷದವನಿಗೂ 5 ವರ್ಷದವರೆಗೂ ಡಿಫ್ರೆನ್ಸ್ ಇರುತ್ತೆ. ಅವನ ಮನಸ್ಸೇ ಬೇರೆ ಹೇಳುತ್ತೆ, ಹಳ್ಳಿಯ ಮನಸ್ಸು ಬೇರೆ ಹೇಳುತ್ತೆ. ನಿಮ್ಮ ಕಾಲ ಯಾವುದು ಅಂತ ಹೇಳೋಣ ರೀ. ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ. ಗಂಟೆ ಎಷ್ಟು ಎಂದು ಕೇಳಿದರೇನೇ ಹೇಳಲೆ,
ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಯಾವ ಸಮಯ ಹೇಳೋಣ ರೀ? ಬಾನ ಚಜ್ಜದ ಕೆಳಗೆ ಹೆಬ್ಬಾವಿನುಬ್ಬಸದ ಹತ್ತಿ ಬಿಲ್ಲಿನ ಕಸದ ಕತ್ತಲೆಯಲ್ಲಿ ನಿರ್ನಾಮವಾಗಿರುವ ನೀಲ ನಗರಾವಳಿಯ ಕೋಳಿ ಕೂಗಿತು ಬಾಳ ಮುಂದಲೆಯಲ್ಲಿ. ನರಸಿಂಹಸ್ವಾಮಿ ಹೇಳಿದ್ದು. ಇವ್ರ ಪ್ರಕಾರ ನಮಗೆ ವರ್ತಮಾನ ಅದೇ ಭಾಳ ಮುಖ್ಯವಾದದ್ದು, ಭೂತ ಮತ್ತು ಭವಿಷ್ಯತ್. ಇದ್ರ ಭವಿಷ್ಯತ್ ಗೊತ್ತಿಲ್ಲ ನಮಗೆ. ಆದರೆ ಶಿವರಾಮ್ ಹೇಳ್ತಾರೆ, ನಿಮ್ಮ ಹಿಂದಿನ ಮತ್ತು ಇಂದಿನ ನಡವಳಿಕೆ ಆಧಾರದ ಮೇಲೆ ನಿಮ್ಮ ಮುಂದನ್ನು ಹೇಳಿಬಿಡ್ಬೋದು. ಹುಡುಗ ಬುದ್ಧಿವಂತನಾಗ್ತಾನೆ ಅಂದರೆ ಏನರ್ಥ? ಈಗಾಗಲೇ ಆಗಿದ್ದಾನೆ, ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾನೆ ಅಂಥೇಳಿ. ಆದರೂ ಅವನು ಗ್ರಹಚಾರ ಆಗದೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಏನೋ ಆಗಿರ್ಬೋದು. ಅಂದರೆ ಕಾಲ ವಿಚಾರದಲ್ಲಿ ಅವರು ಅದ್ಭುತವಾದ ಚಿಂತನೆಗಳನ್ನೇ ಮಾಡಿದ್ದಾರೆ. ಅಲರ್ಜಿ ಉದಾಹರಣೆಗೆ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರೋ ಪುಸ್ತಕ. ದೇಹಕ್ಕೆ ಬರುವಂಥ ಒಂದು ಕಾಯಿಲೆ ಇದೆಯಲ್ಲ, ಅದರ ಮೇಲೆ ಎಷ್ಟು ಒಳ್ಳೆಯದು. ಹೀಗೆ ಕಾಲದ ಮೇಲೆ, ಅಲರ್ಜಿಯ ಮೇಲೆ, ಮತ್ತು MES ಕಾಲೇಜಿನಲ್ಲಿ ಇವರು ಉಪನ್ಯಾಸ ಮಾಡಿದ್ದು ಮನುಷ್ಯನ ಆರೋಗ್ಯ, ಮೂಲ ಧಾತುಗಳು, ವ್ಯಾಯಾಮ ಅಂದರೆ ಬರೀ ಲೌಕಿಕವಾದ ವ್ಯಾಯಾಮ ಅಲ್ಲ, ಮನಸ್ಸಿಗೂ ವ್ಯಾಯಾಮ ಮಾಡಬೇಕು, ಅದರಿಂದ ಬರುವಂಥದ್ದು. ನಚಿಕೇತಸ್ ಆ್ಯಂಡ್ ಡೆತ್ ಅನ್ನೋ ಪುಸ್ತಕ ಮಾತ್ರ ದಯವಿಟ್ಟು ಪ್ರತಿಯೊಬ್ಬರೂ ಓದಲೇಬೇಕಾದ ಒಂದು ಪುಸ್ತಕ. ಯಮನ ಬಾಗಿಲ ತಟ್ಟೋದು ಅಂದರೆ ಏನರ್ಥ? ಭಯ. ನಮಗೆ ಭಯದಿಂದ ದೂರ ಆಗೋದು. ಮಾರ್ಕಂಡೇಯ ಏನಾಗಬೇಕು ಅಂತ ಇವರು ಒಂದು ಸಲ ಮನುಷ್ಯ ಬಯಸ್ತಾನಲ್ವ, ಮಾರ್ಕಂಡೇಯ ದೇವರನ್ನ ಬೇಡ್ಕೊಂಡ ಅಂತಂದರೆ ಯಾಕಯ್ಯ ಮಾರ್ಕಂಡೇಯ ಆಗಬೇಕು? ಸಾವಿಗೆ ಹೆದರೋದಲ್ಲ, ಬದುಕಿರೋ ತನಕ ಚೆನ್ನಾಗಿ ಬದುಕೋದೇ ಮುಖ್ಯ ಅಂತ. ಈಗ ಮಾರ್ಕಂಡೇಯ ಸಪೋಸಿಂಗ್ ದೇವರನ್ನ ಮೆಚ್ಚಿಸ್ಕೊಳ್ತಾನೆ, ಚಿರಂಜೀವಿ ಆಗ್ತಾನೆ ಅಂತ ಇಟ್ಕೊಳ್ಳಿ. 50 ವರ್ಷ ಚೆನ್ನಾಗಿರ್ತೀರ, 100 ವರ್ಷ ಚೆನ್ನಾಗಿರ್ತೀರ. 120 ವರ್ಷ ಬದುಕಿದ್ರೆ, 130 ವರ್ಷ ಬದುಕಿದ್ರೆ, 140 ವರ್ಷ. ಯೋಚನೆ ಮಾಡಿ. ಇಲ್ಲಿ ನಾವು ಬೇರೆಯವ್ರು ಮೂಸ್ತಿರೋರು ನನಗೆ ಹೇಳ್ತಾ ಇದ್ರು, 102ನೇ ವಯಸ್ಸಿನಲ್ಲಿ ನಮ್ಮ ಮನೇಲಿ ಇದ್ದರು ಅವರು. ನೋಡಿ, ವಯಸ್ಸು ಹೆಚ್ಚು ದಿವಸ ಬದುಕೋದಲ್ಲ ಮುಖ್ಯ, ಉಳಿದೋರಿಗೆ ನಾವು ಎಷ್ಟು ತೊಂದರೆ ಕೊಡ್ತಾ ಇದ್ದೀವಿ ಯೋಚನೆ ಮಾಡಬೇಕು. ಏನು ತಾಪತ್ರೆ ಪಾಪ. ಈಗ ನನ್ನ ಮಗ ಸೊಸೆ ಅಮೇರಿಕಕ್ಕೆ ಹೋದರೂ ನಾನು ನಿಮ್ಮ ಮನೆಗೆ ಬಂದು ಕೂತ್ಕೋಬೇಕಾಯ್ತು. ನೀವು ಸಂತೋಷವಾಗಿರಿ ಅಂತ ಅದು ನೀವು ಹೇಳ್ತೀರಿ, ಅದು ಬೇರೆ ವಿಷಯ. ಆದರೆ ಮನುಷ್ಯ ಯಾವ್ಯಾವ ಕಾಲಕ್ಕೆ ಇರಬೇಕು, ಯಾವ್ಯಾವ ಕಾಲಕ್ಕೆ ಹೊರಟುಬಿಡ್ಬೇಕು. ಸಾವಿನ ಬಗೆಗೆ ಇಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ನೀವು ನಚಿಕೇತಸ್, ಅದಕ್ಕೆ ಹೆಚ್ಚಾಗಿ ಆನಂದ ಆ್ಯಂಡ್ 3 ಆಚಾರ್ಯಾಸ್ ಅಂತ ಇದೆಯಲ್ಲ, ನನಗೆ ಆಶ್ಚರ್ಯ. ರಾಮಾನುಜಾಚಾರ್ಯರ ಜೀವನವನ್ನು ಅವರು ಅಧ್ಯಯನ ಮಾಡಿರೋ ರೀತಿ ಬಹಳ ಅದ್ಭುತವಾದದ್ದು. ಮಧ್ವಾಚಾರ್ಯರು ಹೇಗೆ ಬದುಕಿದ್ರು ಅಂತ ಅನ್ನೋದನ್ನ ಕುರಿತು ಅವ್ರು ಹೇಳೋ ಮಾತಿದೆಯಲ್ಲ, ಅಂದರೆ ಆನಂದವನ್ನು ಪಡೆಯಲಿಕ್ಕೆ, ಆನಂದ ಗ್ರಂಥಿಗಳನ್ನು ಉಕ್ಕಿಸಲಿಕ್ಕೆ, ಪರವಶರಾಗಲಿಕ್ಕೆ, ಸಂಕಟವೇ ಇಲ್ಲದಂತೆ ಬದುಕೋದಕ್ಕೆ ಏನು ಮಾಡಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ರು. ಕೊನೆಯಲ್ಲಿ ಅವರು ಉದಾಹರಣೆ ಕೊಡ್ತಾರೆ. ಅವನು ಒಬ್ಬ ಆಪರೇಷನ್ ಮಾಡಿ ಅಂತ ಹೇಳಿದಂತೆ, ಸಿಸ್ಟ್ ತೆಗಿಬೇಕಾಗಿತ್ತು. ಡಾಕ್ಟ್ರ್ ಹೇಳ್ತಾರೆ, ಇವನು ಆದರೆ ನನಗೆ ಪ್ರಜ್ಞೆ ಕಳಿಬೇಡಿ. ಪ್ರಜ್ಞೆ ಕಳಿದೆ ಹೇಗೆ ಮಾಡೋದು? ಇದು ತುಂಬ ಆಶ್ಚರ್ಯ ಸಂಗತಿ. ಇದು ಶುರು ಅದು ಬರೆಯೋದಕ್ಕೆ, ಆನಂದ ಅಂತ ಬರೆಯೋದಕ್ಕೆ ಅದೇ ಕಾರಣ ಅವ್ರದ್ದು. ಪ್ರಜ್ಞೆ ಕಳಿದೆ ಹೇಗಪ್ಪ? ಸುಮಾರು 3 ಅವರ್ಸ್ ಆಪ್ರೇಷನ್ ಆಗಬೇಕಾಗುತ್ತೆ. ಹಾಕ್ಕೊಳ್ಳಿ, ಪರವಾಗಿಲ್ಲ, ನಾನು ಸಹಿಸ್ಕೊಳ್ತೇನೆ, ನಾನು ಕಣ್ಮುಚ್ಕೊಳ್ತೇನೆ, ಧ್ಯಾನಸ್ಥನಾಗ್ತೇನೆ. ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಧ್ಯಾನ ಕೊಟ್ಟೋಗ್ತೀನಿ, ಅವಾಗ ಏನು ಬೇಕಾದರೂ ಮಾಡಿ. ಆಶ್ಚರ್ಯ. ಇವರು ಶಿವರಾಮು ಇದರಂತೆ ಅಲ್ಲಿ. ಅವರು ಹೇಳ್ತಾರೆ, ಬಹಳ ಕಷ್ಟ ಆಗುತ್ತೆ, ಏನೂ ಆಗಲಿಲ್ಲ, ಕೊನೆಗೆ ಅವನು ಆರೋಗ್ಯವಾಗೇ ಇದ್ದಾನು. ಆಪ್ರೇಷನ್ ಮಾಡಿದ್ರಂತೆ. ಅಂದರೆ ಶಿವರಾಮ್ ಹೇಳೋದೇನೆಂದರೆ, ನೋವು ಆಗಲ್ಲ ಅಂತಲ್ಲ, ನಿಮ್ಮ ಅರಿವಿಗೆ ಬರಲ್ಲ ಅಷ್ಟೇ. ಅದು ಅರಿವು. ಆಪ್ರೇಷನ್ ಮಾಡೋದ್ರಿಂದ ಮಾಡೋಕ್ಕೆ ಮುಂಚೆ ನಿಮಗೆ ಅನಸ್ತಿಸಿಯಾ ಕೊಡ್ತಾರಲ್ಲ, ಕೊಟ್ಟರೆ ನೋವಿರಲ್ವಾ? ನೋವಿರುತ್ತೆ, ಅದು ನಿಮ್ಮ ಅರಿವಿಗೆ ಬರೋದಿಲ್ಲ. ಅದು ಹಾಗೆಯೇ ನಮ್ಮ ಮನಸ್ಸನ್ನು ನಾವೇ ಬೆಳೆಸ್ಕೊಂಡ್ರೆ ಅರಿವಿಗೆ ಬರದಂತೆ, ಯಾವ ಯಾತನೆಯೂ ಅರಿವಿಗೆ ಬರದಂತೆ, ರಮ್ಯಂ ಜುಗುಪ್ಸಿತಂ ಉದಾರಂ ಅಥಾಪಿ ನೀಚಂ, ಎಲ್ಲವನ್ನೂ ಸಹಿಸಿಕೊಳ್ಳುವಂಥ ಒಂದು ಗುಣ ಬಂದಾಗ ನಿಮಗೆ ಯಾತನೆ ಆಗೋದಿಲ್ಲ. ಮುಲ್ಲಾ ಈ ಕೆಲಸ ಮಾಡಿದಂತೆ. ಆಪ್ರೇಷನ್ಗೆ ಏನು ಕೊಡೋದು, ನಿಮ್ಗೆ ಬೇಡ ಮಾಡಿ, ಪರವಾಗಿಲ್ಲ, ನಂದಲ್ಲ ಇದು, ಈ ದೇಹ ನಂದಲ್ಲ. ಕಾಲಭೈರವಂ ಭಜೆ ಅಂದ್ಬಿಟ್ರು. ನಮೋ ಆನಂದಾಯ ಅಂತಂದರು. ಆ ಆನಂದದ ಸ್ವರೂಪ
ಯಾವುದನ್ನೂ ತಲೆಗೆ ಹಚ್ಚಿಕೊಳ್ಳದ, ಯಾವ ಸಂವೇದನೆಗಳಿಗೂ ಒಳಗಾಗದ, ಕೇವಲ ಅನುಭೂತಿಯ ಮಟ್ಟದಲ್ಲಿ ಸ್ವೀಕರಿಸುವ ಒಂದು ಮನೋಸ್ಥಿತಿ. ಆ ಮನೋಸ್ಥಿತಿಯನ್ನು ನಾವೆಲ್ಲ ಪಡೆಯೋಕ್ಕೆ ಸಾಧ್ಯ ಆದರೆ ಸಂತೋಷ. ನಮಗಾಗಲ್ಲಪ್ಪ, ನಮಗೆ ಆಪ್ರೇಷನ್ ಮಾಡಬೇಕು, ಇಂಜೆಕ್ಷನ್ ಕೊಡಬೇಕು, ಇಂಜೆಕ್ಷನ್ ಕೊಡೋ ಸೂಜಿಯಿಂದ ತಾನೇ ಚುಚ್ಚೋದು, ಅದನ್ನು ಯಾತನೆ ಕೊಡಬೇಕು ಮತ್ತೆ. ಆದರೆ ಮನಸ್ಸು ಒಂದು ರೀತಿ ನಿರವಧಿಕ ಸುಖ ಅಂತ ಒಂದನ್ನು ಅನುಭವಿಸ್ತಾ ಇರುವಾಗ ನಿಮಗೆ ಈ ಲೋಕದ ಯಾವ ಕಷ್ಟ ಕಾರ್ಪಣ್ಯಗಳು ಅವನನ್ನು ಕಾಡೋದಿಲ್ಲ. ಎಲ್ಲರೂ ಆ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಆದರೆ ನಿಜ. ಶಿವರಾಮ್ ಅವರು 3 ಗ್ರೇಟ್ ಆಚಾರ್ಯಸ್ ಅನ್ನೋದು ಬರೆಯುವಾಗ ಆ ಮಟ್ಟಕ್ಕೆ ಹೋಗಿ ಯೋಚನೆ ಮಾಡಿದ್ದಾರೆ. ಇಂಗ್ಲೀಷ್ನ ಸುಮಾರು 70 ಪುಸ್ತಕಗಳನ್ನು ಕೋಟ್ ಮಾಡಿದ್ದಾರೆ ಅದರಲ್ಲಿ. ಸ್ವಾಮಿ ಆದಿದೇವಾನಂದರ ಕನ್ನಡ ಅನುವಾದಗಳನ್ನು ವೇದ ಉಪನಿಷತ್ತುಗಳದ್ದು ಸಂಪೂರ್ಣವಾಗಿ ಓದ್ಕೊಂಡಿದ್ದಾರೆ. ಅದರ ಚಿತ್ರ ಕೊಡ್ತಾರೆ, ಅನುವಾದ ಕೊಡ್ತಾರೆ, ಇಂಗ್ಲೀಷ್ನಲ್ಲೂ ಟ್ರಾನ್ಸ್ಲೇಟ್ ಕೊಡ್ತಾರೆ ಅವರು. ಅಂದರೆ ಅಂತಹ ಒಂದು ಸ್ಥಿತಿಗೆ ಏರುವ ಮನೋಧರ್ಮ ನಮಗೆ ಬರಬೇಕು. ಹಾಸ್ಯ ಅಂದರೆ ನಗೆಯ ಮಟ್ಟದಲ್ಲಿ ಎಲ್ಲವನ್ನೂ ಲೋಕ ಮರೆತು ಬಿಡೋದು. ಹಾಗೆ ಆರೋಗ್ಯದ ಮಟ್ಟದಲ್ಲಿ ಪ್ರಪಂಚಕ್ಕೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮನೆ ಕಷ್ಟನ ಮರೆಯೋದು. ಹಾಗೆಯೇ ಈ ಆಪರೇಷನ್ ಇಲ್ಲದೆ ನಾನು ಶಿಸ್ತು ತೆಗೆಸ್ಕೊಳ್ತೀನಿ ಅಂತನ್ನೋ ಮಟ್ಟಕ್ಕೆ ಮನಸ್ಸನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದನ್ನು ಮನಸ್ಸಿನ ಪ್ರಗಾಢತೆಗಳ ಬಗ್ಗೆ, ಅದರ ಸತ್ವದ ಬಗ್ಗೆ ಅವರು ಆಲೋಚನೆ ಮಾಡಿದ್ದಾರೆ. ಅದನ್ನು ನಿಮಗೆ ಮೊದಲು ನಾನು ಹೇಳಿಬಿಟ್ರೆ, ಅವರು ಎಷ್ಟು ದೊಡ್ಡ ವ್ಯಕ್ತಿ, ಹೇಗೆ ಬದುಕಿದ್ರು, ಬಾಳನ್ನು ಯಾವ ರೀತಿಯಲ್ಲಿ ಅಪ್ಪಿಕೊಂಡ್ರು, ತೆರೆದ ತೋಳುಗಳಿಂದ ಅಪ್ಪಿಕೊಂಡ್ರು, ಎಲ್ಲ ಅನುಭವಕ್ಕೂ ತಮ್ಮ ನಿಲೆಯ ಆಗರವಾಗುವಂತೆ ಮಾಡಿಕೊಂಡ್ರು. ಅಂತಹ ಒಳ್ಳೆಯ ಬಾಳನ್ನು ಬಾಳಿದವರು ನಮ್ಮ ಕಣ್ಣೆದುರಿಗೆ ಇದ್ದರಲ್ಲ, ಅದೇ ನಮಗೊಂದು ಸಂತೋಷ ಆಗ್ತದೆ. ಅವರು ಶಿವರಾಮ್ ಅವರ ಒಂದೊಂದು ಪ್ರಸಂಗ ಹೇಳುವಾಗಲೂ ಅಂಥ 4-6 ಬೇರೆ ಪ್ರಸಂಗಗಳು ನೆನಪಾಗ್ತಾ ಇತ್ತು. ಒಳ್ಳೆಯ ವಿಚಾರದ ಸ್ವರೂಪನೇ ಅದು. ಅವರು ಬೂದಿಯನ್ನೇ ಔಷಧವಾಗಿ ಪರಿವರ್ತಿಸಿದ ಪವಾಡದ ಬಗ್ಗೆ ಹೇಳಿದ್ರಲ್ಲ, ನಂಬಿಕೆ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಇನ್ನೊಂದು ಪ್ರಸಂಗ, ಪ್ರಜಾವಾಣಿಯಲ್ಲಿ ದಿನಭವಿಷ್ಯ ಇರ್ತಾಯಿತ್ತು. ಅದು ಬಹಳ ಜನಪ್ರಿಯವಾದ ಅಂಕಣ. ಅದನ್ನು ಯಾರೋ ಉತ್ತರ ಕರ್ನಾಟಕದವರು ಬರೀತಾಯಿದ್ರು. ಅವರು ವಯಸ್ಸಾಗಿತ್ತು, ಅವರು ತೀರ್ಕೊಂಬಿಟ್ರು. ಏನು ಮಾಡೋದು? ಪೇಪರ್ನಲ್ಲಿ ಅಂಕಣ ನಿಲ್ಲಿಸೋ ಹಾಗಿಲ್ಲ, ಯಾಕೆಂದರೆ ಅದು ತುಂಬ ಜನಪ್ರಿಯದ ಅಂಕಣ. ಭಾಳ ಜನ ಪೇಪರ್ ತೊಗೊಂಡು ಕೂಡಲೇ ಮೊದಲು ನೋಡೋದು ದಿನಭವಿಷ್ಯ. ಹೀಗಾಗಿ ಅದನ್ನು ನಿಲ್ಲಿಸೋ ಹಾಗಿಲ್ಲ. ಏನು ಮಾಡಬೇಕು? ಬೇರೆ ಏನಾದರೂ ವ್ಯವಸ್ಥೆ ಆಗುವವರೆಗೆ ಇಲ್ಲಿ ಏನಾದರೂ ಈ ಅಂಕಣ ಮುಂದುವರಿಬೇಕಲ್ಲ. ಅದಕ್ಕೆ TS ರಾಮಚಂದ್ರಾಯರು ಸ್ಟಾಫ್ನೆಲ್ಲ ಕರೆದು, ನೀವೇ ಸದ್ಯ ಪ್ರಕಾರ ಒಂದು ದಿವಸ ಒಬ್ಬರು ಬರೀರೋ, ಏನು ಇಷ್ಟು ದಿವಸ ಅವ್ರು ಬರೆದಿದ್ದೆಲ್ಲ ಇದೆ, ನಿನ್ನೆ ಮೇಷ ಆಗಿದ್ದು ಇವತ್ತು ಮಿಥುನ, ನಿನ್ನೆ ಕಟಕ ಆಗಿದ್ದು ಇವತ್ತು ಸಿಂಹ, ನೀವೇನೇ ಏನಾದರೂ ಬರೀರೋ 1-2 ದಿವಸ ಅಂತ. ಆಯಿತು ಅಂತ ಅದೇ ವ್ಯವಸ್ಥೆ, ಬೇರೆ ವ್ಯವಸ್ಥೆ ಆಗೋವರೆಗೆ ಈ ವ್ಯವಸ್ಥೆ ನಡೀತು. 3 ದಿವಸ ಆದಮೇಲೆ ರಾಜ್ಯದ ಎಲ್ಲ ಕಡೆಗಳಿಂದ ಕಾಗದಗಳು ಬರೋಕ್ಕೆ ಶುರುವಾಯಿತು. ಈಗ ಭವಿಷ್ಯ ಬರೀತಾರು, ಚೆನ್ನಾಗಿ ಬರೀತಾ ಇದ್ದಾರೆ ಅಂತ. ನಂಬಿಕೆ ಎಷ್ಟು ಕೆಲಸ ಮಾಡುತ್ತೆ ಅಂತ. ಹಾಗೆ ಇನ್ನು ರಷ್ಯಾದಲ್ಲಿ ಟಿಪ್ಸು ಇವುಗಳ ಬಗ್ಗೆ ಹೇಳಿದ್ರು. ಈ ಟಿಪ್ಸ್ ಬಗ್ಗೆ ಒಬ್ಬ ಪ್ರಸಿದ್ಧ ಆಂಧ್ರ ಲೇಖಕರು ಟಿಪ್ಸ್ ಡಿಮಾಂಡ್ ಮಾಡ್ತಾಯಿದ್ದವನು ಟಿಪ್ಪು ಸುಲ್ತಾನ್ ಅಂತ ಹೆಸರಿಟ್ಟಿದ್ದರು. ಈ ಅದಕ್ಕೆ ರಷ್ಯಾದಲ್ಲಿ ನಡೆದಕ್ಕೆ ಪ್ಯಾರಲಲ್ಲಾಗಿ ಒಂದು ಲೋಕಮಾನ್ಯ ತಿಲಕರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಲೋಕಮಾನ್ಯ ತಿಲಕರ ವಿರುದ್ಧ ಆಗಿನ ಬ್ರಿಟಿಷ್ ಸರ್ಕಾರ ಮಾತೆತ್ತಿದ್ರೆ ಮೊಕದ್ದಮೆಗಳು ಹಾಕ್ತಾ ಇದ್ವಲ್ಲ, ಅಂಥ ಒಂದು ಮೊಕದ್ದಮೆಯಲ್ಲಿ ಅವರ ಪರವಾಗಿ ವಾದ ಮಾಡೋದಕ್ಕೆ ತಿಲಕರು ಒಬ್ಬ ಲಾಯರ್ನ ಎಂಗೇಜ್ ಮಾಡಿದ್ರು. ಸರಿ, ಮೊಕದ್ದಮೆ ಎಲ್ಲ ಮುಗಿಯಿತು. ಆಮೇಲಿಂದ ಅವನಿಗೆ ಎಷ್ಟಾಗಲಿ ಲಾಯರು ಪ್ರೊಫೆಷ್ನಲ್ ತಾನೇ, ಹಣ ಕಳಿಸೋಣ ಅಂಥೇಳಿ ತಿಲಕರು ಒಂದು 100 ರೂಪಾಯಿ ಕಳಿಸಿದ್ರು. 100 ರೂಪಾಯಿ ಕಳಿಸಿದಾಗ ಲಾಯರ್ ಏನು ಮಾಡ್ದ, ತಿಲಕರು ಅಂಥ ದೊಡ್ಡವರು, ಅವ್ರ ಹತ್ರ ನಾನು ಫೀಸ್ ಇಲ್ಲ ತಗೊಳ್ಳಂತ ವಾಪಸ್ ಕಳಿಸ್ದ. ಆದರೆ ತಿಲಕರು ಮನುಷ್ಯ ಸ್ವಭಾವ ತಿಳಿದವರು 1-2 ದಿವಸ ಬಿಟ್ಟು 200 ರೂಪಾಯಿ ಕಳಿಸಿದ್ರು.
ಆಗ ಲಾಯರು ಇಲ್ಲ ಇಲ್ಲ, ತಿಲಕರ್ ಸಮರ್ಥನೆ ಮಾಡಿ ಅವ್ರ ಪರ ವಕೀಲೆ ಮಾಡೋ ಅಂತ ನನಗೆ ತುಂಬ ಗೌರವ ವಿಷಯ, ನಾನು ತಗೊಳ್ಳಲ್ಲ ಅಂತ. ಇದನ್ನು 2 ದಿವಸ ಬಿಟ್ಟು ತಿಲಕರು 500 ರೂಪಾಯಿ ಕಳಿಸಿದ್ರು. ಆಗ ಆ ವ್ಯಕ್ತಿ, ಎಷ್ಟು ತಿಲಕರಂತಹ ದೊಡ್ಡವರು ಕಳಿಸಿದ್ದಾರೆ, ಇದನ್ನು ಆಶೀರ್ವಾದವಾಗಿ ಸ್ವೀಕರಿಸ್ತೀನಿ ಅಂತ. ಹೀಗೆ ಸಾಮಾನ್ಯವಾಗಿ ಸಾರ್ವಜನಿಕ ಸಭೆಗಳಲ್ಲಿ ಏನೇನೋ ಅವಾಂತರಗಳು ನಡೆಯುತ್ತೆ ಅಂತ ಹಲವರ ಕೈಯಲ್ಲಿ ಅದು ಹಾಸ್ಯದ ವಸ್ತು ಆಗುತ್ತೆ. ಇದರಿಂದ ಆಚೆಗೆ ನೆಗೆದು ಶಿವರಾಮ್ ಅವರು ಒಂದು ಬರಹದಲ್ಲಿ ಭಾಷಣಕಾರರ ಸಮ್ಮೇಳನವನ್ನೇ ಒಂದು ಮಾಡಿಸಿದ್ರು. ಅವರು ಮಂತ್ರಿಗಳಿಂದ ಹಿಡಿದು ಚಟದ ಮಾತುಗಾರರವರೆಗೆ ಎಲ್ಲರಿಗೂ ಜನರ ಅನಾಸಕ್ತಿಯಿಂದ ಉಂಟಾಗುವ ಹತಾಶೆ, ಅದನ್ನು ಕುರಿತೇ ರಾಶಿಯವರು ಆ ಬರಹದಲ್ಲಿ ಬರೆದಿದ್ದರು. ವಿದೇಶಗಳಲ್ಲಿ ಭಾಷಣಕಾರರಿಗೆ ಹಣ ಕೊಡ್ತಾರಂತೆ, ಆದರೆ ಇಲ್ಲಿ ವ್ಯವಸ್ಥಾಪಕರೇ ಹಣ ಕೊಟ್ಟರೂ ಸಭಿಕರು ಬರೋದಿಲ್ಲ. ಹೀಗೆಲ್ಲ ಪಾರ್ಶ್ವ ನೋಟಗಳನ್ನು ಅದರಲ್ಲಿ ಶಿವರಾಮ್ ಅವರು ಕೊಟ್ಟಿದ್ದರು. ಕಡೆಯಲ್ಲಿ ಈ ಭಾಷಣಕಾರರನ್ನ ಕರೆತರುವ ಏರ್ಪಾಡನ್ನು ಮಂತ್ರಿ ಮಹಾಶಯರೇ ಮಾಡಿದ್ರೆ ಒಳ್ಳೆಯದು, ಹೀಗೆಲ್ಲ ಅದರಲ್ಲಿ ಮನವಿಗಳು ಕೂಡ ಇದ್ದವು. ಸಮ್ಮೇಳನದ ಕಾರ್ಯದರ್ಶಿಗಳು ಇಲ್ಲಿಯಾದರೂ ತಮಗೆ ಭಾಷಣ ಮಾಡೋದಕ್ಕೆ ಅವಕಾಶ ಆಯಿತಲ್ಲ ಅಂತ ವಂದನಾರ್ಪಣೆ ಮಾಡ್ತಾರೆ ಅದರಲ್ಲಿ. ಹೀಗೆ ಇಲ್ಲಿಗೆ ನಾವು ಗಮನಿಸಬೇಕಾದ್ದು ಅಂತ ಹೇಳಿದ್ರೆ, ಶಿವರಾಮ್ ಅವರ ಬರಹಗಳಲ್ಲಿನ ಈ ಸಟಲ್ಟಿ, ಸೂಕ್ಷ್ಮತೆ, ಈ ನಗುರು, ಇದು ತುಂಬ ಆಕರ್ಷಕವಾಗಿರುತ್ತೆ. ಅವರನ್ನು ತುಂಬ ಎತ್ತರಕ್ಕೆ ಏರಿಸಿದ್ದು ಅಂದರೆ ಈ ಸೂಕ್ಷ್ಮತೆಯ ಪ್ರಜ್ಞೆ, ಸಟಲ್ಟಿ. ಅನೇಕ ಜನ ಈಗ ಹಾಸ್ಯ ಬರಹಗಾರರು ಅನ್ನಿಸ್ಕೊಳ್ಳೋರಲ್ಲ, ಸಟಲ್ಟಿ ಇರಲ್ಲ, ಈ ಸ್ಲ್ಯಾಪ್ಸ್ಟಿಕ್ ಹ್ಯೂಮರ್ ಟೈಪ್ ಜಾಸ್ತಿ ಇರುತ್ತೆ. ಶಿವರಾಮ್ ಅವರಲ್ಲಿ ಆ ಸಟಲ್ಟಿ ಇತ್ತು. ಅಂತಹ ನಯವಂತ ನಗೆಯ ಪ್ರಸ್ಥಾನವನ್ನು ನಿರ್ಮಿಸಿದ ರಾಶಿಯವರ ನೆನಪನ್ನು ಮಾಡಿಕೊಟ್ಟು ನಮ್ಮನ್ನು ಆ ಯುಗಕ್ಕೆ ಕರ್ಕೊಂಡು ಹೋದ ಪ್ರೊಫೆಸರ್ ಆರ್ ಮಿತ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ವಿ ರಮಾಮಣಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ.